ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಧುಪುರ ಗುಣ ನಿಧಿಯೇ ಮಧುಪುರ ಗುಣ ನಿಧಿಯೇ ಶ್ರೀ ಮದನಂತೇಶ್ವರನೇ ವಿನಾಯಕನೇ ವಿಘ್ನೇಶ್ವರನೇ ಮಧುಪುರ ಗುಣ ನಿಧಿಯೇ ಶ್ರೀ ಮದನಂತೇಶ್ವರನೇ ಶ್ರೀಮದನಂತೇಶ್ವರನೇ ಮಧುಪುರ ಗುಣ ನಿಧಿಯೇ ಶ್ರೀಮದನಂತೇಶ್ವರನೇ ವಿನಾಯಕನೇ ಶ್ರೀ ವಿಘ್ನೇಶ್ವರನೇ ವಕ್ರತುಂಡ ಮಹಾಕಾಯ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಧುಪುರ ಗುಣ ನಿಧಿಯೇ ಶ್ರೀ ಮದನಂತೇಶ್ವರನೇ ಶ್ರೀ ವಿನಾಯಕನೇ ಶ್ರೀ ವಿಘ್ನೇಶ್ವರನೇ ನಮ್ಮ ಗೃಹಗಳು ಮನೆ ಮಾಡುವ ನಮ್ಮ ಗೃಹದಳು ಮನೆ ಮಾಡುವ ನಮ್ಮ ಹೃದಯದಿ ನೆಲೆ ಮಾಡುವ ನಮ್ಮ ಹೃದಯದಿ ಮನೆ ಮಾಡುವ ಮಧುಪುರ ಗುಣ ನಿಧಿಯೇ ಶ್ರೀ ಮದನಂತೇಶ್ವರನೇ ಮಧುಪುರ ಗುಣ ನಿಧಿಯೇ ಶ್ರೀ ಮದನಂತೇಶ್ವರನೇ ವಿನಾಯಕನೇ ಶ್ರೀ ವಿಘ್ನೇಶ್ವರನೇ ಮಧುಪುರ ಗುಣ ನಿಧಿಯೇ ಶ್ರೀ ಮದನಂತೇಶ್ವರನೇ ಶ್ರೀ ವಿಘ್ನೇಶ್ವರನೇ ವಿನಾಯಕನೇ ತೊಂತನದಿಲ್ಲ ತನದಿಲ್ಲ ತನದಿಲ್ಲ ಕೈ ದಿಂತನ 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 ದಿನ್ನ ಕೈ ಕೊನೆಯಿಲ್ಲ ಜೈಲಿಲ್ಲ ಜೈಲಿಲ್ಲ ದಿಂತನ 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 ದಿನ್ನ ಕೈ ಕೊನೆಯಿಲ್ಲ ಕೈ ಕಮಲವಿಲ್ಲ ಕೈ ಕೊನೆಯಿಲ್ಲ ಕೈ ಕೊನೆಯಿಲ್ಲ ಕೈ ಕೈದಿಲ್ಲ 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 ಕೈ ಸತ್ತ ಮುಂದೆ ಯಕ್ಷ ಕಲಾವಿದರಾದಂತಹ ಹಾಡಿದ್ದಾರೆ ಶೇಖರ್ ಮನೆ ಅಭಿನಂದನೆಗಳು. ಯುವರಾಜರಿಗೆ ಹಾಡಿನೊಂದಿಗೆ ನುಡಿ ನಮನ. 45 ವರ್ಷದ ಒಬ್ಬ ಆತ್ಮೀಯ ಅವರ ಒಡನಾಟಲಿದ್ದಾರೆ ಶೇಖರ್ ಮನಿಯಾನಿ. ಅವರ ಎಲ್ಲ ಪರಿಚಯವನ್ನು ಇಟ್ಟುಕೊಂಡು ಆ ಹಾಡಿನಲ್ಲಿ ತುಂಬಿಸಿಕೊಂಡು ಆ ಹಾಡನ್ನು ಈಗ ಪ್ರಶಸ್ತಪಡಿಸ್ತಾ ಇದ್ದಾರೆ. ಈ ಹಾಡಿಗೆ ಹಿಮ್ಮೇಳನದಲ್ಲಿ ನಮಗೆ ಕಾರ್ಯಕ್ರಮಕ್ಕೆ ಕೊಡುವವರಾಗಿದ್ದಾರೆ ಬಾಲಕೃಷ್ಣ ಬೊಮ್ಮಾರು ಮತ್ತು ಬಾಲಕೃಷ್ಣ ಸುಬ್ರಹ್ಮಣ್ಯ ಭಟ್, ಮತ್ತು ಪದ್ಯವನ್ನು ಹಾಡುವವರು ಶೇಖರ್ ಮನಿಯಾನಿ ಮತ್ತು ಶಶಿಧರ್ ಅಧ್ಯಾಪಕರು, ಸರ್ಕಾರಿ ಶಾಲೆ ಎಲಿಮರೆ.
ಸಿಲುಕದ ಭುವಿಗೆ ಹೋಗಿ ಬನ್ನಿ, ಸಾಗಿ ಬನ್ನಿ, ಮತ್ತೆ ನಮ್ಮ ನಾಡಿಗೆ ಹುಟ್ಟಿ ಬನ್ನಿ ರಾಜನಾಗಿ, ಯುವರಾಜನಾಗಿ, ನಿಮಗೆ ಶರಣು ಶರಣು ಶ್ರದ್ಧಾಂಜಲಿ, ನಮ್ಮೆಲ್ಲರ ಬಾಷ್ಪಾಂಜಲಿ. ನಿಲುಕದ ಪಯಣಕ್ಕೆ ಸಿಲುಕದ ಭೂಮಿಗೆ ಹೋಗಿ ಬನ್ನಿ, ಸಾಗಿ ಬನ್ನಿ, ಮತ್ತೆ ನಮ್ಮ ನಾಡಿಗೆ ಹುಟ್ಟಿ ಬನ್ನಿ ರಾಜನಾಗಿ, ಹುಟ್ಟಿ ಬನ್ನಿ ರಾಜನಾಗಿ, ಯುವರಾಜನಾಗಿ, ನಿಮಗೆ ಶರಣು, ನಿಮಗೆ ಶರಣು ಶ್ರದ್ಧಾಂಜಲಿ. ನಮ್ಮೆಲ್ಲರ ಬಾಷ್ಪಾಂಜಲಿ, 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 ಬಾಷ್ಪಾಂಜಲಿ. ನಿಲುಕದ ಪಯಣಕ್ಕೆ ಸಿಲುಕದ ಭುವಿಗೆ ಹೋಗಿ ಬನ್ನಿ, ಸಾಗಿ ಬನ್ನಿ, ಹೋಗಿ ಬನ್ನಿ, ಸಾಗಿ ಬನ್ನಿ, ಮತ್ತೆ ನಮ್ಮ ನಾಡಿಗೆ ಹುಟ್ಟಿ ಬನ್ನಿ ರಾಜನಾಗಿ, ಹುಟ್ಟಿ ಬನ್ನಿ ರಾಜನಾಗಿ. ಶ್ರದ್ಧಾಂಜಲಿ, ಬಾಷ್ಪಾಂಜಲಿ, ಶ್ರದ್ಧಾಂಜಲಿ, ಬಾಷ್ಪಾಂಜಲಿ. ಯುವರಾಜರೇ, ಬಲುನಾಡ ಪೇಟೆಯ ಮಹಾರಾಜರೇ, ಯುವರಾಜರೇ, ಬಲುನಾಡ ಪೇಟೆಯ ಮಹಾರಾಜರೇ, ಯುವರಾಜರೇ, ಬಲುನಾಡ ಪೇಟೆಯ ಮಹಾರಾಜರೇ, ನಮ್ಮ ನಗಲಿದ ಯಜಮಾನರೇ, ಯುವರಾಜರೇ, ಬಲುನಾಡ ಪೇಟೆಯ ಮಹಾರಾಜರೇ, ಶರಣು 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 ಶರಣು. ಶ್ರದ್ಧಾಂಜಲಿ, ಬಾಷ್ಪಾಂಜಲಿ, ಶ್ರದ್ಧಾಂಜಲಿ, ಬಾಷ್ಪಾಂಜಲಿ. ಪಂಚಗೋಪನ ದೈವ ದೇವರ ಕಾನ ಪಡೆದಿಹ ಮಹಾರಾಜರೇ, ಪಂಚಸ್ಥಾಪನೆ ದೈವ ದೇವರ ಸ್ಥಾನ ಪಡೆದಿಹ ಮಹಾರಾಜರೇ, ಮತ್ತೆ ನೆನಪಲಿ ಸುಗಲಿ ಪಾಡಲು ನಮ್ಮ ನಗಲಿದ ಯಜಮಾನರೇ, ಮತ್ತೆ ನೆನಪಲಿ ಸುಗಿಸಿ ಪಾಡಲು ನಮ್ಮ ನಗಲಿದ ಯಜಮಾನರೇ,
ಯುವರಾಜರೇ ಶರಣು. ಶುದ್ಧಾಂಜಲಿ ಬಾಷ್ಪಾಂಜಲಿ, ಶುದ್ಧಾಂಜಲಿ ಬಾಷ್ಪಾಂಜಲಿ. रंगदी क्रांति मेरे देहा, रंगदी क्रांति मेरे देहा. मेरू नाटने हाड़ी मुगिसिर आई आए 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 आगे आए. यक्षरंगदी यक्षरंगदी ಕಾಂತಿ ಹರದಿಹ. ಮೇರು ನಟನೆಯ ಮಾಡಿ ಮುಗಿಸಿದ, ಮೇರು ನಟನೆಯ ಮಾಡಿ ಮುಗಿಸಿದ ಯಜಮಾನರೇ ಯುವರಾಜರೇ. पुत्र ನೆಲೆಸಿದ ರಾಜನಿಂದು ಖ್ಯಾತ ಕಲಿಸಿದ ಬಲು ನಾಡ ಪೇಟೆಯ ರಾಜನೇ ಯುವರಾಜನೇ. ನಿಮಗೆ ಶರಣು 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 ನಮ್ಮೆಲ್ಲರ ಶ್ರದ್ಧಾಂಜಲಿ. ನಿಲುಕದ ಪಯಣಕ್ಕೆ ಚಿಲುಕದ ಭುವಿಗೆ, ನಿಲುಕದ ಪಯಣಕ್ಕೆ ಸಿಲುಕದ ಭುವಿಗೆ. ಹೋಗಿ ಬನ್ನಿ ಸಾಗಿ ಬನ್ನಿ, ಹೋಗಿ ಬನ್ನಿ ಸಾಗಿ ಬನ್ನಿ, ಮತ್ತೆ ನಮ್ಮ ನಾಡಿಗೆ ಹುಟ್ಟಿ ಬನ್ನಿ ರಾಜನಾಗಿ ಯುವರಾಜನಾಗಿ. ಶರಣು ಶರಣು ಶರಣು. ಶುದ್ಧಾಂಜಲಿ ಬಾಷ್ಪಾಂಜಲಿ, ಶುದ್ಧಾಂಜಲಿ ಬಾಷ್ಪಾಂಜಲಿ, ಶುದ್ಧಾಂಜಲಿ. ಸರಸ್ತವಾಗಿ ಪ್ರಸ್ತಾವಿಸಿದಂಥ ಶೇಖರ್ ಮನಿಯಾನಿಯವರಿಗೆ ನುಡಿ ನಮನದ ಮೂಲಕ ಅವರಿಗೆ ವಂದಿಸ್ತಾ ಇದ್ದೇನೆ. ಇದೀಗ ಲೋಕನಾಥ ಅಂಶವರು ವೇದಿಕೆ ಅಷ್ಟು ಇಷ್ಟು ಜನರಲ್ಲ, ಎಷ್ಟೋ ಜನರಿಗೆ ಮನಸ್ಸು ನೊಂದಿದೆ. ಆದರೆ ಅವರು ಸಮಾಜದಲ್ಲಿ ಮಾಡಿದಂಥ ಕೆಲಸ ಅಷ್ಟಲ್ಲ ಇಷ್ಟಲ್ಲ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಈ ಒಂದು ಸಂದರ್ಭದಲ್ಲಿ ನುಡಿ ನಮನವನ್ನು ಅರ್ಪಿಸುವಂಥ ಈ ಸಮಯದಲ್ಲಿ ಅವರಿಗೆ ಪುಷ್ಪದ ಮೂಲಕ ಪುಷ್ಪಾಂಜಲಿಯನ್ನು ಅರ್ಪಿಸುವಂಥ ಕಾರ್ಯಕ್ರಮ ನಮ್ಮ ಪ್ರಭಾಕರ್ ಶಿಶಿಲೆ ಅವರು ಬಹಳ ಆತ್ಮೀಯರು, ಅಂದರೆ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕವಿತೆಯ ಮೂಲಕ ಹೇಳಬೇಕಾದ್ರೆ ಅವರೇ ಶಕ್ತರು. ಆದರೆ ಈ ಸಂದರ್ಭದಲ್ಲಿ ನುಡಿ ನಮನವನ್ನು ಪುಷ್ಪವನ್ನು ಅರ್ಪಿಸಿ ಅವರು ಪ್ರಥಮವಾಗಿ ಅರ್ಪಿಸುವುದರ ಮೂಲಕ ಈ ಒಂದು ಪುಷ್ಪಾಂಜಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಪುಷ್ಪಾಂಜಲಿಯನ್ನು ಕೊಟ್ಟದ್ದಾಯಿತು. ಇನ್ನು ನುಡಿ ನಮನವನ್ನು ಎರಡನೇ ಈ ವಿಚಾರವನ್ನು ಹೇಳುವುದಕ್ಕಾಗಿ ನಮ್ಮ ಬಹಳ ಆತ್ಮೀಯರಾಗಿರತಕ್ಕಂಥಾದ ಸುಧಾಕರ್ ಅವರು ಈ ಕಡೆ ಬಂದು ಆಗಮಿಸಬೇಕು ಕಾರ್ಯಕ್ರಮ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಜಾತ್ರೋತ್ಸವ ಸಂದರ್ಭದಲ್ಲಿ ನನ್ನ ಕುಟುಂಬದ ಹಾಗೂ ಮರ್ಕಂಜದ ಅತ್ಯಂತ ಆತ್ಮೀಯರಾದಂಥ ಯುವರಾಜ್ ಜೈನ್ ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳುವಂಥ ಒಂದು ಅವಕಾಶ. ನನ್ನ ಜೀವಮಾನ ಎಲ್ಲ ಅವರಲ್ಲಿ ತುಳುವಲ್ಲೇ ಮಾತಾಡಿದ ಕಾರಣ, ಅವರ ಕುಟುಂಬದವರಲ್ಲಿ ತುಳು ಮಾತಾಡಿದ ಕಾರಣ ನಾನು ಕನ್ನಡದಲ್ಲಿ ಮಾತಾಡಿದ ಮೇಘದಾನೆ ಅಂಡ್ ಗಿಲ್ಮಿತ್ತಂತೆ ಅವರು ಹೇಳಿಯಾರು. ಆತ್ಮೀಯರೇ, ನರಮಣಿ ಎಂಚ ಬದುಕದೆ ಎಂದು ಪನ್ಪನೈಕ್ ಎಂಚ ಬದುಕೋಲಿ ಎಂದು ಪನ್ಪನೈಕ್ ಒಂದು ಉದಾಹರಣೆ ಯುವರಾಜ್ ಜೈನ್. ನಿಕ್ಲೆಗೆ ಹೆಚ್ಚಿನಕ್ಲಿಗೆ ಗೊತ್ತಿದ್ದೇನೆ ಜಾಸ್ತಿ ಬಹುಶಃ ಯಾನು ಆರ್ನೊಟ್ಟಿಗೆ ಕುಲ್ಲುದು ಲಕ್ಕುನಂಚಿನ ಒಂದು ಕಮ್ಮಿ ಇತ್ತಲ್ಲ, ಸಂದರ್ಭ ಕಮ್ಮಿ ಇತ್ತನ್ನ ಎನ್ನ ಕುಟುಂಬವು ಎನ್ನ ಅಣ್ಣಗೆ ಎನ್ನ ಕುಟುಂಬದ ಬಗ್ಗೆ ಅತ್ಯಂತ ಗೌರವ. ಇಲ್ಲಿ ಪ್ರಾಯಡು ಪಪ್ಪ ಅಮ್ಮನ ಕಲೆಯಣ್ಣ ಎಂಕ್ಲೆಂಗ್ ಒಂಜಿ ಭಾರಿ ಪ್ರೀತಿಡು, ಭಾರಿ ವಿಶ್ವಾಸಡು, ಭಾರಿ ಗೌರವಡು ಪಾತೆರೊಂದಿತ್ತು ನಂಜಿ ಕುಟುಂಬ. ಆ ಕುಟುಂಬ ಏತ್ ಪಂಡ ಅಕ್ಲಿ ಏತ್ ಕಲೆ ಒಂದೇರಂದು ಪಂಡ ಐತ ಬೇನೆ ಎನ್ನಂಚಿನಾಗ ಮಾತ್ರ ಗೊತ್ತಾವತ್ತೆ. ಎಂಕಲ್ನ ಒಂಜಿ ಊರುಡು ಕಲೆ ಒಣ್ಣಕ್ಲು, ಭೂಮಿ ಕಲೆ ಹೊಂಡ, ಅವು ಕಲೆ ಹೊಂಡ, ಪಪ್ಪನ ಕಲೆ ಹೊಂಡ, ಮಸ್ತ್ ಮತ ಕಲೆ ಒಣ್ಣಕ್ಲು ಅಂಚಾದ ಯುವರಾಜ್ ಜೈನ್ ನಕ್ಲನ ಕುಟುಂಬದ ಆ ಬೇನೆ ಆ ಪಿಂಚುಂಡತ್ತೆ ಅವು ಎಂಕ್ಲಿಗೆ ಮಾತ್ರ ಗೊತ್ತಾಪನೆ. ಕೆಲವರಿಗೆ ಅವು ಗೊತ್ತಾಪುಜಿ ದೆತೊಣ್ಣಗ ಮಾತ್ರ ಅಕ್ಲಿಗೆ ನೆನಪಿಪ್ಪನೆ, ಐದುಕ್ಕ ನೆನಪಿಪ್ಪುಜಿ. ಯುವರಾಜ್ ಜೈನಾರು ಆರು ಯುವರಾಜ ತಾರು ಮಹಾರಾಜ ಎಲ್ರು ಮರ್ಕಂಜಡ್ ಕರಿನಾರು. ಆರನ ತಾಪತ್ರೆ ಆರನ ಸಮಸ್ಯೆ ಏತಿತ್ತಲ್ಲ ಆರು ಊರಿಗೂ ತೋಜ ಒಂದೇ ಐನು ನಮ್ಮಲ್ಲಿ ತೊಂದಿತ್ತೇರಿ. ಪಂಚಸ್ಥಾಪನೆದ ಒಂಜಿ ಕಾಲಡು ಮರ್ಕಂಜದ ಅಧ್ಯಕ್ಷರಾದಿತ್ತನಂಚದ ಸೋಂಪರೈಕಲು ಹಿಡಿದು ಬುಕ್ಕ ಬೇರೆ ಕಂಟಿನ್ಯೂಸ್ 30 ವರ್ಷನದನ್ನ ಐತ ಅಧ್ಯಕ್ಷರಾದಿತ್ತೇರಿ. ಅವು ಅಧ್ಯಕ್ಷ ಆದ ಜಾತ್ರೋತ್ಸವ ಅವು ಒಂದು ಮಾತ ಮುಗಿನಿಲ್ಲ 4 ದಿನ ಈ ವಾದ್ಯದ ಅಕ್ಕಲು ಮುಕ್ಕಲು ಮೇರ್ನ ಇಲ್ಲ ಅಲ್ದು ಪೋಯರಜ್ಜಿ ಪೋಯರ ದಾರಿ ಜೀವನ ಯಾನು ಜಾತ್ರೆಗೆ ಪೋಯೆ ಯಾನು ಗಮ್ಮತ್ ಮಲ್ತೆ ಜಾತ್ರೋತ್ಸವತ್ವೇ ದೇವರನ್ನ ಪ್ರಸಾದ ಎತ್ತೊಂಡು ಯಾನು ಪೋಯೆ. ಈ ಖರ್ಚು ವೆಚ್ಚ ಮೇರು ಬುಕ್ಕ ಬಾರು ಮಾರ್ದವಡು ಮೇರು ಮಲ್ಲ ತೋಟದಾರತ್ತು ಭಾರಿ ಮಲ್ಲ ಕಂಡದಾರು ಮೇರು ಬುಕ್ಕ ಬಾರು ಮಾರ್ದು ಅರಿ ಮಾರ್ದು ಪಾಪ ಮಕ್ಳಿಗೆ ಹೊರಡು ಏರೆಲ್ಲ ನೆನು ಪಂಡೊಂದಿತ್ತೀರು. ಲಕ್ಷ್ಮೀ ಸಣ್ಣ ನಿಕ್ಲಿಗೆ ಗೊತ್ತಿತ್ತು ನಕ್ಲು ನಿಕ್ಲು ಊರ್ದಕ್ಲು ಬಾರಿ ಕೈತಲ್ಲದು ಎನ್ನಾರು ತನ್ನ ತಾಪತ್ರೆಯನ್ನು ಪಂಡೊಂದಿಜ್ಜಾಂಡು. ಒಂಜಿ ಸ್ವಚ್ಛ ಸುಂದರವಾಯಿನ ಬದುಕು ಒರಿ ಗಂಗಸರ ಪರ್ದು ಎಂಕ್ಲ ಹಳ್ಳಿದಕ್ಲು ಪೆರಾಜೇನೋ ಮರ್ಕಂಜನೋ ಎಂಕ್ಲ ಬಯ್ಯಾನಗ ಗಂಗಸರ ಪರ ಒಂದು ಕೂಕುಳು ಪಾಡು ನಂಚಿನ ಒಂಜಿ ಕಾಲ ಇತ್ತು. ಬೇರೆ ಆಯನ ಒಟ್ಟಿಗೆಲ್ಲ ಉಳ್ಳೇರು ಗಡಂಗಡು ಆನ ಗಂಗಸರ ಪರಾಯರು ಮೇರೆ ಮಧುಮಾಂಸ ತಿನ್ಪುನ ಆಯನ ಒಟ್ಟಿಗೆಲ್ಲ ಮೇರುಳ್ಳೇರು ಆನ ಮೇರು ಮಧುಮಾಂಸ ತಿನ್ನಾಯರು. ಮೇರೆ ಕೊಂಜಿ ಬ್ಯಾಡ ಬಿಟ್ಟಿದ್ದಿತ್ತನ ಸಿಗರೇಟ್ ವೈಪುನ ಅಂಚಾದ ಈ ಕಲೆತ್ತ ಎಂಕ್ಲೆ ತುಳ್ಟು ಒಂಜಿ ಭಾಷೆ ಉಂಡು. ಆಗ ಆಟದ ಮರಲು ಆಗ ನಾಟಕದ ಮರಲು ಅಂಚ ಇಂಚ ಒಂಜಿ ಮರಲಂದು ಮನ್ಪುನೆ ಉಂಡು. ಅವು ತುಳ್ಟು ಮರಲಂದು ಬಂಡಿ ಬೆಟ್ಟಿಗೆ ಇರ್ಮಿಟಿಂದ ಅತ್ತ ಲೆಕ್ಕ. ಅಂಡ ಯುವರಾಜ ಜೈನಿಗೆ ಆಟದ ಮರಲು ಇತ್ತಂದು. ಈ ಆಟದ ಮರಲು ಕಲೆ ಒಣ್ಣಾರು ಇತ್ತಂದಂಡ ಆಯ್ತು ಆಟೋಡು ಗಲಿಸಾಯ ನಕ್ಲು ಭಾರಿ ಕಡಿಮೆ. ಒಯ್ತದ ಕಲಾವಿದರ ನಕ್ಲಿಗೆ ಕೂಡ ಕಿರೀಟ ಮತ ದೀಪೇರು ಇತ್ತು ಮಲ್ಲ ಮಲ್ಲ ಪ್ರಶಸ್ತಿಲು ಮತ ಬರ್ಪ ಅರ್ಜಿ ಬಾಡ್ದಲ್ಲ ಬರ್ಪ ಅರ್ಜಿ ಪಾಡಂದಲ್ಲ ಬರ್ಪ. ಅಂಡ ಯುವರಾಜ್ ಜೈನ್ ಒರಿ ಕಳೆವಣ್ಣಾರುಳ್ಳೆರನಾರು ಆಂಡ ಗೌರವನು ಕಳೆ ಹೊಂದಿದ್ದೇರು. ಇಡೀ ಮರ್ಕಂಜಾಡು ಸಾವಿರಾರು ಜನ ಅಥವಾ ಆ ಏರಿಯಾಡ್ ಎನ್ನ ಊರುಡ್ಲ ಸೇರಿದು ಸಾವಿರಾರು ಜನ ತೀರ್ಪು ಒಪ್ಪೇರು ಪ್ರಕೃತಿ ಸಹಜವಾಯಿನಂಚಿನ ಮರಣ. ಆಂಡ ಯುವರಾಜ್ ಜೈನ್ಗೆ ಈತ ಯಾನು ಒಂಜಿ ವೇಳೆ ಗೊಟಕ್ಕಂದು ಪಂಡುಂಡ ಒಂಜಿ 10 ಜನ ಎಡ್ಡೆ ಅಂದು ಪಂಡ 10 ಜನ ಹಾಳು ಪಣುವೇರು. ಸೈತನೇರ ಮೇಗ ಪೇರು ಜಾಸ್ತಿ ಇಂದು ಪನ್ಪನಕ್ಲಿಪ್ಪೇರು ಒಂಜಿ ಆತ ಒಂದು ಪನ್ಪನಕ್ಲಿಪ್ಪೇರು. ಆಂಡ ಯುವರಾಜ್ ಜೈನಿಗೆ ಇಡೀ ಮರ್ಕಂಜ ಒಂಜಿ ವೇಳೆ ಒಂಜಿ ಅಜಾತ ಶತ್ರು ಆದು ಒಂಜಿ ವೇಳೆ ಮಾತೆಲ್ಲ ಕಣ್ಣ ನೀರು ಪಾಡ್ನಂಚಿನ ಒಂಜಿ ದಿನ ಇತ್ತಂದಂಡ ಅವು ಯುವರಾಜರ ಇನ್ನು ತೀರ್ಪೋಯ್ನ. ಬಹುಶಃ ಅಲ್ಪ ಒಂಜಿ ಮಲ್ಲ ಗೌರವಾನ್ವಿತ ಕುಟುಂಬಡು ರಾಜ ಕಲೆ ಇತ್ತನ ರಾಜ ಯೋಗ ಇತ್ತನ ರಾಜರ್ನಂಚಿನ ಒಂಜಿ ಕುಟುಂಬಡು ಪುಟ್ಟಿನಾರು. ಒಂಜೇ ಇಲ್ಲಿತ್ತೇನೆ ಒಂಜಿ ಕಾಲೋಡು ಐದು ಅಕ್ಕಲ್ನ ಕಸಿನ್ಸ್ ಮಾತಾದು ಅಂತ ಒಂದು ಮಾತ ಮಲ್ಯಾಂಡ್ ನಮ್ಮ ತೂತ ಕಣ್ಣ ಅಜ್ಪ ವರ್ಷೋಡು ನಮ್ಮಲ್ಲ ಕಣ್ಣಾರೆ ತೂಯಿನಂಚಿನ ಮರ್ಕಂಜ ನಮ್ಮದಾಲ ದೂರೋಡಿತ್ತಲ್ಲ ಆಡೆ ಪೋವೊಂದು ನಮ್ಮ ಬಾಲ್ಯವನು ಅವಳೇ ಕಲಿಯ ಒಂದಿತ್ತ ಇವನ ಅವಳೇ ಪಟ್ಟೆಗೆ ಪೋಯಿಂತ ಮಿಯೋಣಿಗೆ ಪೋಯಿತ್ತ ಅಂಚಾದ ನಂಗೆ ಭಾರಿ ಗೊತ್ತು ಭಾರಿ ಗೌರವದಿಲ್ಲ. ಆ ಬಸದಿನ ಜೀರ್ಣೋದ್ಧಾರ ಮಲ್ಪನಂಚಿನ ಯೋಗ ಭಾಗ್ಯ. ಆ ಕುಟುಂಬ ತನ್ನ ಕಸಿನ್ಸ್ನು ಪೂರ ಒಟ್ಟಿಗೆಲೆ ತಂದು ಪೋಪುನಂಚಿನ ಓಡೆ ಮುಟ್ಟ ಆರೆಗೆ ರೋಜ ಯೋಗ ಒಂದು ಪಂಡ. ಬಹುಶಃ ಆರ್ನ ನೆಟ್ಟು ಆರ ಸಮಸ್ಯೆ ನೇತೋ ನಿಂಗದು ನೀರು ಪರ್ತೀರ ಐನು ಕುಸಾಲ್ಡ್ ತೆಲ್ತದ್ದು ಫಲಿತದ್ದು ನೆಂತೊಂದೇರು ಐತ ಪ್ರತಿಫಲ ಇಂಚಿನ ಆಂಡೊಂದು ಪಂಡ ಆರು ಮಲ್ತಿನಂಚಿನ ಪಂಚಸ್ಥಾಪನೆಗೆ ಆ ಊರಿಗೂ ಅಥವಾ ಪರ ಊರಿಗೂ ಅಥವಾ ಕಲಾ ಸೇವೆ ಮಲ್ತಿನ ಐತ ಪ್ರತಿಫಲ ಅವರಿಗೆ ಬಂಗಾರ ಲೆಕ್ಕಂದ 4 ಜೋಕುಳು. ಆ ಜೋಕುಳು ತಾನು ತನ್ನ ಅಮ್ಮೇರು ಮಾರ್ನ ಜಾಗೆನು ಪಿರ ಖರೀದಿ ಮಲ್ತೀರು.
ಎಂಕ್ ಅತ್ಯಂತ ಸಂತೋಷ ಆಯ್ತು ಒರಿ ಮಗೆ ಏನಡ ಪಂಡೇರಿ ಇಂಚೆಂಚ ಆ ಜಾಗಿನೊಂದಿ ತೊನ್ನಂದು ಎಂಕಾಯ್ತ ಪೂರ್ವಾಪರ ಮಲ್ಲ ಗೊತ್ತಿಜ್ಜನೆ ಎಣ್ಣೆ ದಿವಾಕರ್ ರೈಕುಲ್ದಕೆಂಡೆ ಅಂದು ಮಾರ ಯಾರು ಕಳೆವಣ್ಣೆನೇ ಜಾಸ್ತಿ ತನ್ನ ದರ್ಬಾರ್ದು ಪಂಡ ಮಲ್ಲತಿಗೆ ತೋಜ ಇರತ್ತೆ ನನ್ನ ಸ್ವಾಭಿಮಾನ ಬುಡ ಒರಿಯ ಬತ್ತನಾಯ ಒಂದು ಗ್ಲಾಸ್ ನೀರು ಆಗ ಮನೋರಂಜನೆಗೆ ಮೊಣೆದಕ್ಕ ಆಗ ತಕ್ಕ ಪಾತ್ರ ನಂಚಿನ ಯುವರಾಜ್ ಜೈನ್ ಬಹುಶಃ ಯುವರಾಜ್ ಜೈನ್ನ ಈ ಕಾರ್ಯಕ್ರಮ ಮರ್ಕಂಜದ ಮಲ್ನಾಡುಪೇಟೆ ಡಾವಡು ಅಥವಾ ಅಲ್ತ ಆ ಊರು ಡಾವಡು ಅವು ಎಲ್ಲಂಜಿ ದಿನ ಆಪುನ ನುಂಡು 26ನೇ ತಾರೀಕಿಗೆ ದನ್ನ ಏನಂತ ಆಮಂತ್ರಣ ತುಯ್ಯೆ ಯುವರಾಜ್ ಜೈನ್ಗೆ ಬೇತೆ ಆಲ್ಟರ್ನೇಟಿವ್ ಇಜ್ಜಿ ಯುವರಾಜ್ ಜೈನ್ ಒರಿ ಯುವರಾಜ್ ಜೈನ್ ನಮ್ಮ ಇಂಚ ಕಾವಂದಿರೇನು ಪನ್ಪನೋ ನಮ್ಮ ಇಂಚ ಹರ್ಷೇಂದ್ರನ್ ಸುರೇಂದ್ರನ ನಕ್ಲೇನೇನು ಉಪಾತ್ಯರ್ಪನೋ ಅಂಚನೆ ನಮ್ಮ ಊರ್ದ ಒಂಜಿ ಕಾವಂದಿರೆಗೆ ಸಮಾಧಿತ್ತನ ಯುವರಾಜ್ ಜೈನ್ ಆರೆಗೆ ಎನ್ನ ಲೆಕ್ಕಂದ್ರ ಮಲ್ಲ ಜುವ ಇಜ್ಜಾಂಡು ಎನ್ನ ಲೆಕ್ಕಂದನ ಈ ಎಂಕ್ಲ ಈ ಅಸುರ ಕ್ರಿಯೆಲ್ಲ ಮಲ್ಪನಾರು ಆರು ದೇವಕ್ರಿಯೆ ಮಾತ್ರ ಮಲ್ಪನಾರು ಅಂಚ ಅದು ಕಿಣ್ಕನಾಗ ಆರು ನಮ್ಮ ಕಿಣ್ಕನಾಗ ನಮ್ಮ ತುಚ್ಚರ ಪೋಪನ ಅಂಚನಕ್ಲು ಆರು ಆ ಬುದ್ಧಿ ಇಜ್ಜಂದು ಅಂಚಾದ ಆರ್ನ ಸಾತ್ವಿಕ ಸಜ್ಜನತಿಕೆ ದಂದೇನು ಹೊರರೂಪಾದ ಆರ್ನ ಜೋಕ್ಳುದೆ ತೊಂದು ಆರ್ನ ಕುಟುಂಬದಕ್ಲ ಆರ್ನ ಒಟ್ಟಿಗೆ ಉಂತದು ಆ ಮಾರ್ನ ಜಾಗೇನು ತನ್ನ ತಾಪತ್ರೆಗೆ ಸ್ವಂತ ವೈಯಕ್ತಿಕ ತಾಪತ್ರೆಗೆ ಹತ್ತು ಮಾರ್ದಿನಿ ಆರು ಮಾರ್ದಿನೇನೆ ಅಲ್ಪ ಈ ಮರ್ಕಂಜದ ದಾಯ್ತಾಂಡ ಎಡ್ಡೆಗೆ ಐನ್ ನಮ್ಮ ನೆನಪಿದಿಡೋಣ ಜಾ ಆರು ಬಹುಶಃ ಪಂಚಸ್ಥಾಪನದ ಜಾತ್ರೆದ ಖರ್ಚಿಗೆಲ್ಲ ಮಾರ್ದಿಪ್ಪೇರಿ ಆರ್ನ ಸಮಸ್ಯೆಗೆಲ್ಲ ಮಾರ್ದಿಪ್ಪೇರಿ ತನ್ನ ಜೋಕ್ಲೆಗೆ ಹೊರರೂಪ ಅಕಲ್ ನಂಬುನಂಚಿನ ದೇವರು ಅಕಲ್ ನಂಬುನಂಚಿನ ಬಸದಿದ ದೇವೇರ್ಲಕ್ಲು ಅಕಲ್ ಪೂರ ಆಶೀರ್ವಾದ ಕೊರ್ದು ಆ ಜೋಕ್ಲೆಗೆ ಎಡ್ಡೆಂದು ಕೊರ್ತೇರು ನಮ್ಮ ದಾದ ಮಲ್ಪೊಲಿ ಯುವರಾಜ್ ಜೈನ್ ಎಂಚ ನೆನಪಿದೀವೊಲಿ ಇಂದು ಪಂಡ ಯುವರಾಜ್ ಆರ್ನ ಜೈನ ಆರ್ನ ಆ ಪುಣ್ಯಾತ್ಮನ ಮಲ್ಲ ಆರೆಡ್ಡೆ ಒಂಜಿ ಕ್ರೀಡಾಪಟು ಆರೆಡ್ಡೆ ರಾಜಕಾರಣಿ ಆರೆಡ್ಡೆ ಹೌದಾಲತ್ತಾರೆ ಸಾಮಾನ್ಯ ರೇಟ್ ಸಾಮಾನ್ಯ ಜೀವನ ಅಂಚಾದ್ಲ ಸಾವಿರಾರು ಜನ ನೆನಪುದಿಡೋಣ ನಂಚಿನ ಕೆಲಸ ನಮ್ಮ ಮರಪು ಐತೆ ನಮ್ಮ ಮರಪು ಒಂಜಿ ಕಾಲಡು ಭೂಮಾ ಸುದ್ದೇಟ್ ಪೂರ ಕಳೆವಣ್ಣಯ್ಯನು ಒಂಜಿ ಪಾರ್ಟಿನ ಒಂಜಿ ವ್ಯಕ್ತಿನ ನಿಂದನೆ ಮಲ್ತು ಇಂತೆ ಅವೇ ಪಡೆವಣ್ಣಕ್ಲು ಇತ್ತೆ ಏರು ಕೊರ್ಪದೇರೋ ಅಕ್ಲೆಗೆ ನೆರ್ಪುಣಂಚಿನ ಕಾಲಾವಸ್ಥೆ ಮರಪು ನಂದು ಪ್ರಕೃತಿದ ನಿಯಮ ಆಣತೆ ಸೊ ಅಂಚನೆ ಯುವರಾಜ್ ಜೈನ್ ತನ್ನ ಏತು ಕಳೆಯೊಂದಿರೋ ಏತು ನುಮಾಲ್ತದೇರೋ ಐನು ನಮ್ಮ ಕಣ್ಣಾರೆ ತೂಯಿನಕ್ಲು ನಮ್ಮ ಅಕಲ್ನ ಆರ್ನ ಆದರ್ಶ ಇಂಚಿನ ದೀವೊಲಿ ಪಂಡ ಆರೆ ನೆನಪು ದೀಡೋಣ ಮುಖಾಂತರ ಆರ್ನ ಸಜ್ಜನತಿಕೆನು ಸಾತ್ವಿಕತೆನು ಸೋಪುನಗಲ್ಲ ತೆರೆಬಗ್ಗಂದನಂಚನೇನು ಒಂಜಿ ಬೊಲ್ದು ವೇಸ್ಟ್ ಈ ಬೊಲ್ದು ಕುಂಟು ಎಂಚ ಐಟು ಪಾಡೊಂದಿತ್ತೇರೋ ಅಂಚನೆ ಬಹುಶಃ ಯಾನಿ ನೀ ಪಿದಾಡ್ನಾಗ ಎಂಕ್ ಏನು ಶೇಖರ್ ಫೋನ್ ಮಾಡ್ತೀರು ಮುರಾಣಿ ಫೋನ್ ಮಾಡ್ತದ್ದು ಎಲ್ಲ ನೀವು ಧರ್ಮಸ್ಥಳ ನೆಟ್ಟು ಕಾರ್ಯಕ್ರಮ ಉಂಡು ಯುವರಾಜ್ ಜೈನ್ ಎನ್ನ ತರೆಟ್ಟು ಯುವರಾಜ್ ಜೈನರಿಗೆ ಅಭಿನಂದನೆ ಅರೆ ನಂದು ಹೌದಾ ನಾಡ ಏನು ಮಾಡಿ ನಾನೊಂದು ಸತ್ತಿ ಬರ್ಪೇಮ ಕಡೆಗೆ ಮಾಡ್ಪೇರೆ ಅರೆಗೆ ಶ್ರದ್ಧಾಂಜಲಿ ಎಂಗೆ ವಿಷಯನೇ ಗೊತ್ತಿಜ್ಜಿ ಎನ್ನ ವಿಟ್ಲಾಡು ಎನ್ನ ಅಪ್ಪೆಲ್ಲದ ಕಾರ್ಯಕ್ರಮ ನೋಡಿ ಎನ್ನ ಒಂಜಿ ವಾರಡು ಪೇಪರ್ಲ ತೂತಿಜ್ಜಿ 10 ದಿನೊಟ್ಟು ಪೇಪರ್ ತೂತಿಜ್ಜಿ ನಮ್ಮ ಕಂಪ್ಲೀಟ್ ಕಾರ್ಯಕ್ರಮ ಮಾಡ್ತಂದು ಏಪ್ರಿಲ್ 9, 10, 11 ಮತ ಅವಳು ಕಾರ್ಯಕ್ರಮ ಇತ್ತಂಡು ಎಂಕ್ ಬೇರೆ ಲಾಸ್ಟ್ಗೆ ಮಾಡ್ಪೇರು ಅತ್ತಾರ್ನ ಒಂಜಿ ಶ್ರದ್ಧಾಂಜಲಿ ಅರೆ ಮಾರೆ ಎಂಕ್ ವಿಷಯನೇ ಗೊತ್ತಿಜ್ಜಿ ಪಂಡೆ ಐ ಫೆಲ್ಟ್ ಸೋ ಸಾರಿ ಯಾನ್ ಇನ್ನೀ ತೊಡಿಕಾನದ ನಿಕ್ಲೆ ಮಾತ್ರ ಗೊತ್ತಿತ್ತಲೇಕ ಸೀಮೆ ದೇವರನ್ನ ಜಾತ್ರೋತ್ಸವ ಒಂದುಂಡು ಅರಡ ಪಂಡೆ ಅರ್ಧ ಗಂಟೆ ಪುಣ್ಯಾತ್ಮ ನಮ್ಮ ಊರ್ದಕ್ಲೇ ಇಡೀ ಬರ್ರ ಪಂಡದು ನಮ್ಮ ಬೋದು ಓಲ ಕುಳ್ಳುಂಡ ಆಂಡ ಯುವರಾಜ್ ಜೈನಿಗೆ ಆರೆಗೆ ಗೌರವ ಕೊರ್ಪನೆ ಇಟ್ಟಿಡು ಆ ಕುಟುಂಬಕ್ಕೂ ಗೌರವ ಕೊರ್ಪನೆ ಇಟ್ಟಿಡು ಅಂಚಾದು ನಮ್ಮ ಸಮಯ ಕೊರ್ತಾಯಿನಿ ಎಂಕ್ ಬಾರಿ ಬೇಜಾರದ ವಿಷಯ ಎಂಚಿನ ಅಂದು ಪಂಡ ನಮ್ಮ ಜನಸಂಖ್ಯೆ ಯಾರಂದು ಸೇರ್ನಕ್ಲು ಗೌರವ ಸೂಚಿಸಾರ ಆಂಡ ಸಮಾಧಾನದ ವಿಷಯ ಎಂಚಿನ ಪಂಡ ಏರು ಸೇರ್ದರೋ ಅಕ್ಲು ಇಂಗ್ಲೀಷ್ ಒಂಜಿ ಪಾತೆರ ಉಂಡು ಕ್ರೀಮ್ ಆಫ್ ದಿ ಸೊಸೈಟಿ ಏರು ಬೋಡೋ ಅಕ್ಲು ಉಳ್ಳೇರು ಏರು ಕಲೆಯನ್ನು ಪ್ರೀತಿಸಬೇರೋ ಏರು ಯುವರಾಜ್ ಅಂಬೇರೇನು ನಮ್ಮ ಯುವರಾಜ್ ಜೈನರೇನು ನಮ್ಮ ಮನಸಾರೆ ಪ್ರೀತಿ ಮಲ್ಪೋನ ಅಕ್ಲು ಉಳ್ಳೇರು ಸೊ ಅಂಚಾದಿಪ್ಪನಗ ಆರ್ನ ಹೂವು ಅತ್ತಣ್ಣ ಆರ್ನ ಈ ಕೊಡುಗೈನ್ಲ ಐನ್ಲ ನಮ್ಮ ಮಲ್ಪೊಡ್ದಿಜ್ಜಿ ಆರ್ ಲೇಖ ಯುವರಾಜ್ ಜೈನ್ ಲೇಖ ಬುಕ್ಕೊಂಜಿ ಆಯರ ಸಾಧ್ಯ ಇಜ್ಜಿ ಆರ್ನ ಜೋಕ್ಲೇಡಲ್ಲ ಆರ್ನ ಕುಟುಂಬದ ಕ್ಲೇಡಲ್ಲ ನಮ್ಮ ಕೈ ಮುಗಿದು ವಿನಂತಿ ಎಂಚನೇನು ನಾನೊಂಜಿ ಯುವರಾಜ್ ಜೈನ್ ಆಯರ ಏರಿರ್ಲ ಸಾಧ್ಯ ಇಜ್ಜಿ ನಾನೊಂಜಿ ವೀರೇಂದ್ರ ಹೆಗ್ಡೆ ಆಯರ ಇರ್ಲ ಸಾಧ್ಯ ಇಜ್ಜಿ ನಾನೊಂಜಿ ಇತ್ತದ ರಾಜಕಾರಣಿ ಆಯರ ಮಹಾತ್ಮ ಗಾಂಧಿ ಅವಡು ಏನು ಅವು ಅವಡೊಂದು ಅವರ್ ಸಾಧ್ಯ ಇಜ್ಜಿ ಆಂಡ ಆರ್ನ ಆದರ್ಶ ಒಂಜಿ ಪಾಲನೆ ಮಲ್ತದ್ದು ಆರ್ ಲೆಕ್ಕ ಆಪನಂಚಿನ ಯೋಗ ಭಾಗ್ಯ ನಂಕುಂಡು ಆರೇನು ನೆನಪಿದಿಡೋಣ ಇನ್ನು ನಮ್ಮ ಆರ್ನ ಸಜ್ಜನತಿಕೆಗೆ ಸಾತ್ವಿಕತೆಗೆ ಸೋಪನಗಲ ತನ್ನ ಇತ್ತನ 34 ಇಂಚ ಮಲ್ತೊಂದು ನಡತೊಂದಿತ್ತೇರು ಸ್ವಚ್ಛ ಸುಂದರವಾಯಿನ ಬದುಕನ್ನು ಮಲ್ತಿದ್ದೇರು ಕಳೆ ಹೊಂದೇರು ಸಾಕಷ್ಟು ಕಳೆ ಹೊಂದೇರು ಸಾಕಷ್ಟು ಹೊಂದೇರು ಆಂದ ಏರು ಗೌರವ ಕೊರ್ಪುನಕ್ಲುಳ್ಳ್ಯಾರ ಏರು ಗೌರವ ಕೊರೋಡೋ ಅಕಲಡ ಗೌರವ ಸೈನೇಟ್ಲ ಆರೆಗೆ ಗೌರವ ಇತ್ತು ಅತ್ಯಂತ ಪ್ರೀತಿಡು ಅತ್ಯಂತ ಗೌರವಡು ಎನ್ನ ಕುಟುಂಬದ ಪರವಾಗ ಆರೆಗೆ ಶ್ರದ್ಧಾಂಜಲಿ ಅರ್ಪಿಸಬೆ ಎಂಕ್ಲ ಗುರು ಸಮಾನ್ಯರು ಎಂಕ್ಲೇನು ಪ್ರೀತಿಡು ಯಾನೊಂಜಿ ಗುತ್ತುದಾಯಿ
ಆರೊಂಜಿ ಗುತ್ತುದಾರು ಎಂಕ್ಲೇನು ಪ್ರೀತಿ ವಿಶ್ವಾಸಡು ಬಾರಿ ನೆಟ್ಟು ಪಾತೆರೊಂದಿತ್ತನಾರು ಯುವರಾಜ್ ಜೈನ್ ನಂಚಿನ ಬುಕ್ಕೊರಿ ಇದ್ಯರು ಯುವರಾಜ್ ಜೈನ್ನ ಈ ಒಂಜಿ ನೆನಪು ಮಲ್ಪುನಂಚಿನ ಕೆಲಸ ಮಲ್ತಿನಂಚಿನ ಪದ್ಮನಾಭರೆಗ್ ಈರಾರು ಬಂಧುವಾದ ದಿಪ್ಪು ಶೇಖರ ಮಣಿಯಾಣಿ ಅಂಚನೆ ಒಂಜಿ ಟೀಮ್ ಗುಂಡತೆ ನಿಕ್ಲೆಗೆ ಅನ್ನು ಗೌರವ ಸೂಚಿಸಬೇಕು ನಿಕ್ಲು 1000 ಕೆಲಸ ಮಲ್ತಿಪ್ಪರು ಅಂಡ ಎಡ್ಡೆ ಕೆಲಸ ಒಂದೊಂದು ಇತ್ತಂದಾನ ನೆನು ಸುರೂಟು ಬರೆ ಹೊಡೀರು ಇನಿ ಮಲ್ತನಂಚಿನ ಕೆಲಸ ಬಾರಿ ಅಡ್ಡೆ ನಿಖಿಲ್ ವರ್ಷಕ್ಕೂ 4 ಕಾರ್ಯಕ್ರಮ ಮಲ್ಪರು ನಿಖಿಲ್ ಅದ್ದೂರಿ ಆಡಂಬರ ಮಲ್ಪರು 1000 ಸಂಘಟನೆ ಮಲ್ತು ಗೊತ್ತಿತ್ತು ನಕ್ಲು ಅಂಡ್ ಅಂದು ಮಲ್ತಿನಂಚಿನ ಅತ್ಯಂತ ಎಡ್ಡೆ ಕೆಲಸ ಎಂಕ್ ಬಾರಿ ಸಂತೋಷದ ದಿನ ಇನಿ ದಾಯಂದು ಪಂಡ ವಯೋ ಸಹಜವಾದ ನಮ್ಮನ್ನು ಬಿಡ್ದು ಸ್ವರ್ಗಸ್ಥರಾಯಿನಂಚಿನ ಸ್ವರ್ಗಾಂದು ಒಂಜಿ ಉಂಡುಂದು ನಮ್ಮನಂಚಿನ ನಮ್ಮ ಆ ಸ್ವರ್ಗ ಉಂಡುಂಡ ಸ್ವರ್ಗಕ್ಕೂ ನಡತೊಂದೇ ಪೋದಿಪ್ಪೇರು ಎನ್ನ ಯುವರಾಜ್ ಜೈನರು ಅಂಚಾದಿಪ್ಪನಾಗ ಆರೇನ ಒಂಜಿ ಕಾರ್ಯಕ್ರಮವನ್ನು ಸಂಘಟನೆ ಮಲ್ತಾರೆ ಮಲ್ಲಿಕಾರ್ಜುನನ ಕೆಲಸ ಮಲ್ಪೇರ 1000 ಜನ ಉಳ್ಳೇರು ಅಣ್ಣ ನಮ್ಮ ಪೋದೈತೊಟ್ಟಿಗೆ ಸೇರೋಣಿಯರುಳ್ಳ ಅಂಡ ಈ ದಿನ ಇನಿ ಮಾಲ್ತಿನಂಚಿನ ಕೆಲಸದ ಬಗ್ಗೆ ಭಾರಿ ಗೌರವ ಉಂಡು ಯಾನು ಬಣ್ಣಗ ಉರಿಯಾಗ ಕಾಲ್ ಮಲ್ತೆ ಮರ್ಕಂಜದಾಯಾಗ ಎಂಚ ಮಾರ ಇನಿ ಯುವರಾಜ್ ಅಣ್ಣ ಆರು ನಾನೊಂಜಿ ಯುವರಾಜ್ ಜೈನ್ ಬರೆಯಿರು ನಾನೊಂಜಿ ಯುವರಾಜ್ ಜೈನ್ ಏರ್ಲ ಬರೆಯಿರು ಅಂಡ ಆರ್ನ ಆದರ್ಶ ಅದೊಂಜಿ 10% ನಮ್ಮ ಊರ್ದಕ್ಕಲು ನಡಪ ಒಂದು ಪೋಂಡೆಡ್ಡೆ 30 ವರ್ಷ ದಾಲ ಉತ್ಪತ್ತಿ ಇಜ್ಜಂದನ ಈ ಪಂಚಸ್ಥಾಪನೆಯನ್ನು ನಡಪ ಒಂದು ಪೋಪುನಂಚಿನ ಮಲ್ಲ ಸಾಹಸ ಮಲ್ತ ಅನಂತರ ರಾಜಕೀಯ ನೆಟ್ಟು ಇನಿ ಒಂಜಿ ಪಾರ್ಟಿ ಬರ್ಪುಂಡು ಎಲ್ಲ ಒಂಜಿ ಪಾರ್ಟಿ ಬೋದು ಇನ್ನು ರಾಮೆ ಬರ್ಪೆ ಬುಕ್ಕರ ಧೂಮೆ ಬರ್ಪೆ ಏರ ಅಧ್ಯಕ್ಷ ಅಪ್ಪಿದ್ದಾನೆ ಆಪೇರು ದೇವಸ್ಥಾನಕ್ಕೂ ತರೆಪಾಡನ್ನ ಎಲ್ಲ ಅಧ್ಯಕ್ಷರ ಆಪೇರು ಒಂದು ಮಾತ ಊರುಡಿತ್ತು ನಂಚಿನ ಅಣ್ಣದೆ ಲಾಬಿ ಮಲ್ತದ್ದು ಇನ್ಫ್ಲುಯೆನ್ಸ್ ಮಲ್ತದ್ದು ಕಾಸರಗೋಡದೆ BC ರೋಡ್ದ ದೇವಸ್ಥಾನದ ಅಧ್ಯಕ್ಷೆ BC ರೋಡ್ದೆ ಕಾಸರಗೋಡದ ದೇವಸ್ಥಾನದ ಅಧ್ಯಕ್ಷೆ ಇನ್ನೂ ಮಾತನಾಡಕೊಂಡು ಅಣ್ಣ ಬಲ್ನಾಡು ಪೇಟೆಡು 690 ಇತ್ತಂದೆ ಅಟ್ಲ ದೇವಸ್ಥಾನ ಬಸದಿನ ಹತ್ತಂದೆ ಅಲ್ಪ ಇತ್ತನ ಕೃಷಿ ಕಾರ್ಯಗಳನ್ನ ಹತ್ತಂದೆ ಆ ಊರ್ದ ಪಂಚಸ್ಥಾಪನೆದ ಪವಿತ್ರವಾಯಿನ ಕ್ಷೇತ್ರವನ್ನೆಲ್ಲ ಅಭಿವೃದ್ಧಿ ಮಲ್ಪನಿಟ್ಟಿಡು ತನ್ನ ಇಲ್ಲಲ್ದ ಹರಿಕೊಂಡದ್ದು ಮಲ್ತು ನಂಚಿನ ದಿನಕುಳಿನ ಸ್ಮರಣೆ ಮಲ್ತೊಂದು ಆರ್ನ ಆ ಏರಿಯಾಡು ನಮ್ಮ ಆತು ಎಲ್ಲೇ ನಮ್ಮ ಬಾಲ್ಯವನ್ನು ಕಳೆದ ಅವರಿಗೆ ಬಗ್ಗೆ ಅತ್ಯಂತ ಗೌರವ ಉಂಟು ಎನ್ನ ಕುಟುಂಬಕ್ಕೆ ಅತ್ಯಂತ ಪ್ರೀತಿದ ಎನ್ನ ಕುಟುಂಬಕ್ಕೆ ಅತ್ಯಂತ ಗೌರವ ಕೊಂಡು ಎಂಕ್ಲ ಕಂಗಾಲಾದಿ ಪುನಗಲ ಎಂಕ್ಲೆ ನವೇ ಪ್ರೀತಿದು ಗುತ್ತುದಾಯಿಂದ ಪಂಡದ ದೇಶಕೋಡಿ ಗುತ್ತುದಾರಂದು ಪಂಡದ ಪಾತ್ಯರ್ಪ ಒಂದು ಕುಂಡಕೋರಿ ಪಟೇಲರದ ಮನೆತ್ತಾರಂದು ಪಾತ್ಯರ್ಪ ನಂಚಿನ ಮಲ್ಲ ಕೆಲಸ ಮಲ್ತೊಂದಿತ್ತ ನಂಚಿನ ಪುಣ್ಯಾತ್ಮೆಯಾರು ಆರ್ನ ಒಂಜಿ ಶ್ರದ್ಧಾಂಜಲಿ ಕಾರ್ಯಕ್ರಮೋಡು ಪಾಲ್ಗೊಳ್ಳಂಚಿನ ಯೋಗ ಭಾಗ್ಯನ್ನ 80 ವರ್ಷ ವಯೋ ಸಹಜವಾಯಿನ ಮರಣ ಆರ್ನ ಕುಟುಂಬದಕ್ಳೊಟ್ಟಿಗೆ ಅವೇ ಗೌರವಡು ಅವೇ ಪ್ರೀತಿ ದಿಪ್ಪೋಡು ಕೇವಲ ಬೆರಳೆಣಿಕೆದೆ ಇಲ್ಲಿ ಒಂಜಿಲ್ಲಿತ್ತನ ಅವಳು 5-4 10 ದಿಪ್ಪು ಏತಿಲ್ಲುಂಡು ಸ್ವಾಮಿತ್ತೆ ಎಣ್ಮ ಇಲ್ಲುಂಡು ಅಕಲ್ ಒಗ್ಗಟ್ಟುಡುಳ್ಳೇರು ಆ ಅಲ್ಪ ಇತ್ತೊಂದು ಆ ಬಸದಿನೊಂಜಿ ಇನ್ನು ಮಲ್ತೊಂದು ಓಡೆ ಮುಟ್ಟ ದೈವ ಸಹಾಯ ಎಂದು ಪಂಡ ತನ್ನ ಒಂಜಿ ಅಮ್ಮೆ ತನ್ನ ಜೋಕ್ಲೆಡ ಸಕ್ಸಸ್ ನುತ್ತು ಓಡಿಗೆ ಏನೆಂಚಿನ ಮಲ್ತದೆ ಅಂದ ತನ್ನ ಜೋಕ್ಲಿ ಸಕ್ಸಸ್ ಆವಡೆ ಜೋಕ್ಲುದಲ್ಲ ಆನೆ ಮಲ್ಪೊಡು ಕುದುರೆ ಮಲ್ಪೊಡುಂದತ್ತು ಜೋಕ್ಲು ತನ್ನ ಪಪ್ಪ ಸಮಸ್ಯೆಗೆ ಮಾರ್ನೇನು ದಾಲ ಅನ್ಯತಾ ಭಾವಿಸಂದೆ ಅವೇ ಜಾಗಕ್ಕೆ ರಾಯ್ದು ಅಕಲೇ ಬೆಂಗಳೂರು ಒಂಜಿ ಫ್ಲಾಟ್ ಮಲ್ತೊಂದೊಲಿ ಅಗಲೇ ಗುಡ್ಲಾಡ್ ಒಂಜಿ ಫ್ಲಾಟ್ ಮಲ್ತೊಂದೊಲಿ ಒಂದು ಮಹತ್ವ ಯಾವುದೇ ಒಂದು ವಿಚಾರ ಈಗ ಅವರು ಅಷ್ಟು ಆ ಸಮಯದಲ್ಲಿ ಇಲ್ಲಿ ಕರೆದು ಮಾಡದಿದ್ದರೆ ನಮ್ಮ ಕತೆ ಏನಾಗ್ತಿದ್ದನ್ನೇ ಹೇಳಿ ಅವರು ಪುಣ್ಯವಂತರು ಭಾಗ್ಯವಂತರು ಗುಣವಂತರು ಅವರು ಸಮಾಜ ಸೇವಕರು ಆ ಸಂದರ್ಭವನ್ನು ಇವರು ಹೇಳಿದ್ದಾರೆ ಅವರಿಗೆ ನಾನು ಈ ಸಮಯದಲ್ಲಿ ಅವರ ನೆನಪು ಮಾಡಿಕೊಳ್ತಾ ಇದ್ದೇನೆ ದಿವಾಕರ್ಯ ಅವರದ್ದು ಯುವರಾಜನ ಒಡನಾಟ ಆ ರೀತಿ ಆಯಿತು ಸ್ವಾಮಿ ಇನ್ನು ಮುಂದಕ್ಕೆ ನಾವು ಬಹುಶಃ ಯೋಜನಾಧಿಕಾರದ ಒಂದು ಮಾತು ಕೇಳ್ತಾ ಇದ್ದೇನೆ ಅವರು ಬೇರೆ ದಿಕ್ಕಿನಲ್ಲಿ ಕಾರ್ಯಕ್ರಮ ನಿಮಿತ್ತ ಎಲ್ಲ ಇಟ್ಟಿದ್ದಾರೆ ನಾವು ಶಿಶಿಲರನ್ನು ಒಂದು ಮಾತಾಡಲಿಕ್ಕೆ ಬಿಡ್ಬೋದು ಅಂತ ಕೇಳಿದ್ದೇವೆ ಹಾಗಿದ್ದೆ ಕಾರ್ಯಕ್ರಮ ಇಡುವ ಅಂತ ಬಲೆ ದಾಲ ಆಯ್ತು ದಾಲ ವಿಷಯನೇ ಇಜ್ಜಿ ಬಲೆ ಅಂತ ಹೇಳಿ ಎಷ್ಟು ಆತ್ಮೀಯ ಅಂದರೆ ಅಷ್ಟು ಒಂದು ಕೆಲಸ ಉತ್ತಮದ ಕೆಲಸವನ್ನು ಮಾಡಿದವರು ಮಾಧವರು ಸಣ್ಣ ವಿಷಯವಲ್ಲ ಇಂಥ ಒಂದು ಪುಣ್ಯ ಭಾಗ ಅವರಿಗೆ ಸಿಕ್ಕಿದೆ ಆದ ಕಾರಣ ಅವರು ಈ ಸಂದರ್ಭದಲ್ಲಿ ನುಡಿ ನಮನವನ್ನು ಮಾಡೋದಕ್ಕಾಗಿ ಮಾಧವರು ಈ ಕಡೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಮಂಜುನಾಥ ಸ್ವಾಮಿ ಅನ್ನಪ್ಪ ಸ್ವಾಮಿಯನ್ನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಸ್ಥಳ ಸಾನ್ನಿಧ್ಯ ಶ್ರೀ ಚನ್ನಕೇಶವ ಸ್ವಾಮಿ ತಾಯಿ ಭಗವತಿಯನ್ನು ಮತ್ತು ಸೀಮಾಧಿಪತಿ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪ್ರಾರ್ಥಿಸಿ ಇವತ್ತು ಭಾಳ ವಿಶೇಷವಾದ ಕಾರ್ಯಕ್ರಮ ಸ್ವರ್ಗಸ್ಥರಾದಂತಹ ಶ್ರೀ ಯುವರಾಜ್ ಜೈನ್ ಬಲ್ನಾಡುಪೇಟೆ ಇವರ ಶ್ರದ್ಧಾಂಜಲಿ ಮತ್ತು ನುಡಿನಮನ ಕಾರ್ಯಕ್ರಮ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಶ್ರೀ ಯುವರಾಜ್ ಜೈನ್ರವರ ಸುಪುತ್ರರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಯುವರಾಜ್ ಜೈನ್ರವರೆಲ್ಲ ಅಭಿಮಾನಿ ಬಂಧುಗಳೇ, ಬಹುಶಃ ಈ ಒಂದು ಕಾರ್ಯಕ್ರಮ ನಮ್ಮ ಯೋಜನಾ ಕಚೇರಿಯಲ್ಲಿ ಆಗಿರುವಂಥದ್ದು ಭಾಳ ಸಂತೋಷದ ವಿಷಯ. ನನಗಿದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದಿರೋದರಿಂದ ಒಂದಷ್ಟು ಜನರನ್ನು ನಾವು ಕರೆಸ್ಬೋದಿತ್ತೇನೋ. ಈ ಕಾರ್ಯಕ್ರಮ ನಿಜವಾಗಿ ಭಾಳಷ್ಟು ಅಗತ್ಯ ಇತ್ತು. ಯಾಕಂದರೆ ಮನುಷ್ಯ ಎಷ್ಟು ದಿವಸ ಬದುಕಿದ್ದಾನೆ ಅನ್ನೋದಕ್ಕಿಂತ ಬದುಕಿಸಷ್ಟು ದಿನಗಳಲ್ಲಿ ಅವನು ಸಮಾಜಕ್ಕೆ ಏನನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದು ಬಹಳ ದೊಡ್ಡ ಕೆಲಸ ಆಗ್ತದೆ. ಅವನು
ಜೀವಂತವಾಗಿರುವ ದಿನಗಳಿಗಿಂತ ಅವನು ಸಾಯುವಂಥ ಸಂದರ್ಭದಲ್ಲಿ ಅವನ ಜೊತೆ ಯಾರೆಲ್ಲ ಇದ್ದಾರೆ ಅವನು ಮಾಡಿದ ಸಂಪಾದನೆ ಅಂತ ಹಿರಿಯರು ಹೇಳ್ತಾರೆ. ಈ ರೀತಿ ನಾನು ಶ್ರೀಯುತ ಯುವರಾಜ್ ಜೈನರನ್ನಷ್ಟು ಬಲ್ಲವನಾಗಲಿಲ್ಲ. ನಾನು ಇತ್ತೀಚೆಗೆ 2 ವರ್ಷದಲ್ಲಿ ಇಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೇನು ಅಷ್ಟು ಗೊತ್ತಿಲ್ಲ. ಆದರೆ ನಾನು ಮೊನ್ನೆ ಮರ್ಕಂಜದಲ್ಲಿ ಈ ಶ್ರದ್ಧಾಂಜಲಿ ಮತ್ತು ನುಡಿ ನಮನ ಮರ್ಕಂಜಲ್ಲಿ ಇವತ್ತು ಮಧ್ಯಾಹ್ನ ಮೇಲೆ 3 ಗಂಟೆಗೆ ಕಾರ್ಯಕ್ರಮ ಇದೆ. ಅದರ ಪೂರ್ವಭಾವಿ ಸಭೆಗೆ ನಾನು ಹೋಗಿದ್ದೆ. ಅಲ್ಲಿ ಒಂದು 2-3 ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಇವರ ಒಂದು ವಿಚಾರಗಳು ಬಂತು. ಬಹುಶಃ ತನ್ನ ಜೀವನವನ್ನು ಕಲಾ ಸೇವೆಗೆ ಮುಡಿಪಾಗಿಟ್ಟು ಅದೆಷ್ಟೋ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟು ತನ್ನ ಸ್ವಂತದ ಆಸ್ತಿಗಳನ್ನು ಅಂತಸ್ತುಗಳನ್ನು ಮಾರಾಟ ಮಾಡಿ ಇನ್ನೊಂದು ಕಲಾವಿದನನ್ನು ಪೋಷಿಸುವಂಥ ಒಂದು ಅತ್ಯಂತ ಅಪರೂಪದ ವ್ಯಕ್ತಿತ್ವ ಶ್ರೀಯುತ ಯುವರಾಜ್ ಜೈನರವರದ್ದು ಅನ್ನುವಂಥದ್ದನ್ನು ನಾನು ಕೇಳಿ ತಿಳ್ಕೊಂಡಿದ್ದೇನೆ. ಅವರು ನಮ್ಮ ಸುಧಾಕರ್ ಹೇಳಿದಂತೆ 9 ಲಕ್ಷಕ್ಕೆ, ನನಗೆ ಅಂದಾಜು ಲೆಕ್ಕ ಅದು ಗೊತ್ತಿಲ್ಲ, ನನಗೆ ಹೇಳ್ತಾ ಇದರಲ್ಲಿ 9 ಲಕ್ಷಕ್ಕೆ ಮಾರಾಟ ಮಾಡಿದಂಥ ಸಂಪೂರ್ಣ ಆಸ್ತಿಯನ್ನು ಇವತ್ತಿನ ದಿನ 90 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿದಂಥ ಕುಟುಂಬ ಅವರ 2 ಸುಪುತ್ರರಿಗೆ ಸಲ್ತದೆ. ನಾವು ಈಗಾಗಲೇ ಹೇಳಿದಂತೆ ನಾವು ಪ್ರಪಂಚದಾದ್ಯಂತ ನೋಡಿದ್ದೇವೆ, ತಂದೆ ತಾಯಿ ಮಾಡಿದ ಆಸ್ತಿಯನ್ನು ತಿಂದು ಗಮ್ಮತ್ತು ಮಾಡುವಂಥ ತುಂಬ ಮಕ್ಕಳನ್ನು ನಾವು ಗಮನಿಸಿದ್ದೇವೆ. ಆದರೆ ಇವತ್ತು ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೆ, ಸಮಾಜದ ಒಂದು ಕೊಡುಗೆಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ತನ್ನಲ್ಲಿದ್ದಂಥ ಎಲ್ಲ ಆಸ್ತಿಗಳನ್ನು, ಸಂಪತ್ತನ್ನು ಮಾರಾಟ ಮಾಡಿ ಇಡೀ ಸಮಾಜಕ್ಕೆ ಶ್ರೇಯಸ್ಸಿಗೆ ದುಡಿದಂಥ ಒಬ್ಬ ವ್ಯಕ್ತಿಯನ್ನು ಆ ಮಕ್ಕಳು ಯಾವುದೇ ರೀತಿಯ ಅನ್ಯತಾ ಭಾವಿಸದೆ ಆ ಮಕ್ಕಳು ಅವರನ್ನು ಸಂಪೂರ್ಣವಾಗಿ ನಂಬಿ ಅವರಿಗೆ ಗೌರವ ಕೊಟ್ಟು ಅವರು ಸಂಪಾದನೆ ಮಾಡಿದಂಥ ಅಷ್ಟೂ ಜಾಗಗಳನ್ನು ಮಾರಾಟ ಮಾಡಿದ ನಂತರ ಮತ್ತೆ ಖರೀದಿ ಮಾಡಿರುವಂಥದ್ದು ಇದು ಇತಿಹಾಸದ ಪುಟ ಸೇರ್ಬೋದು ಅಂತ ನನ್ನ ಒಂದು ಇತಿಹಾಸದಲ್ಲಿ ಬಹಳಷ್ಟು ದೊಡ್ಡ ಕೆಲಸ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ 2 ಜನ ಗಂಡು ಮಕ್ಕಳು 2 ಜನ ಹೆಣ್ಮಕ್ಳನ್ನು ಹೊಂದಿದಂತಹ ಶ್ರೀ ಯುವರಾಜ್ ಜೈನರವರು ಒಬ್ಬರು ಉಪನ್ಯಾಸಕರಾಗಿ, ಇನ್ನೊಬ್ಬರು ಒಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಉಜ್ಜೀವನ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದರು. 2 ಹೆಣ್ಣುಮಕ್ಕಳು ತನ್ನ ಸಂಸಾರ ಜೀವನ ಭಾಳಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅವರು ನಮ್ಮ ಪೂಜ್ಯರ ಅಥವಾ ಪೂಜ್ಯ ಕುಟುಂಬದ ಭಾಳಷ್ಟು ಆತ್ಮೀಯರು. ನಮ್ಮ ಪದ್ಮರಾಜ್ ಜೈನು ಹೇಳಿದಂತೆ ನಮ್ಮ ಹರ್ಷೇಂದ್ರ ಜೈನರಲ್ಲಿ ಕೂತು ಮಾತಾಡುವಂಥವ್ರು, ಅವರ ಜೊತೆ ಕೂತು ಮಾಡುವಂಥವ್ರು ಭಾಳ ವಿರಳ. ಯಾಕಂದರೆ ಅವರ ಆಡಳಿತ ವ್ಯವಸ್ಥೆ ಹಾಗೆ. ಆದರೆ ಇವತ್ತು ಯಕ್ಷಗಾನದ ಅವರ ಆಸಕ್ತಿ ಇರುವುದರಿಂದ ಮತ್ತು ಯಕ್ಷಗಾನಕ್ಕೆ ಭಾಳಷ್ಟು ಸಹಾಯ ಮಾಡಿರುವುದರಿಂದ ಅವರು ಹರ್ಷೇಂದ್ರ ಕುಮಾರ್ ಜೈನರ ಜೊತೆಗೆ ಕೂತು ಅಥವಾ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾತಾಡಿದಂಥವರು ಮತ್ತು ನಮ್ಮ ಭಾಳ ಪೂಜ್ಯರ ಕುಟುಂಬಕ್ಕೆ ಭಾಳಷ್ಟು ಸಹಕಾರವನ್ನು ಕೊಟ್ಟವರು. ಅಂದರೆ ಅವರ ತಂದೆ ತೀರ್ಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ಭಾಳಷ್ಟು ಪೋಷಕರಾಗಿ ಮತ್ತು ಭಾಳಷ್ಟು ಗೌರವಿತವಾಗಿ ಅವರನ್ನು ನಡೆಸ್ಕೊಂಡವರು. ಒಂದು ರೀತಿಯ ಗುರು ಸಮಾನರಾಗಿ ಯುವರಾಜ್ ಜೈನರವರು ನಮ್ಮ ಪೂಜ್ಯ ಕುಟುಂಬಕ್ಕೆ ಆದರ್ಶವಾಗಿದ್ದಂಥವ್ರು. ಆದ್ದರಿಂದ ಇಂಥ ಒಂದು ಅತ್ಯಂತ ಅಪರೂಪದ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ವಯೋಸಹಜ ಅವರು ಕಾಯಿಲೆಯಲ್ಲಿ ಅವರು ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರು ಅಗಲಿರುವುದು ಅವರ ದೇಹ ಮಾತ್ರ, ಅವರ ಆತ್ಮ ನಮ್ಮೆಲ್ಲರ ಜೊತೆ ಇರಬೇಕು. ಯಾಕಂದರೆ ಇವತ್ತು ನಾವು ಯಾವ ವ್ಯಕ್ತಿಯನ್ನು ನಾವು ಗುರುತಿಸುವಾಗ ಅವನ ಒಳ್ಳೆಯ ಕೆಲಸಗಳನ್ನು ಗುರುತಿಸಿ ಅವನನ್ನು ಆದರ್ಶವನ್ನಾಗಿ ಇಟ್ಕೊಳ್ಬೇಕು. ಇವತ್ತು ಯುವರಾಜ್ ಜೈನರವರ ಆದರ್ಶವನ್ನು ನಾವೆಲ್ಲ ಮಾಡ್ಕೊಳ್ಬೇಕು. ಅವರ ಆದರ್ಶಗಳು ಏನಿದೆ, ಸಮಾಜಕ್ಕೆ ನಾವೇನು ಕೊಡಲಿಕ್ಕೆ ಸಾಧ್ಯತೆ ಇದೆ, ನಾವು ಸಮಾಜದಿಂದ ತುಂಬ ಸ್ವೀಕಾರ ಮಾಡ್ತೇವೆ, ಎಲ್ಲವೂ ಸಮಾಜದಿಂದ ನಾವು ತಗೊಳ್ತೇವೆ. ಆದರೆ ನಾವು ಸಮಾಜಕ್ಕೆ ಏನು ಕೊಡ್ತೇವೆ ಅಂತ ನೋಡಿದರೆ ಅದಕ್ಕೆ ಆದರ್ಶವಾಗಿ ಯುವರಾಜ್ ಜೈನರವರಿದ್ದಾರೆ. ಅದರಿಂದ ಅವರ ಆದರ್ಶಗಳನ್ನು ನಾವೆಲ್ಲ ಪಾಲನೆ ಮಾಡೋಣ. ಮತ್ತು ಅವರು ಕಲಾ ಸೇವೆಗೆ ಇಲ್ಲಿ ಹೇಳಿದ್ದಾರೆ, ಪಂಚಸ್ಥಾಪನಾ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿದ್ದರು ಅಂತೇಳಿ ಗೊತ್ತಿದೆ ತಮಗೆ. ಅಂತಹ ಒಂದು ಅತ್ಯಂತ ಆರ್ಥಿಕ ಸಮಸ್ಯೆ ಇರುವಂಥ ಸಂದರ್ಭದಲ್ಲೂ 5 ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ಅದಕ್ಕೆ ಜಾತ್ರೋತ್ಸವ ಕಾರ್ಯಕ್ರಮಗಳನ್ನು ಮಾಡಿದಂಥವರು. ಯಕ್ಷಗಾನ ಕಲಾವಿದರಾಗಿ ಯಾರೋ ಹೇಳ್ತಾ ಇದ್ರು, ಅವರಿಗೆ ಕುಣಿಲಿಕ್ಕೆ ಸಾಮರ್ಥ್ಯ ಇಲ್ಲದಿದ್ದರೂ ವೇದಿಕೆಯಲ್ಲಿ ಹೋಗಿ ಕಾಲನ್ನು ಹೀಗೆ ಮಾಡ್ತಾ ಇದ್ರಂತೆ. ಅಷ್ಟು ಆಸಕ್ತಿಯನ್ನು ವಹಿಸಿದ್ದಾರಂತೆ. ಯಾಕಂದರೆ ಎಷ್ಟೋ ಜನ ನೋಡಿದೆ, ಯಾವುದೇ ಒಂದು ಹುದ್ದೆಗೆ, ಯಾವುದೋ ಒಂದು ಕಲೆಗೆ ರಿಟೈರ್ಡ್ ಹೇಳ್ತಾರೆ. ಈಗ ಕ್ರಿಕೆಟ್ನವರು 35-40 ವರ್ಷ ಆಗ ರಿಟೈರ್ಡ್ ಆಗ್ತಾರೆ. ಈಗ ಸರ್ಕಾರಿ ಹುದ್ದೆಗೆ 60 ವರ್ಷಕ್ಕೆ ರಿಟೈರ್ಡ್ ಇದೆ. ಈ ಕಲೆಗೆ ಖಂಡಿತ ರಿಟೈರ್ಡ್ ಇಲ್ಲ, ಅದಕ್ಕೆ ನಿವೃತ್ತಿ ಅಂತ ಇಲ್ಲ. ಎಷ್ಟು ಅವರಿಗೆ ಉಸಿರಾಟ ಅಂದರೆ ಎಷ್ಟು ಅವರಿಗೆ ನಡೀಲಿಕ್ಕೆ ಕುಣಿಲಿಕ್ಕೆ ಸಾಧ್ಯತೆ ಇರ್ತದೋ ಅಲ್ಲಿಯವರೆಗೆ ಆ ಕಲೆಯನ್ನು ಅವರು ಪ್ರತಿಬಿಂಬಿಸ್ತಾರೆ ಮತ್ತು ಅದಕ್ಕೆ ತನ್ನ ಜೀವನವನ್ನು ಸಮರ್ಪಣೆ ಮಾಡ್ತಾರೆ. ಅಂಥ ಒಂದು ಶ್ರೇಷ್ಠ ವ್ಯಕ್ತಿತ್ವವನ್ನು ನಾವು ಇವತ್ತು ಮಾತಾಡಬೇಕಾಗ್ತದೆ. ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.
ಅವರು ಏನು ಸಮಾಜಕ್ಕೆ ನಿರೀಕ್ಷೆಯನ್ನು ಮಾಡಿದ್ದಾರೋ ಅದು ನಮ್ಮೆಲ್ಲರ ಮುಖಾಂತರ, ಅವರ ಮಕ್ಕಳ ಮುಖಾಂತರ ಮತ್ತೆ ಸಮಾಜಕ್ಕೆ ಅರ್ಪಣೆ ಆಗಲಿ. ಒಂದು ಸಾಮಾಜಿಕ ಕಳಕಳಿರುವಂಥ ವ್ಯಕ್ತಿಯನ್ನು ಕಳ್ಕೊಂಡಾಗ ನಾವು ಖಂಡಿತ ದುಃಖ ಪಡ್ತೇವೆ. ಅದರಲ್ಲಿ ಜಾತಿ, ಧರ್ಮ, ರಾಜಕೀಯ ಇಲ್ಲ. ಅವರು ಮರ್ಕಂಜ ಭಾಗದಲ್ಲಿ ಮಾಡಿದಂಥ ಒಂದು ಸೇವೆ ಇಡೀ ಮರ್ಕಂಜದ ಮನೆ ಮತ್ತು ಮನಸ್ಸುಗಳು ಹೇಳುವಂಥ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಮತ್ತು ಯಕ್ಷಗಾನದ ಎಲ್ಲ ಕಲಾವಿದರಿಗೆ ಮತ್ತು ಸುಳ್ಯದ ಅಲ್ಲಿ ಎಲ್ಲ ಯಾರೆಲ್ಲ ಕಲಾವಿದರಿದ್ದಾರೆ ಅವರಿಗೆಲ್ಲರಿಗೂ ಅವರ ಗುರುತಿದೆ. ಗುರು ಸಮಾನರಾಗಿ ಅವರು ಸೇವೆಯನ್ನು ಮಾಡಿದ್ದಾರೆ. ಆದುದರಿಂದ ತನ್ನ ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ಅವರು ಇನ್ನೊಬ್ಬರಿಗಾಗಿ ಅದನ್ನು ದಾನ ಮಾಡಿ ಅದನ್ನು ಮಾರಾಟ ಮಾಡಿದಂಥ ಕೆಲಸ ಅವರ ಇವತ್ತಿನ ಈ ಶ್ರದ್ಧಾಂಜಲಿ ಮತ್ತು ಅವರು ಮಾಡಿದಂಥ ಎಲ್ಲ ಕೆಲಸಗಳು ನಾವು ಅವರನ್ನು ಸ್ಮರಿಸಿಕೊಳ್ಳುವಂಥ ಒಂದು ದಿನವಾಗಿ ಇವತ್ತು ನಮ್ಮ ಪಾಲಿಗೆ ಬಂದಿದೆ. ಅದರಿಂದ ಭಾಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತು ಅತೀವ ದುಃಖವನ್ನು, ಯಾಕಂತಂದರೆ ನಾನು ಅವರನ್ನು ಕಣ್ಣಾರೆ ನೋಡದಿದ್ದರೂ ಇಂಥ ಒಂದು ವ್ಯಕ್ತಿ ನಮ್ಮ ಸಮಾಜದಿಂದ ಅವರನ್ನು ನಾವು ಅಗಲಿದ್ದೇವೆ ಅಂತ ಹೇಳಿದರೆ ಖಂಡಿತ ಎಲ್ಲರೂ ದುಃಖ ಪಡುವಂಥ ವಿಷಯ. ಯಾಕಂದರೆ ಅಂಥ ಒಬ್ಬ ವ್ಯಕ್ತಿ ಇನ್ನೊಂದು ಸರಿ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇದೆಯಲ್ಲೋ ಗೊತ್ತಿಲ್ಲ. ಅಂಥ ಒಂದು ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಅದನ್ನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನಾನು ಪ್ರಾರ್ಥಿಸುತ್ತಾ, ಜೈನ ಸಮುದಾಯದಲ್ಲಿ ಬೆಳೆದವರು, ಅವರು ಯಾವುದೇ ರೀತಿಯ ಅಹಿಂಸೆಯ ವಾದಿಗಳು. ಅವರು ಯಾವುದೇ ಒಂದು ವ್ಯಕ್ತಿಗೆ ದ್ರೋಹವನ್ನು ಅಥವಾ ಯಾವುದೇ ವ್ಯಕ್ತಿಗೆ ಅಹಿಂಸೆಯನ್ನು ಬಯಸದೆ ಹಿಂಸೆಯನ್ನು ಬಳಸದೆ ಅಹಿಂಸೆಯ ಮಾರ್ಗದಲ್ಲೇ ತನ್ನ ಜೀವನವನ್ನು ನಡೆಸ್ಕೊಂಡು ಬಂದಂಥವರು. ಆದ್ದರಿಂದ ಅಂತಹ ಒಂದು ವ್ಯಕ್ತಿಗೆ ನಾವು ಇವತ್ತು ನುಡಿನಮನವನ್ನು ಸಲ್ಲಿಸಿದ್ದೇವೆ. ಹಿರಿಯರೆಲ್ಲ ವೇದಿಕೆಯಲ್ಲಿದ್ದೀರಿ. ನಾನೊಂದು ನಮ್ಮ ಒಂದು ವೈಯಕ್ತಿಕ ಅಂದರೆ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ನಾನು ಗೆಸ್ಟ್ ಆಗಿರುವುದರಿಂದ ನಾನು ವೇದಿಕೆಯಿಂದ ತೆರಳಬೇಕಾದಂಥ ಅನಿವಾರ್ಯತೆ ಇಲ್ಲ. ಇದ್ದರೆ ನಾವು ಅರ್ಧದಿಂದ ಹೋಗುವ ಗೌರವ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರುವುದಾಗಿದೆ. ಯಾಕಂದರೆ ಶೇಖರ್ ಮಣಿಯಾಣಿಯವರು, ಯುವರಾಜ್ ಜೈನರು ಅಂತ ಹಿರಿಯರ ಜೊತೆಯಲ್ಲಿ ಕೆಲವಾರು ವೇಷಗಳನ್ನು ಮಾಡಿದಂತಹ ಅನುಭವ ನನಗಿದೆ. ಬಹುಶಃ ನಾನು ಹೆಚ್ಚು ಪ್ರಚಾರಕ್ಕೆ ಹೊರಗಡೆ ಬರಲಿಲ್ಲ. ಆದರೆ ನಮ್ಮ ಊರಿನಲ್ಲಿ ಮತ್ತು ಕೊಡಗಿನಲ್ಲಿ ನಾವು ಬೇರೆ ಬೇರೆ ಕಡೆಯಲ್ಲಿ ನಾವು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಆ ಸಂದರ್ಭದೆಲ್ಲ ನಮ್ಮ ಜೊತೆಯಲ್ಲಿ ಯುವರಾಜ ಜೈನರು ಭಾಗವಹಿಸ್ತಿದ್ರು. ಅವರು ಹಾಕುವಂಥ ವೇಷಗಳು, ಅವರ ನಾಟ್ಯ ಮತ್ತು ಆ ಒಂದು ಸ್ಪೀಡ್, ನಾವು 4ನೇ ಕಾಲದಲ್ಲಿ ಅಂತ ಹೇಳುವಂಥ ಸ್ಪೀಡನ್ನೇ ಅವರು ಪ್ರಥಮದಲ್ಲಿ ಕೂಡ ಮಾಡ್ಕೊಂಡು ಬಂದವರು. ಹಾಗಿರುವಂತಹ ಒಂದು ವಿಶೇಷವಾದಂತಹ ವೇಷಧಾರಿ ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ. ಅಂಥ ಹಿರಿಯರ ಜೊತೆಯಲ್ಲಿ ಒಂದು ವೇಷ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಂಥದ್ದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅಂಥವ್ರ ಜೊತೆಯಲ್ಲಿ ಇರುವಂಥದ್ದು ಬಹುಶಃ ಶೇಖರ್ ಮಣಿಯಾರಿ ಇರ್ಬೋದು, ತೊಡಿಕಾನ ಬಾಬು ಗೌಡ ಅವರು ಇರ್ಬೋದು, ಪೋಸ್ಟ್ ಮಾಸ್ಟರ್ ಧನಂಜಯ, ನಂತರ ಪರಾಜ ಸೀತಾರಾಮ್ ಮಾಸ್ಟ್ರು, ಇವರೆಲ್ಲ ಒಂದು ಹಿರಿಯ ಯಕ್ಷಗಾನದ ಪಟುಗಳು ಆಗಿನ ಕಾಲದಲ್ಲಿ. ಬಹುಶಃ ಅಂಥವರ ಜೊತೆಯಲ್ಲಿ ಒಂದು ವೇಷ ಮಾಡುವಂತಹ ಅವಕಾಶಗಳು ಸಿಕ್ಕಿರುವಂಥದ್ದು. ನಮಗೆಲ್ಲ ಅವರು ಯಾವುದೇ ಸಂದರ್ಭದಲ್ಲಿ ಮಾರ್ಗದರ್ಶನ ಕೊಡ್ತಿದ್ರು, ಇದನ್ನು ಹೀಗೆ ಮಾಡಬೇಕು ತಿಳುವಂಥದ್ದು. ಆ ಕಾಲದಲ್ಲಿ ನಾವು ರಂಗಸ್ಥಳಕ್ಕೆ ವೇದಿಕೆಯಲ್ಲಿ ಬಂದು ಮಾತನಾಡಿದ ನಂತರ ಮತ್ತೆ ಪುನಃ ಹೋಗಿ ಆ ಚೌಕಿಯ ಒಳಗಡೆ ಕೆಲವು ಅಂಶಗಳನ್ನು ಕೇಳುವಂಥದ್ದಿತ್ತು. ಆ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಅವರು ನಮಗೆ ಸೂಕ್ಷ್ಮವಾಗಿ ನಮ್ಮ ತಪ್ಪುಗಳನ್ನು ಕೂಡ ಗುರುತಿಸ್ತಿದ್ರು ಮತ್ತು ಹೀಗೆ ಮಾಡಬೇಕು ತಿಳುವಂಥ ಒಂದು ಮಾರ್ಗದರ್ಶನವನ್ನು ಕೊಡ್ತಿದ್ದರು. ಹಾಗಾಗಿ ಅಂಥವರ ಒಂದು ಗುರು ಸಮಾನರು. ನಮ್ಮ ಬದುಕಿನಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಕಲಿತೇವೆ. ಆದರೆ ಯಕ್ಷಗಾನ ಕ್ಷೇತ್ರ ಅದು ಎಲ್ಲ ವಿಧದ ಬದುಕನ್ನು ಕಲಿಸುವಂತಹ ಒಂದು ಕ್ಷೇತ್ರ ಅಂತ ನಾನು ಅದರಲ್ಲಿ ಕಂಡುಕೊಂಡಿದ್ದೇನೆ. ಬಹುಶಃ ಅದರಿಂದಾಗಿ ಮುಂದೆ ನಮಗೆ ಬೇರೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ಸಾಧ್ಯ ಆಗಿದೆ. ಅಂತಹ ಯುವರಾಜ ಜೈನರನ್ನು ನಾವು ಕಳ್ಕೊಂಡಿದ್ದೇವೆ. ಮನಸ್ಸಿಗೆ ಖಂಡಿತವಾಗಿಯೂ ದುಃಖ ಆಗಿದೆ. ಆ ಕ್ಷಣದಲ್ಲಿ ಆ ವಾರ್ತೆ ಸಿಕ್ಕಿದ ತಕ್ಷಣ ನನಗೆ ಖಂಡಿತವಾಗಿಯೂ ದುಃಖ ಆಗಿದೆ. ಆ ಮಧ್ಯದಲ್ಲಿ ಪದ್ಮನಾಭ ಜೈನರು ಅವರೊಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಬರಲಿಕ್ಕೆ ಮಾಡಿದರು, ಅವರ ಬಸದಿಯ ಒಂದು ಕಾರ್ಯಕ್ರಮದಲ್ಲಿ. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಅವರ ಎಲ್ಲ ಕುಟುಂಬಸ್ಥರನ್ನು ಕೂಡ ನನಗೆ ಪರಿಚಯ ಆಯಿತು. ನನಗೆ ಖುಷಿ ಆಯಿತು ಕೂಡ. ಯಾಕೆಂದರೆ ಒಂದು ಸಣ್ಣ ಕುಟುಂಬದ ಅಷ್ಟೇ ಮಂದಿ ಒಂದು ಬಹಳ ಚೆನ್ನಾಗಿ ಅವರ ಒಂದು ಬಸದಿಯನ್ನು ಕಟ್ಟಿ ಅಲ್ಲಿ ಒಂದು ಎಲ್ಲರನ್ನ ಕೂಡ ಆ ಬಸದಿಗೆ ಎಲ್ಲರೂ ಕೂಡ ಬರುವ ರೀತಿಯಲ್ಲಿ ಆ ಇಡೀ ಗ್ರಾಮಸ್ಥರಿಗೆ ಕೂಡ ಆಹ್ವಾನ ಇತ್ತು. ಹೇಗೆ ನಾವು ದೇವಸ್ಥಾನಗಳಿಗೆ ಎಲ್ಲರೂ ಬರ್ತಾರೋ ಅದೇ ರೀತಿಯಲ್ಲಿ ಅವರು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿರದೆ ಎಲ್ಲರನ್ನ ಒಂದು ಕರೆಸುವಂತಹ ಒಂದು ದೊಡ್ಡತನ ಅವರಲ್ಲಿತ್ತು. ಹಾಗಾಗಿ ಅವರ ಕುಟುಂಬದವರನ್ನು ಕೂಡ ಒಂದು ಭೇಟಿಯಾಗುವಂತಹ ಅವಕಾಶ ಆ ಸಂದರ್ಭದಲ್ಲಿ ನನಗೆ ಲಭಿಸಿತ್ತು. ಅದಕ್ಕೆ ಎರಡು ಕಾರಣ, ಒಂದು ಯುವರಾಜ ಜೈನರಾದರೆ ಮತ್ತೊಂದು ಪದ್ಮನಾಭ ಜೈನರು. ಆ ಪ್ರೀತಿ ನಮ್ಮನ್ನು ಅಲ್ಲಿಗೆ ಕರೆಸಿಕೊಂಡಿದೆ. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮ ಖಂಡಿತವಾಗಿಯೂ ಪರಮಾತ್ಮ ನಡೆಗೆ ಹೋಗುವುದರಲ್ಲಿ ಸಂಶಯವೇ ಇಲ್ಲ. ಆ ಒಂದು ನಂಬಿಕೆ ನಮಗಿದೆ. ಆದರೂ ಕೂಡ ಈ ವೇದಿಕೆ ಮೂಲಕ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದು ಅವರ ಆತ್ಮಕ್ಕೆ ಶಿರಶಾಂತಿ ಶಾಶ್ವತವಾಗಿ ಸಿಗಲಿ. ಯುವರಾಜ ಜೈನ್ನಂಥವರು ಮತ್ತೆ ಯಕ್ಷಗಾನ ಕ್ಷೇತ್ರಕ್ಕೆ ಬರುವಂತಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇನ್ನು ಮುಂದಕ್ಕೆ
ಪ್ರಭಾಕರ ಶಿಶಿಲವರೇ. ಯಾಕೆಂದರೆ ಅವರ ಅದು ಎಷ್ಟು ಏನು ಅಂತ ನಾನು ಹೇಳುವುದೇ ಇಲ್ಲ, ಯಾಕೆಂದರೆ ಅದು ತಪ್ಪಿಯೋದಿತ್ತು. ಅವರೊಂದು ಕಳೆದ ಸಲ ಅಭಿನಂದನಾ ಭಾಷಣದಲ್ಲಿ ಒಂದು ಹೇಳಿದ ಮಾತುಂಟು ಕೂಡ, ಅದು ಈಗ ಕಣ್ಣಿನಲ್ಲಿ ಕಣ್ಣೀರು ಬರ್ತಾ ಇದೆ. ಪಾಪ ಪುಣ್ಯಾತ್ಮ ಹೇಳಿದರು, 80 ವರ್ಷಕ್ಕೆ ಮಾಡಿ ನೀವು, ನಾನು ಬಂದೇ ಬರ್ತೇನೆ ಅಂತ ಹೇಳಿದ್ದಾರೆ ಅವರು. ಅದು ಅದಕ್ಕೆ ರೆಡಿ ಇದ್ದರು ಮಕ್ಕಳು, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡಿದ್ದರು. ಆದರೆ ಭಗವಂತ ಏನು ಮಾಡಿದ್ದ ಗೊತ್ತಾಗಲಿಲ್ಲ. ಎಷ್ಟು ಧೈರ್ಯದ ಮನುಷ್ಯ ಅಂದರೆ ಗೊತ್ತಿಲ್ಲ ಪ್ರಭಾಕರ್ ಶಿಶಿಲ್ ಅವರು. ನೋಡಿ, ನಮ್ಮನದ ಮಧ್ಯದಲ್ಲಿ ತಾವು ಇಲ್ಲಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಸರ್. ಸ್ವಲ್ಪ ಸೋತಿದ್ದೇನೆ, ಅದೆಲ್ಲ ಹೋಗಿದೆ. ಆದರೂ ನಾನು ಕಾರ್ಯಕ್ರಮ ಒಪ್ಪಿಕೊಳ್ಳುವುದಿಲ್ಲ. ಯುವರಾಜರೊಟ್ಟಿಗೆ ತುಂಬ ವೇಷ ಹಾಕಿದವ ಆದ ಕಾರಣ, ಶೇಖರ ಮಣ್ಯಾಣಿಯವರು ಸಂಯೋಜಿಸಿದ ಕಾರ್ಯಕ್ರಮ ಆದ ಕಾರಣ ಇವತ್ತು ಬಂದಿದ್ದೇನೆ. ಈ ತಿಂಗಳು 3 ಆಘಾತಕಾರಿ ವಾರ್ತೆಗಳು ನನ್ನ ಕಿವಿಯನ್ನು ಅಪ್ಪಳಿಸಿದವು. ಒಂದು, ನಾನು ಅತ್ಯಂತ ಮೆಚ್ಚಿದಂತಹ ಸೂರಿಕುಮೇರು ಗೋವಿಂದ ಭಟ್ರ ನಿಧನ. ಅವರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೆ, ಆತ್ಮಕಥನ ಬರೆದಿದ್ದೆ. ಅವರ ಬಗ್ಗೆ ಮೊದಲ ಪುಸ್ತಕ ಬರೆದದ್ದು ನಾನು. ನಮ್ಮ ಮನೆಗೆ ಎಷ್ಟೋ ಸಲ ಬಂದು ಊಟ ಮಾಡಿ ನನಗೆ ಅವರ ಕಥೆಯನ್ನೆಲ್ಲ ಹೇಳಿ ಆ ಪುಸ್ತಕವನ್ನು ನಮ್ಮ ಕೀರಾರು ಪ್ರತಿಷ್ಠಾನದ ಶಾಂಭಟ್ರು ಹೊರಗೆ ತಂದರು. ಇನ್ನೊಂದು, ಮರ್ಕಂಜದ ಹುಡುಗಿ ರೂಪ ಸಾಯಿನಾರಾಯಣ ಅನ್ನುವಂತಹ ಹುಡುಗಿ ತೀರಿ ಹೋದದ್ದು. ಅವಳು ನನ್ನ ಶಿಷ್ಯೆ. ಅವಳು ಯುವತಿ ಮಂಡಲದಲ್ಲಿ ಮಾಡಿದ ಕೆಲಸ ಅಪಾರವಾದಂತಹ ಕೆಲಸ. ಅವಳು ಮಾಡಿದ ಸಂಘಟನೆಯನ್ನು ನೆನೆದು ನನಗೆ ಆಶ್ಚರ್ಯವಾಯಿತು. ಅವಳ ಮನೆಗೆ ಹೋದಾಗ ಸಂಭ್ರಮ ಪಟ್ಟಿದ್ಲು. ಈ ಹುಡುಗಿ ಇಷ್ಟು ಬೇಗ ಹೋದಾಳು, ಇದು ಮರ್ಕಂಜಕ್ಕೆ ಆದ ದೊಡ್ಡ ಒಂದು ನಷ್ಟ. ಮತ್ತೊಂದು ನಷ್ಟ, ನಮ್ಮ ಯುವರಾಜರು ತೀರಿ ಹೋದದ್ದು. ಯಕ್ಷಗಾನದ ಯುವರಾಜ ಮರ್ಕಂಜದ ಮಹಾರಾಜ. ದಯವಿಟ್ಟು ಈ ಮಾತನ್ನೇ ಹಾಕಿ ಸುದ್ದಿ ಬಿಡುಗಡೆಯಲ್ಲಿ. ಯಕ್ಷಗಾನದ ಯುವರಾಜ ಮರ್ಕಂಜದ ಮಹಾರಾಜ. ಈ ಸಲದ ಸುದ್ದಿ ಬಿಡುಗಡೆಯಲ್ಲಿ ಬಹಳ ಚೆನ್ನಾಗಿ ಅವರ ಪರಿಚಯ ಬಂದಿದೆ. ಅದನ್ನೆಲ್ಲ ನೀವು ಓದಿದ್ದೀರಿ. ಮತ್ತು ಸುಧಾಕರ್ ರೈ ತುಂಬ ಚೆನ್ನಾಗಿ ಹೇಳಿದ್ದರು, ಉಳಿದವರು ಕೂಡ ಮಾತಾಡಿದ್ದರು. ನಾನು ಪುನಃ ಅದೇ ವಿಷಯವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ನನಗೆ ಕಂಡ ವಿಶೇಷ ಅಂದರೆ, ಅವರು ಯಕ್ಷಗಾನ ಕಲಾವಿದಕ್ಕೆ ಆಗುವುದಕ್ಕಿಂತಲೂ ದೊಡ್ಡದಾಗಿ ಬೇರೆ ಫೀಲ್ಡಿನಲ್ಲಿ ರೈಸಿದ್ದು ಅಂತ. ಅವರು ವ್ಯಾಪಾರಿಯಾಗಿದ್ದರು. ಒಂದು ವ್ಯಾಪಾರವನ್ನು ಅವರು ಕಟ್ಟಿದ್ದರು. ಆಮೇಲೆ ಅವರು 4 ಮ್ಯಾಕ್ಸಿಕಾ ಬಿಟ್ಟುಕೊಂಡಿದ್ದರು ಅವರು. ಆಮೇಲೆ ಅವರು ತುಂಬ ದೊಡ್ಡ ಜಮೀನುದಾರರಾಗಿದ್ದರು. ಯಾರಾದರೂ ಹಣ ಕೇಳಿದರೆ ಗೀಸೆಯನ್ನು ತೋರಿಸಿದವರು, ಎತ್ತುಬೋದು. ಈ ಥರ ಮಾಡುವಂಥವರನ್ನು ನಾನೆಲ್ಲಿ ಕೂಡ ಕಾಣಲಿಲ್ಲ. ಅವರು ಕಬಡ್ಡಿ ಆಟಗಾರರಾಗಿದ್ದರು, ಕ್ರಿಕೆಟ್ ಆಟಗಾರರಾಗಿದ್ದರು, ಯಕ್ಷಗಾನ ಸಂಘಟಕರಾಗಿದ್ದರು. 4 ಮೇಳದಲ್ಲಿ ಯಜಮಾನನಾಗಿ ತಿರುಗಾಟ ಮಾಡಿದ್ದರು. ಮಕ್ಕಳ ಯಕ್ಷಗಾನ ತಂಡವನ್ನು ಕಟ್ಟಿ 2 ವರ್ಷ ತಿರುಗಾಟ ಮಾಡಿದ್ದರು. ಅವರಿಂದ ಆಗೋದಿಲ್ಲ ಅಂದಾಗ ಬಿಟ್ಟರು. ಯುವರಾಜ ಅನ್ನುವ ಹೆಸರಿಗೆ ತಕ್ಕ ಹಾಗೆ ಒಂದು ಕುದುರೆಯನ್ನು ತಗೊಂಡ್ರು. ಆ ಊರಿನಲ್ಲಿದ್ದ ಏಕೈಕ ಗಾಡಿ ಅವರದ್ದು. ಈಗಲೂ ಅವರ ಮನೆಯಲ್ಲಿ ಆ ಗಾಡಿ ಚಕ್ರ ಇರಬೇಕು ಅಂತ ಕಾಣ್ತದೆ ನನಗೆ. ಅಲ್ಲಿ ಮೊದಲು ವಾಹನ ಹೋಗ್ತಾ ಇರಲಿಲ್ಲ. ಒಂದು ಕಾಲದಲ್ಲಿ 1980ನೇ ಇಸವಿಯಲ್ಲಿ ಉದಯವಾಣಿಯವರು ಬೇರೆ ಬೇರೆ ತಾಲೂಕಿನ ಹಿಂದುಳಿದ ಗ್ರಾಮಗಳು ಯಾವುದು ಅಂತ ಒಂದು ಸ್ಪರ್ಧೆ ನಡೆಸಿದ್ರು. ಆಗ ಸುಳ್ಯ ತಾಲೂಕಿನಲ್ಲಿ ಮರ್ಕಂಜ ಮತ್ತು ಮಂಡ್ಯಕೋಲು ಅತ್ಯಂತ ಹಿಂದುಳಿದ ಗ್ರಾಮಗಳು ಅಂತಲೇ ಆಯಿತು. ನಾವು ಮರ್ಕಂಜದಲ್ಲಿ ಹೋಗಿ ಶ್ರಮದಾನ ಮಾಡಿದೆವು, ಮಂಡ್ಯಕೋಲಿನಲ್ಲಿ ಹೋಗಿ ಕೂಡ ಶ್ರಮದಾನ ಮಾಡಿದೆವು. ನಾನು ಇಡೀ ಸುಳ್ಯದ 42 ತಾಲೂಕುಗಳಲ್ಲಿ, ಈಗ ಕಡಬಕ್ಕೆ ಕೆಲವು ಸೇರಿ ಹೋಗಿದ್ದೆ, ಅತ್ಯಂತ ಹೆಚ್ಚು ಪ್ರೀತಿಸುವುದು ಮರ್ಕಂಜವನ್ನು. ಯಾಕಂದರೆ ಅಲ್ಲಿರುವಷ್ಟು ಯಕ್ಷಗಾನ ಪ್ರಿಯರು ಬೇರೆ ಯಾವ ತಾಲೂಕಿನಲ್ಲಿ ಕೂಡ ಇಲ್ಲ. ಈ ಯುವರಾಜರು ಮತ್ತು ನಾನು ತುಂಬ ವೇಷವನ್ನು ಒಟ್ಟಿಗೆ ಮಾಡಿದ್ದವರು. ಅವರು ಹೇಳಿಕೊಳ್ಳುವಂತಹ ದೊಡ್ಡ ಕಲಾವಿದ ಅಲ್ಲ. ಈಗ ಗೋವಿಂದ ಭಟ್ರ ಶ್ರೇಣಿಯವರ ಲೆವೆಲಿಗೆ ಬರುವ ಕಲಾವಿದ ಏನೂ ಅಲ್ಲ. ಆದರೆ ಒಂದು ಕಾಲದಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ದೇವಿ ಮಹಾತ್ಮೆ ಅಂತ ಒಂದು ಆಟ ಆಗ್ತಿತ್ತು, ಹಳಬರಿಗೆ ನೆನಪಿರಬಹುದು ಅದು. ಅಲ್ಲಿ ಅವರ ವಿಷ್ಣುವಿನ ಒಂದು ಪಾತ್ರದಲ್ಲಿ ವಿಜೃಂಭಿಸುತ್ತಿದ್ದ ರೀತಿಯನ್ನು ನೋಡಿದರೆ ಆಶ್ಚರ್ಯ ಆಗ್ತದೆ. ಅವರು ವಿಷ್ಣುವಿನ ಪಾತ್ರ ಮಾಡ್ಯಾರ ಅಂತೇಳಿ ಈಗ ಕೇಳುವವರಿದ್ದಾರೆ. ಆನಂತರ ಎಲ್ಲ ಹಾಸ್ಯಕ್ಕೆ ಸೀಮಿತಗೊಂಡರು. ಅವರು ಪಗಡಿ ವೇಷದಲ್ಲಿ ಬಹಳ ವಿಜೃಂಭಿಸ್ತಾ ಇದ್ದರು. ಬಾಲಲೀಲೆಯ ಕೃಷ್ಣನ ವೇಷ ಅವರದ್ದು ಬಹಳ ಒಳ್ಳೆಯದು. ಅವರು ಅರ್ಥಧಾರಿಕೆಯಲ್ಲಿ ನಮ್ಮ ಕುಂಬಳೆ ಸುಂದರರಾಯರನ್ನು ಸ್ವಲ್ಪ ಅನುಸರಿಸ್ತಾ ಇದ್ದರು. ಯಾರನ್ನಾದರೂ ಇದ್ದಕ್ಕೆ ಕರೆಯಿದ್ದು ಸುಮ್ಮನೆ ಕರೆಯುವುದಿಲ್ಲ ಅವರು. ಎಲ್ಲವೋ ಹಂದೆ, ಯಾಕೆ ಸುಮ್ಮನೆ ನಿಂದೆ, ಬಾ ಮುಂದೆ, ಇಲ್ಲದಿದ್ದರೆ ಹೋಗು ಹಿಂದೆ,
ಹೀಗೆ ಹೇಳಿದಾಗ ಅಲ್ಲಿ ಸೇರಿದ ಪ್ರೇಕ್ಷಕರೆಲ್ಲ ದೊಡ್ಡ ಕೈಚಪ್ಪಾಳೆ. ಅವರು ಜನಸಾಮಾನ್ಯರ ಯಕ್ಷಗಾನ ಕಲಾವಿದವರು, ದೊಡ್ಡ ಅರ್ಥಧಾರಿಗಳ ಕಲಾವಿದ ಅಲ್ಲ ಅವರು, ಜನಸಾಮಾನ್ಯ ಯಕ್ಷಗಾನ ಕಲಾವಿದರ ಅರ್ಥಧಾರಿ. ಅವರು ನನಗೆ, ನಾನು ಭೀಮ ಆದರೆ ಅವರು ಬೇಹಿನತಾರ. ಎಷ್ಟೋ ಸಲ ನಾವು ವೇಷ ಹಾಕಿದ್ದುಂಟು. ಅವರು ವೇದಿಕೆಯಲ್ಲಿ ಬಂದಾಗ ಮಹಾರಾಜರೇ ಮಾತಿಗೊಂದು ಮಾತು, ಚಕ್ಕುಲಿಗೊಂದು ತೂತು ಅಂತ ಹೇಳುವುದು. ಅದನ್ನು ಬಿಡ್ತಾನೇ ಇರಲಿಲ್ಲ. ನಾನು ಹೇಳಿದೆ, ಯುವರಾಜರೇ ಹಾಗೆ ಹೇಳಿದ್ದೀರ, ಜನಸಾಮಾನ್ಯರು ಏನೇನೋ ಗ್ರಹಿಸಿ ಬಿಡ್ತಾರೆ, ದಯವಿಟ್ಟು ಆ ಮಾತನ್ನು ಹೇಳಿ ಅಂತ ನಾನು ಎಷ್ಟು ಸಲ ಹೇಳಿದ್ದಂತು. ಖಂಡಿತ ಈ ಶಕ್ತಿ ಪಂಪಿಂಜಿ ಮಾಡಿಸಿದೆ ಅಂತ ಹೇಳಿದ್ರು. ವೇದಿಕೆಯಲ್ಲಿ ಬಂದು ಪುನಃ ಅದನ್ನು ಜನ ಎಲ್ಲ ಕೈ ಚಪ್ಪಾಳೆ ತಟ್ಟೆ ಖುಷಿ ಪಡುವುದು. ಈ ಥರದ ಮಾತುಗಳು ಅವರಲ್ಲಿ ಬೇಕಾದಷ್ಟು ಇತ್ತು ಅದರಲ್ಲಿ. ನಾನು ಮತ್ತೆ ಅವರು ಇಂದ್ರಜಿತ್ತು ಕಾಲಗದ್ದ, ಜಾಂಬವಂತ ಮತ್ತು ಹನುಮಂತ, ನಾನು ಹನುಮಂತ ಮಾಡೋದು, ಅವರು ಜಾಂಬವಂತ ಮಾಡೋದು. ಎಷ್ಟು ಅನ್ಯೋನ್ಯವಾಗಿತ್ತು ಅಂತ ಹೇಳಿದರೆ, ಒಮ್ಮೆ ಸೂರ್ಯಕುಮಾರ್ ಗೋವಿಂದ ಭಟ್ರು ಇಂದ್ರಜಿತ್ತು ಮಾಡಿದ್ದರು, ಆಗ ನಾನು ಹನುಮಂತ ಮಾಡಿದ್ದೆ, ಇವರು ಜಾಂಬವಂತ ಮಾಡಿದ್ದರು. ಸೂರ್ಯಕುಮಾರ್ ಗೋವಿಂದ ಭಟ್ರು ಜಾಂಬವಂತ ನನ್ನ ಬಹಳ ಅಪ್ರಿಷಿಯೇಟ್ ಮಾಡಿದ್ದರು. ಈ ಪ್ರಾಯೋಟ್ಲ ಏತು ಸೋಕು ವೇಷ ಮಲ್ಪರು ಮಾರ್ರೆ ಇವರು ಅಂತ. ನನಗೆ ಇಂತಹ ನೆನಪುಗಳು ಬೇಕಾದಷ್ಟು ಉಂಟು. ಇವರು ಮೇಳ ಬಿಟ್ಟ ನಂತರ ಒಮ್ಮೆ ಕೋಡ್ಲದವರ ಆಟವನ್ನು ನೋಡಲಿಕ್ಕೆ ಬಂದರು ದೇವಸ್ಥಾನಕ್ಕೆ. ಇವತ್ತು ಕೋಡ್ಲದವರ ಆಟ ಉಂಟು, ಅವರಿಗೆ ಸನ್ಮಾನ ಉಂಟು, ನನಗೂ ಸನ್ಮಾನ ಉಂಟು. ನಾನು ಸನ್ಮಾನವನ್ನೆಲ್ಲ ಒಪ್ಪಿಕೊಳ್ಳುವಲ್ಲ, ಆದರೆ ಕೋಡ್ಲದವರು ಹೇಳಿದರು, ನೀವು ಅಲ್ಲದಿದ್ದರೆ ನಾನು ಸುಳ್ಯಕ್ಕೆ ಬರ್ತಿರಲಿಲ್ಲ, ಆದ್ದರಿಂದ ದಯವಿಟ್ಟು ನೀವು ಒಂದು ಸನ್ಮಾನವನ್ನು ಒಪ್ಪಿಕೊಳ್ಳಬೇಕು ಅಂತ. ಹಾಗಾಗಿ ನಾನು ಒಪ್ಪಿಕೊಂಡೆ. ಆ ಕೋಡ್ಲದವರ ಆಟವನ್ನು ನೋಡಿದ ನಂತರ ಇವರು ನನ್ನನ್ನು ಕರೆದು, ಮಾಸ್ಟರ್ ಅದೇ ದಾಯ್ತ ರಾಜರೇ, ಅವರನ್ನು ಯುವರಾಜರು ಅಂತ ಊರಿನಲ್ಲಿ ಯಾರು ಕರೀತಿಲ್ಲ, ರಾಜರ ಅಂತಲೇ ಕರೀತು. ದಾಯ್ತ ರಾಜರೇ, ನಮ್ಮ ಒಂಜಿ ಪ್ಲ್ಯಾನ್ ಮಾಡ್ಬೇಕನ ದಾಯ್ತ ಈರು ನಲಿಪ್ಪೇರ ಇದ್ದಂತ ಅಂತಿದ್ದಿನ ವೇಷ ಪಾಡಿದೆ, ಯಾನು ಮ್ಯಾನೇಜರ್ ಆತೆ ಒಂದು ಮೇಳ ಪಿದರಡು ಸುಳ್ಳು ಹೇಳ್ತದೆ. ಪ್ರಾಯ ಆಗಿದೆ, ಇವರಿಗೆ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ, ಆದಂತಹ ಒಂದು ಇಂಟ್ರೆಸ್ಟು. ಅಂತಹ ಒಬ್ಬ ಅದ್ಭುತ ಕಲಾವಿದನನ್ನು ನಾನು ಎಲ್ಲಿ ಕೂಡ ನೋಡಲಿಲ್ಲ. ಅವರು ಕೊಟ್ಟಷ್ಟು ದಾನ ಧರ್ಮ ಯಾರೂ ಮಾಡಿರಲಿಕ್ಕಿಲ್ಲ. ನನಗೆ ಅವರನ್ನು ನೋಡುವಾಗ ಯಕ್ಷಗಾನದ ಇನ್ನೊಬ್ಬ ಶಾಂಭಟ್ರು ಅಂತಲೇ ಆಗೋದು. ನಾನು ಕೈ ಮುಗಿದು ನನ್ನ ಶಿಷ್ಯನಲ್ಲಿ ಕೇಳಿಕೊಳ್ಳೋದು. ಶಿಷ್ಯನಿಗೆ ನಾವು ಗುರುಗಳೇ ಮೊದಲು ಕೈ ಮುಗಿಬಾರ್ದಂತೆ, ಆದರೂ ಕೂಡ ನಾನು ಕೇಳಿಕೊಳ್ಳೋದು ಏನಂದರೆ, ಕೀಲಾರು ಪ್ರತಿಷ್ಠಾನ ಅಲ್ಲಿ ಆಗಿದೆ, ಇಲ್ಲಿ ಮರ್ಕಂಜ ಯುವರಾಜ ಪ್ರತಿಷ್ಠಾನ ಆಗಬೇಕು. ಇದು ಸುದ್ದಿಯಲ್ಲಿ ಬರಬೇಕು. ವರ್ಷಕ್ಕೊಮ್ಮೊಂದು ಕಾರ್ಯಕ್ರಮ ಆಗಬೇಕು. 4 ಜನ ಮಕ್ಕಳು, 4 ಜನವು ಗಂಡಾಗಿದ್ದರೆ ಇವರನ್ನು ದಶರಥ ಅಂತ ಕರಿಬಹುದಿತ್ತು. ಅದೊಂದಾಗಲಿಲ್ಲ. 4 ಜನಕ್ಕೂ ಯಕ್ಷಗಾನ ಕಲಿಸಿದ್ದಾರೆ. ನಿನ್ನೆ ಶೇಖರಮಣಿಯಣಿ ನನ್ನ ಮನೆಗೆ ಬಂದಿದ್ದಾಗ ಹೇಳಿದರು, ಸಾರ ಪೊಂಡ್ಜೋಕಲಕ್ಕೆಲ್ಲ ಯಾರು ಬಣ್ಣ ಪಾತ್ರ ಅಂತ. ಅವರಿಗೂ ಯಕ್ಷಗಾನ ಗೊತ್ತುಂಟು. ನಮ್ಮ ಪ್ರಭಾತನ ಸ್ಥಿತಿ ಬಹಳ ಒಳ್ಳೆಯದುಂಟು, ಪ್ರದೀಪನ ಸ್ಥಿತಿಯು ಬಹಳ ಒಳ್ಳೆಯದುಂಟು, ಆ ಹೆಣ್ಮಕ್ಕಳ ಸ್ಥಿತಿಯು ಬಹುಶಃ ಒಳ್ಳೆಯದುಂಟು. ಅನೇಕ ಕಡೆ ಜೈನ ಮಿಲನ ಅಂತ ಜೈನ ಸಂಘಟನೆಗಳಿವೆ. ವೀರೇಂದ್ರ ಹೆಗ್ಗಡೆಯವರ ಸ್ಥಿತಿ ಸ್ವಲ್ಪ ಸಮಸ್ಯೆಯಲ್ಲಿದ್ದರೂ ಕೂಡ ಅದು ಸರಿಯಾದೀತು ಅಂತ ಭಾವಿಸ್ತೇನೆ. ಅವರು ಮೊನ್ನೆ ಇವರಿಗೆ ಸೌಖ್ಯದಲ್ಲಿರುವಾಗ ಮನೆಗೆ ಬಂದು ಮಂಜುನಾಥನ ಪ್ರಸಾದವನ್ನು ಇವರ ಹಣೆಗೆ ಇಟ್ಟು ಹೋದಂತಹ ಉದಾಹರಣೆ ಉಂಟು. ಅವರಿಂದ ಸಹಾಯ ಸಿಗ್ತದೆ. ದೊಡ್ಡ ಮಟ್ಟಿನ ಶಾಂಭಟ್ರು ಮಾಡಿದಷ್ಟು ದೊಡ್ಡ ಗೌಜಿ ಗಮ್ಮತ್ತು ಮಾಡಬೇಕಾಗಿಲ್ಲ. ವರ್ಷಕ್ಕೊಂದು ಕಾರ್ಯಕ್ರಮ, ಅದರ ಅಡಿಯಲ್ಲಿ ಎಲ್ಲವನ್ನು ಮಾಡಬಹುದು. ಈಗ ಚನ್ನಿನಾಯಕರ ಕಾರ್ಯಕ್ರಮವನ್ನು ಕೂಡ ಪ್ರತಿಷ್ಠಾನದ ಅಡಿಯಲ್ಲಿ ಮಾಡಬಹುದು. ರಂಜಾಲ ರಾಮಕೃಷ್ಣ ಈಗ ನಮ್ಮ ನಡುವೆ ಇದ್ದಾರೆ. ಅವರು ಕಣ್ಮರೆಯಾದ ನಂತರ ಅವರ ಕಾರ್ಯಕ್ರಮವನ್ನು ಕೂಡ ಇದರ ಕೈಯಲ್ಲಿ ಮಾಡಬಹುದು. ಊರಿನವರು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಯಾಕಂದರೆ ಈಗ ತಾನೇ ಯಾರದೋ ಬಾಯಲ್ಲಿ ಬಂತು ಆ ಮಾತು, ನಮ್ಮ ಯುವರಾಜರನ್ನು ತೆಗಳುವಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಇಲ್ಲ. ಈಗ ನನ್ನನ್ನು 5 ಜನ ಹೊಗಳಿದ್ರೆ 10 ಜನ ಬೈತಾರೆ. ಆದರೆ ಯುವರಾಜರನ್ನು ತೆಗಳುವಂತಹ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ನಾನು ಕಾಣಲಿಲ್ಲ. ಅಂತಹ ಒಬ್ಬ ದೊಡ್ಡ ಮನುಷ್ಯ ಪಾಪ ಸಹೃದಯದಿಂದ ಎಲ್ಲರನ್ನು ಗೆದ್ದಿದ್ದಾರೆ. ತನ್ನಲ್ಲಿ ತಾನು ಊಟಕ್ಕೆ ಇಲ್ಲದಿದ್ದರೂ ಕೂಡ ಬೇರೆಯವರಿಗೆ ಊಟವನ್ನು ಕೊಟ್ಟಿದ್ದಾರೆ. ಹಾಗೆ ಹೇಳಿದ್ದರು ಸುಧಾಕರ್ ರೈಗಳು. ಅವರ ಮನೆಗೆ ಬಂದು ಅಲ್ಲೆಲ್ಲ ಮೊದಲು ಜಾತ್ರೆ ಅಂದರೆ 1 ತಿಂಗಳು 1.5 ತಿಂಗಳೆಲ್ಲ ಆಗ್ತಾಯಿತ್ತು ಮರಕಂಜದಲ್ಲಿ. ಆಗ ಈ ವಾದ್ಯದವರಿಗೆ, ಉಳಿದವರಿಗೆ, ಭೂತ ಕಟ್ಟುವವರಿಗೆ ಎಲ್ರಿಗೂ ಕೂಡ ಊಟ ಇವರ ಮನೆಯಲ್ಲಿ ಫ್ರೀ. ಯಕ್ಷಗಾನದ ಕಲಾವಿದರ ದೊಡ್ಡ ಗುಣ ಅಂದರೆ ಜಾತಿಯನ್ನು ಮೀರಿ ನಿಂತದ್ದು. ಜಾತಿಯ ಪರಿಕಲ್ಪನೆ ಅವರಲ್ಲಿ ಇಲ್ಲವೇ ಇಲ್ಲ. ಅದು ಕಲಾವಿದರಲ್ಲಿ
ಸಂಗೀತಗಾರರಲ್ಲಿ, ಆಟಗಾರರಲ್ಲಿ ಯಾರಲ್ಲಿ ಕೂಡ ಜಾತಿಯ ಪರಿಕಲ್ಪನೆ ಇಲ್ಲ. ಯುವರಾಜರ ಮನೆಯಲ್ಲಿ ಎಲ್ರಿಗೂ ಕೂಡ ಸಮಾನತೆ. ಎಲ್ಲಿಯಾದರೂ ಊಟಕ್ಕೆ ಸಮಸ್ಯೆ ಆದರೆ ಯುವರಾಜರ ಮನೆಗೆ ಹೋದರೆ ಆಯಿತು. ಯುವರಾಜರ ಮನೆಗೆ 11 ಗಂಟೆ ಮೇಲೆ ಹೋಗೋದು, ಊಟ ಮಾಡಲಿಕ್ಕೆ ಹೋಗೋದು. ಅವರಿಗೆ ಬಹಳ ಚೆನ್ನಾಗಿ ಗೊತ್ತುಂಟು. ಇವರ ತಾಯಿ ಅನ್ನಪೂರ್ಣೆ ಊಟವನ್ನು ಕೊಡುವಂಥದ್ದು. 11 ಗಂಟೆ ಮೇಲೆ ಹೋದ ನಂತರ ಅವರು ಊಟ ಮಾಡಿದರೆ ಬಿಡುವುದೇ ಇಲ್ಲ. ಅಂಥ ಒಂದು ಅದ್ಭುತವಾದ ಹೆಂಗಸನ್ನು ಹೆಣ್ಣಾಗಿ ಪಡೆದದ್ದು ಅವರ ಭಾಗ್ಯ. ಯುವರಾಜರು ತನ್ನ ಮನೆಗೆ, ತನ್ನ ಮಕ್ಕಳಿಗೆ ಮಾಡಿದ್ದಕ್ಕಿಂತ ತನ್ನ ಊರಿಗೆ ಮಾಡಿದ್ದು ಬಹಳ ದೊಡ್ಡದು. ಆದ್ದರಿಂದ ಯುವರಾಜರ ಹೆಸರಿನಲ್ಲಿ ಅವರ ಒಂದು ಆಟೋಬಯೋಗ್ರಫಿ ಬರಬೇಕು. ಅದನ್ನು ಆ ಕೆಲಸವನ್ನು ಪ್ರಭಾತ್ ಮಾಡಬೇಕು. ನನ್ನ ಜೀವನ ಚರಿತ್ರೆಯನ್ನು ನಾನು ಹೇಗೆ ಬರೆದಿದ್ದೇನೋ ಅದೇ ಥರದಲ್ಲಿ ಪೂರ್ತಿಯಾಗಿ ನಾನು ಕಂಡಂತೆ ಅಂತ ಯಾರ್ಯಾರ ಲೇಖನ ಬೇಡ, ನಿಮ್ಮ ಅನುಭವದ ಪ್ರಕಾರ ತಂದೆಯವರ ಬಗ್ಗೆ ಬರೆಯಿರಿ. ಆನಂತರ ಅವರು ಕಂಡಂತಹ ಕನಸನ್ನು ನನಸು ಮಾಡಲಿಕ್ಕೆ ಒಂದು ಪ್ರತಿಷ್ಠಾನ ಮಾಡಿದ್ದರೆ ಮರ್ಕಂಜದಲ್ಲಿ ಯುವರಾಜರ ಹೆಸರು ಶಾಶ್ವತವಾಗಿ ಇರ್ತದೆ. ಮೊನ್ನೆ ಗೋವಿಂದ ಭಟ್ರ ನೆನಪಿನ ಒಂದು ಕಾರ್ಯಕ್ರಮ BC ರೋಡ್ನಲ್ಲೇ ಆಯಿತು. ನನಗೆ ಹೋಗಲಿಕ್ಕೆ ಆಗಲಿಲ್ಲ, ಹೋಗ್ತಿದ್ದರೆ ಭಾಷಣ ಮಾಡ್ತಿದ್ದೆ. ಆದರೆ ಆ ನಂತರ ಏನು ಮಾಡಬೇಕು ಅಂತ ಯಾರು ಹೇಳಿಲ್ಲ. ಅವರ ಬಗ್ಗೆ PhD ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿದರು. ಆ ಕೆಲಸ ಯಾರೂ ಮಾಡೋದಿಲ್ಲ. ಆದರೆ ಕೀಲಾದ ಪ್ರತಿಷ್ಠಾನ ಕಲಾವಿದರ ನೆರವಿಗೆ ನಿಂತಿದೆ, ಊರಿನ ನೆರವಿಗೆ ನಿಂತಿದೆ. ವರ್ಷಕ್ಕೊಂದು ಸಲ ಕಲಾವಿದರನ್ನೆಲ್ಲ ಒಟ್ಟಿಗೆ ಸೇರಿಸುವ ಒಂದು ಒಳ್ಳೆ ಕೆಲಸ ಮಾಡ್ತದೆ. ಅದೇ ಕೆಲಸವನ್ನು ಮರ್ಕಂಜ ಯುವರಾಜ ಜೈನ ಪ್ರತಿಷ್ಠಾನ ಮಾಡಬೇಕು. ಅದನ್ನು ಬಲ್ನಾಡು ಪೇಟೆ ಯುವರಾಜ ಪ್ರತಿಷ್ಠಾನ ಮಾಡಬೇಡಿ, ಮರ್ಕಂಜ ಯುವರಾಜ ಜೈನ ಪ್ರತಿಷ್ಠಾನ ಮಾಡಿ. ನನಗೆ ದಾಸರಬೈಲಿ ಚನ್ನನಾಯಕ ಅಂತ ಹೆಸರು ಹಾಕಿದ್ದಕ್ಕೆ ಬೇಸರ ಇದೆ, ರಂಜಾರ ರಾಮಕೃಷ್ಣ ಇಂತ ಬೇಸರ ಇದೆ, ಬಲ್ನಾಡು ಪೇಟೆ ಯುವರಾಜ ಜೈನ್ ಅಂತ ಹಾಕಿದ್ದಕ್ಕೆ ಬೇಸರ ಇದೆ. ಯಾರು ಮರ್ಕಂಜ ಅಂತ ಹಾಕಲಿಲ್ಲ. ಗ್ರಾಮಕ್ಕೆ ಹೆಸರು ಬರಲಿ, ಗ್ರಾಮದ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನ ಮಾಡಿ ನಾವೆಲ್ಲ ಈಗ ಮಾತಾಡ್ಬೋದು. ನನ್ನ ಹಲ್ಲು ಹೋಗಿದೆ, ಇಲ್ಲದಿದ್ದರೂ ನನ್ನ ಹಲ್ಲು ಹೋದ ಹಾವಿನ ಹಾಗೆ ಆಗಿದ್ದೇನೆ ವಯಸ್ಸಿನಿಂದ, ಆದಾಯದಿಂದ. ಇಲ್ಲದಿದ್ದರೆ ಪಟ್ಟೆ ಆದ ಕಾರಣ ಇದು ಅಣ್ಣ ಇರುತ್ತು ಅಲ್ಲಿ ಇದು ಸಂತ ಸಭೆಗೆ ಹೋಗ್ತಾ ಇದ್ದಾರೆ ವಿಷಯ. ಹಾಗೆ ಲಕ್ಷ್ಮೀಶರಯ್ಯವರು ಎಷ್ಟು ಯುವರಾಜನ ಅಂತ ಹೇಳಿಟ್ಟು ಬಂದು ಮನೆ ಹುಟ್ಟಿಗೆಲ್ಲ ಬರುವಾಗ ವೈಭವ ಹೇಳಿ ಅದು ಹೇಳಿ ಸಾಧ್ಯ ಇಲ್ಲ. ಅದನ್ನು ಮಾತಾಡುವಂಥ ಅದೇ ಒಂದು ರೀತಿ ಅಲ್ಲ, ಚೆನ್ನಾಗಿ ಇವರಿಗೆ ಪ್ರಭಾಕರ್ ಹೇಳಿದೆ. ಈ ಸಂದರ್ಭದಲ್ಲಿ ನುಡಿ ನಮನವನ್ನು ಮಾಡುವುದಕ್ಕಾಗಿ ತಾವು ಈ ವೇದಿಕೆ ಬರಬೇಕು. ಬಹುಶಃ ಪ್ರಥಮವಾಗಿ ನಾನು ಶೇಖರ ಮಣಿಯಾಣಿಯವರಿಗೆ ಒಂದು ಅಭಿನಂದನೆ ಸಲ್ಲಿಸಿದೆ. ನುಡಿನಮನ ಕಾರ್ಯಕ್ರಮದಲ್ಲಿ ಯಕ್ಷ ಗಾನದ ಮೂಲಕ, ಗಾಯನದ ಮೂಲಕ ಪ್ರಥಮವಾಗಿ ನುಡಿನಮನವನ್ನು ಸಲ್ಲಿಸಿದ್ದಾರೆ. ಯುವರಾಜರಿಗೆ ಅವರ ಕಾರ್ಯಕ್ರಮಗಳು ಆಗುವಾಗ ಬಹುಶಃ ಚೆಂಡೆ ಮದ್ದಳೆಯ ಪೆಟ್ಟು ಇಲ್ಲ ಅಂತಾದರೆ ಅದು ಖಂಡಿತವಾಗಿಯೂ ಅಪೂರ್ಣ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಹುಶಃ ಆ ಕಾರ್ಯವನ್ನು ಶೇಖರಮಣಿ ಅಣ್ಣಿಯವರು ಸ್ವತಃ ಒಂದು ಪದ್ಯ ರಚನೆಯನ್ನು ಮಾಡಿ ಅದನ್ನು ಗಾಯನದ ಮೂಲಕವಾಗಿ ನುಡಿನಮನವನ್ನು ಸಲ್ಲಿಸಿದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮ ಸಂಘಟನೆ ಬಗ್ಗೆ ಜೊತೆಗೆ ಆ ಯಕ್ಷ ಗಾಯನದ ಮೂಲಕ ನುಡಿನಮನವನ್ನು ಸಲ್ಲಿಸಿ ಯುವರಾಜರಿಗೆ ಒಂದು ಅವರ ಪ್ರೀತಿಯ ಯಕ್ಷಗಾನವನ್ನು ಅವರಿಗೆ ನೆನಪು ಮಾಡಿದ ಮೂಲಕವಾಗಿ ನಾನು ವಂದಿಸ್ತಾ ಇದ್ದೇನೆ. ನಾನು ಮತ್ತು ಯುವರಾಜರು 8 ಕಿಲೋಮೀಟರ್ ಒಂದೇ ಗ್ರಾಮದವರು. ಅವರು ಒಂದು ಬದಿಯಲ್ಲಿರುವುದು, ನಾನು ಮತ್ತೊಂದು ತುದಿಯಲ್ಲಿರುವಂಥದ್ದು. ಒಂದು 8 ಕಿಲೋಮೀಟರ್ ನಂತರ. ಅದೇ ರೀತಿ ವಯಸ್ಸಿನ ಅಂತರ ಎಷ್ಟು ಅಂತ ಹೇಳಿದರೆ ನನಗೆ 18 ವರ್ಷಗಳ ಅಂತರ ನನಗೆ ಮತ್ತು ಯುವರಾಜರಿಗೆ. ನಾನು ಬಾಲ್ಯದಿಂದಲೂ ಕೂಡ ಅವರನ್ನು ಬಹಳ ನನಗೆ ಅವರನ್ನು ನೋಡಿ ಅವರ ವ್ಯಕ್ತಿತ್ವವನ್ನು ನನ್ನ ಮನಸ್ಸಿಗೆ ತಟ್ಟಿದ 2 ಅಂಶಗಳು ಅಂತ ಹೇಳಿದರೆ, ಒಂದು ಅವರ ಯಕ್ಷಗಾನದ ಲೀಲೆಯ ಕೃಷ್ಣ. ಅದು ತಾಜ ಕ್ಯಾಲೆಂಡರ್ನಲ್ಲಿ ಕೃಷ್ಣನನ್ನು ಯಾವ ರೀತಿ ಚಿತ್ರಿಸ್ತಾರೋ ಅದೇ ರೀತಿ ಅಷ್ಟು ಚಂದದ ಒಂದು ಕೃಷ್ಣ ನೋಡುವಾಗಲೇ ಬಹಳ ಖುಷಿಯಾಗುವಂಥದ್ದು. ಕೃಷ್ಣ ದೇವರನ್ನು ನೋಡಿದಾಗೆ ನಮಗೆ ಮನಸ್ಸಿಗೆ ಆಗುವಂತಹ ಒಂದು ಅಷ್ಟು ಸುರದ್ರೂಪಿಯಾದಂತಹ ಒಂದು ವೇಷಗಳು. ಎರಡನೇದು, ಅವರು ನನ್ನ ಅಣ್ಣನ ಅಂಗಡಿ ಅಲ್ಲಿಗೆ ಅವರು ನಡ್ಕೊಂಡು ಬರುವುದು. ಅವರ ಅಲ್ಲಿಂದ ಮಲ್ನಾಡು ಪೇಟೆಯಿಂದ ಬರುವುದು. ಅವರ ಜೊತೆಗೆ ಕನಿಷ್ಠ ಅಂತ ಹೇಳಿದ್ರೆ ಒಂದು 5
ಅವತ್ತಿನ ಪೂರ್ತಿ ಅವರ ಖರ್ಚನ್ನು ಯುವರಾಜರು ವಹಿಸಿಕೊಳ್ಳುವಂಥದ್ದು. ಬಂದು ಅಣ್ಣನ ಅಂಗಡಿಯಲ್ಲಿ ಕೂತು ಯಕ್ಷಗಾನ ಆಗಲಿ ಮಾತಾಡುವುದು, ಅಲ್ಲಿ ಒಂದು ಹೋಟೆಲ್ ಇತ್ತು, ಆ ಹೋಟೆಲಲ್ಲಿ ಚಹಾ ಇದ್ದವರಿಗೆಲ್ಲ ಕುಡಿಸುವಂಥದ್ದು, ಆಮೇಲೆ ತೆಂಗಿನಕಾಯಿಗೆ ಕಲ್ಲು ಹೊಡೆಯುವುದು, ಆಮೇಲೆ ತೆಂಗಿನಕಾಯಿ ಕುಟ್ಟುವುದು, ಆ ಕೆಲಸಗಳನ್ನು ಮಾಡುವಂಥದ್ದು. ಆಮೇಲೆ ಅದರ ಜೊತೆಗೆ ಅವರ ಹಾಸ್ಯದ ಒಂದು ಪ್ರಾಸಬದ್ಧವಾದಂತಹ ಹಾಸ್ಯದ ಮಾತುಗಳು ಆಗ ನಮಗೆಲ್ಲ ಬಹಳ ಖುಷಿ ಆಗುತ್ತೆ. ನಮ್ಮ ಮಕ್ಕಳು ಅವರು ಪ್ರಾಸಬದ್ಧವಾಗಿ ಶಿಷ್ಯರು ಹೇಳಿದ್ರು, ಆ ಪ್ರಾಸ ಇತ್ತು, ಅವರು ರಂಗಸ್ಥಳದಲ್ಲಿ ಮಾತಾಡ್ತಾರೆ, ನಿತ್ಯ ಜೀವನದಲ್ಲಿ ಕೂಡ ಅದನ್ನು ಪ್ರಾಸಬದ್ಧವಾಗಿ ಅವರು ಮಾತಾಡುವಂಥದ್ದು. ಅದನ್ನು ಕೇಳಲಿಕ್ಕೆ ನಮಗೆಲ್ಲ ಖುಷಿ ಆಗುವಂಥದ್ದು. ಜೊತೆಗೆ ಅವರ ಕುತ್ತಿಗೆಯಲ್ಲಿ ಒಂದು ದೊಡ್ಡ ಬಂಗಾರದ ಚೈನು, ಜೊತೆಗೆ ಅವರ ಬೆರಳಲ್ಲಿ ಕನಿಷ್ಠ ಒಂದು 10 ಆದರೂ ಚಿನ್ನದ ಉಂಗುರ, ಹೆಬ್ಬೆರಳನ್ನು ಬಿಟ್ಟು ಉಳಿದ ಎಲ್ಲ ಬೆರಳುಗಳಲ್ಲಿ 1, 2 ಹಾಗೆ ಒಂದು 10ಕ್ಕಿಂತ ನಾವು ಲೆಕ್ಕ ಮಾಡುದು. ಅವರು ಬರುವಾಗ ಬೆರಳನ್ನು ನೋಡುವಾಗ ನಾವು ಲೆಕ್ಕ ಮಾಡುದು, ಇವತ್ತು ರಾಜರನ್ನ ಬಿರಡಿ ಏತ್ ಉಂಗಿಲೊಂದು ಅಂತೇಳಿ ಅಷ್ಟು ಉಂಗುರ ಇಟ್ಟವು. ನಾನು ಬಹುಶಃ ಸುಳ್ಯದಲ್ಲಿ ಯಾರನ್ನು ಕೂಡ ಅಷ್ಟು ಚಿನ್ನ ಇಟ್ಟು ಬರುವವರನ್ನು ನಾನು ನೋಡ್ಲಿಲ್ಲ. ಅದು ಆ 2 ವಿಷಯಗಳು ನನಗೆ ಬಹಳ ಗಾಢವಾಗಿ ಅವರ ವ್ಯಕ್ತಿತ್ವವನ್ನು ನನ್ನ ಮೇಲೆ ಒಂದು ಪ್ರಭಾವವನ್ನು ಬೀರಿದೆ. ಬಹುಶಃ ಇನ್ನೊಂದು 2ನೇ ಅಂಶ ಏನು ಅಂತ ಹೇಳಿದ್ರೆ, ನಮ್ಮ ಜೊತೆಗೆ ಕ್ರಿಕೆಟ್ಗೆ ಬರ್ತಿದ್ರು, ನಮಗಿಂತ ಅವರು ಹಿರಿಯರು, ಆದರೆ ಊರಲ್ಲಿ ಕ್ರಿಕೆಟ್ ಮ್ಯಾಚ್ ಆಗುವಾಗ ಅವರಲ್ಲಿ ಪ್ರತಿದಿನ ಕೂಡ ಹಾಜರು. ಆದಿತ್ಯವಾರ ಕ್ರಿಕೆಟ್ ಮ್ಯಾಚ್, ಅವರಿಗೆ ಒಂದು ತಂಡ ಆಗಬೇಕು, ಯಾವುದಾದ್ರೂ ಒಂದು ತಂಡದಲ್ಲಿ ಸೇರಿಕೊಳ್ತಾರೆ. ಆಮೇಲೆ ಯಾರಾದರೂ ಬೇಸರ ಪಟ್ಟರೆ, ಈಗ ಈ ವಾರ ಟೀಮ್ ಉಂಟಲ್ಲ, ಇದು ಉಳ್ಳೈತಿ ರಾಜ್ಯ 4 ಜನ ಎದುರ್ಬಾಲೆ ದುಡ್ಡು ಏನು ಬರ್ಬೇಕು ಅಂತೇಳಿ ಈಗ ಹೋಗಿ ಮತ್ತೆ ಒಂದು 4 ಮಂದಿ ಸೇರಿಸಿ ಒಂದು ಟೀಮ್, ಅವರ ಫೀಸನ್ನು ಕೊಡುದು ಇವರು. ಆ ರೀತಿ ಅಲ್ಲಿ ಯಾರಿಗೂ ಕೂಡ ಅದು ಅಂದ್ರೆ ಅವರ ಮನಸ್ಸು ಏನು ಅಂತ ಹೇಳಿದ್ರೆ, ಒಬ್ಬ ತಂಡದಲ್ಲಿ ಇಲ್ಲದೆ ಅವರಿಗೆ ಬೇಸರ ಆಗಬಾರದು ಅಂತ ಹೇಳುವುದನ್ನು ಅವರು ಗ್ರಹಿಸಿದವರು ಪೂರ್ತಿ. ಬಹುಶಃ ಅವರ ಮನೆಯ ವ್ಯವಹಾರವನ್ನು ಬಿಟ್ಟು ಅವರು ಹೊರಗಿನ ವ್ಯವಹಾರದಲ್ಲಿ ಜಾಸ್ತಿ ಇದ್ದರು. ವಾರದಲ್ಲಿ ಹೆಚ್ಚಿನ ಎಲ್ಲ ದಿನವೂ ಮಕ್ಕಳಿಗೆಲ್ಲ ಗೊತ್ತಿರುವುದು, ದಿನದ 24 ಗಂಟೆಯಲ್ಲಿ ಬಹುಶಃ ಒಂದು ಮನೆಯಲ್ಲಿ ಒಂದು 4-5 ಗಂಟೆ ಮಾತ್ರ ಓದಿದ್ದು ಅಂತ ನಾನು ಭಾವಿಸ್ತೇನೆ. ಎಲ್ಲವೂ ಅವರ ಅಮ್ಮ, ಆಮೇಲೆ ಅವರ ಹೆಂಡತಿ ಶ್ರೀಮತಿಯವರು, ಮನೆಯನ್ನು ಪೂರ್ತಿ ನಿಭಾಯಿಸಿದವರು ಅವರೇ. ಇವರು ಪೂರ್ತಿ ಹೊರಗಡೆ ಇದ್ದರು. ಮತ್ತೆ ಮನೆಯಲ್ಲಿ ಏನು ಆಗ್ತದೆ ಅಂತೇಳಿ ಬಹುಶಃ ಕೃಷಿ ವಿಚಾರಗಳೆಲ್ಲ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಅವರ, ಯಾಕೆಂತೇಳಿದ್ರೆ ಅವರ ಸಂಚಾರ ಎಲ್ಲವೂ ಕೂಡ ಹೊರಗೆ ಇರುವಂಥದ್ದು. ಈ ರೀತಿ ಇನ್ನೊಂದು, ಅವರು ನಮ್ಮ ಊರಿನ ದೇವಸ್ಥಾನದ ಒಂದು ಮೇಲ್ವಿಚಾರಣೆಯನ್ನು ಒಂದು 30 ವರ್ಷ ನಡೆಸಿದ್ದಾರೆ. ಅದು ನಿಜವಾಗಿ ಅದ್ಭುತವಾದಂತಹ ಒಂದು ಸಮಯ ಅಂತ ನಾನು ಭಾವಿಸ್ತೇನೆ. ಈಗಾದ್ರೆ ಡೊನೇಷನ್ ಎಷ್ಟು ಬೇಕಿದ್ದು ಬರ್ತದೆ. ನಮ್ಮ ಊರಿನ 3 ದೇವಸ್ಥಾನಗಳ ಆಮಂತ್ರಣ ಪತ್ರಿಕೆಯ ಒಟ್ಟು ಪುಟಗಳು ಒಂದು 20ರಷ್ಟು ಇರ್ತದೆ. 20ರಷ್ಟು ಪೇಜು ಈಗ ಇದೆ. ದಾನಿಗಳು 5,000ಕ್ಕಿಂತ ಮೇಲ್ಪಟ್ಟು ಕೊಟ್ಟವರು 5,000, 2,000 ಹೀಗೆ ಒಂದು 20 ಪೇಜಿಗಿಂತ ಜಾಸ್ತಿ ದಾನಿಗಳಿದ್ದಾರೆ. ಆ ಕಾಲದಲ್ಲಿ ಏನೂ ಇಲ್ಲದೆ ಅಲ್ಲಿ ಬಿದ್ದಂತ ಕಾಣಿಕೆಯ ಹಣವನ್ನು ಎಣಿಸಿ ದುಡ್ಡು ಕೊಡುವಂತ ಪರಿಸ್ಥಿತಿ ಇತ್ತು. ಆಗ ಅಲ್ಲಿ ಎಷ್ಟು ಕಡಿಮೆ ಆಯಿತು, ಅದನ್ನು ಸರಿ ಹೊಂದಿಸುವಂಥವರು ಅದು ಇವರಲ್ಲಿ. ಇದು ಎಷ್ಟು 30 ವರ್ಷಗಳ ಕಾಲ ಅವರು ನಡೆದಿದ್ದಾರೆ. ಈಗ ಮಾತ್ರ ಅದು ಸ್ವಲ್ಪ ಬೇರೆ ರೀತಿ ಅದಕ್ಕೆ ಟಚ್ ಆಗಿ ಹಣ ಕಲೆಕ್ಷನ್ ಬರ್ತದೆ, ಆಗ ಬರ್ತಿರ್ಲಿಲ್ಲ. ಅದರ ಜೊತೆಗೆ ಅಲ್ಲಿ ತಾಳಮದ್ದಲೆಗಳು, ಆಮೇಲೆ ಪೆಟ್ರೋಮ್ಯಾಕ್ಸಿ ಆಗ ಇದ್ದಿಲ್ಲ, ಪೆಟ್ರೋಮ್ಯಾಕ್ಸಿ ಧರಿಸುವಂಥದ್ದು, ತಾಳಮದ್ದಲೆ ಮಾಡಿಸುವಂಥದ್ದು, ಆಮೇಲೆ ಜಗಳಗಳು. ಜಾತ್ರೆಯ ಸಮಯ ಅಂತ ಹೇಳಿದ್ರೆ ಬಹುಶಃ ನಮ್ಮಲ್ಲಿ ಏಪ್ರಿಲಲ್ಲಿ ಫಸ್ಟ್ ಪ್ರಾರಂಭ ಆಗುದು, 1ನೇ ತಾರೀಕಿನಿಂದ. ಏಪ್ರಿಲಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ನಮ್ಮಲ್ಲಿ ಗೇರು ಹಣ್ಣೆ ಎಲ್ಲ ಜಾಸ್ತಿ ಆದ ಕಾರಣ ಅದನ್ನ ಒಂದು ಪ್ರಭಾವ ಈ ನಮ್ಮ ಜಾತ್ರೆಗಳಲ್ಲಿ ಕಾಣುವಂಥದ್ದು. ತೆಂಗಿನಕಾಯಿ ಕೊಡುವಾಗ ಜಗಳ ಆಗುವುದು, ಇದೆಲ್ಲ ಸಾಮಾನ್ಯ. ಇಲ್ಲಿಯೂ ಕೂಡ ಯಾವುದನ್ನು ಕೂಡ ದಾರಿ ತಪ್ಪದ ರೀತಿಯಲ್ಲಿ ಅವರು ನಿಭಾಯಿಸಿಕೊಂಡು ಯುವರಾಜರು ಹೋಗಿದ್ದಾರೆ. ಒಂದು ಘಟನೆಯನ್ನು ನಾನು ಹೇಳ್ತೇನೆ. ಒಮ್ಮೆ 2 ತಂಡಗಳಿಗೆ ಪೆಟ್ಟಾಯಿತು. ಹೀಗೆ ತೆಂಗಿನಕಾಯಿ ಕುಟ್ಟುವ ವಿಚಾರದಲ್ಲಿ ಪೆಟ್ಟಾಯಿತು. ಪೆಟ್ಟಾಗಿ ಇವರಿಗೆ ಗೊತ್ತಾಯ್ತು, ಇವರಿದ್ದರೆ ಬಂದು ಮೈಕದಲ್ಲಿ ಹೇಳಿದ್ರು, ಯಾವ ಹಾಕೋಣ ತುಂಬು ಯುವರಾಜ ಹಾಕಿದ ಬುಕ್ಕನಿಗಳು ಹಾಕೋಗ್ಲಿ ಅಂತ ಹೇಳಿದ್ರು. 2 ತಂಡವು ಶಾಂತ, ಆಚೆ ಹೋದ್ರು ಇವರು ಈಚೆ ಹೋದ್ರು, ಅಲ್ಲಿಗೆ ಪೆಟ್ಟು ಮುಗಿಯಿತು. ಅಂದ್ರೆ ಆ ಒಂದು ಮಾತು, ಆ ಗಡ್ಸ್ ಉಂಟಲ್ಲ ಯುವರಾಜರದ್ದು, ಅದು ನಿಜವಾಗಿ ನಾವು ಮೆಚ್ಚಬೇಕಾಗ್ತದೆ. ಆ ಸಂದರ್ಭಕ್ಕೆ ಅದನ್ನು ಹೇಗೆ ನಿಭಾಯಿಸಬೇಕು ಅದು ಅವರಿಗೆ ಖಂಡಿತವಾಗಿ ಗೊತ್ತಿತ್ತು, ಮತ್ತು ಅದನ್ನು ನಿಭಾಯಿಸಿ ಯಶಸ್ವಿ ಕೂಡ ಆಗಿದ್ದಾರೆ. ಇನ್ನೊಂದು ಮಾತಿದೆ, ಮಗ ತಂದೆಯನ್ನು ಮೀರಬೇಕಂತೆ, ಶಿಷ್ಯ ಗುರುವನ್ನು ಮೀರಬೇಕಂತೆ. ಈಗ
ನಾನು ಇಬ್ಬರು ಕೂಡ ಶಿಷ್ಯಂದಿದ್ರು. ನಾನು ಆ ರೀತಿಯಲ್ಲಿ ಹೇಳಿದಲ್ಲ, ತಂದೆಯನ್ನು ಮೀರುವ ಕೆಲಸವನ್ನು ನಮ್ಮ ಮಕ್ಕಳು ಮಾಡಿದ್ದಾರೆ, ಯುವರಾಜರ ಮಕ್ಕಳು ಮಾಡಿದ್ದಾರೆ. ಅದು ಬಹಳ ಸಂತೋಷ. ನಮ್ಮ ಫ್ರೆಂಡ್ ಒಬ್ರು ಕಾರ್ಕಳದಲ್ಲಿದ್ದಾರೆ, ಅವರು ಫೋನ್ ಮಾಡಿ ಅವರು ಮತ್ತೆ ಆ ಜಾಗವನ್ನು ತೆಕೊಂಡ ದಿವಸ ಅವರಲ್ಲಿಂದ ನನಗೆ ಫೋನ್ ಮಾಡಿ ಹೇಳಿದ್ರು, ಯುವರಾಜ ಜೋಗುಳು ಜಾಗ ತೆಗೆದುಕೊಂಡಿದೆ ಅಂತೇಳಿ. ಬಹುಶಃ ಅದು ಗರ್ವಾಪಸಿ ಅಂತೇಳಿ ಬಹುಶಃ ಹಾಕಿದ್ರು, ನಾನು ನೋಡಿದ್ದೇನೆ ಹಾಕಿದ್ದಾರೆ. ಬಹಳ ಖುಷಿಯಾದಂಥ ವಿಚಾರ. ಯಾವುದೋ ಒಂದು ಕಾರಣಕ್ಕೆ ಹೋದಂಥ ಜಾಗವನ್ನು ಮತ್ತೆ ಕೊಡಿಸುವಲ್ಲಿ ಅವರು ನಿಜವಾಗಿ ಆದರೂ ತಂದೆಯನ್ನು ಮೀರಿಸಿದ ಮಕ್ಕಳು. ನಮ್ಮ ಗಾದೆ ಕೂಡ ಇರುವುದು ಹಾಗೆ, ಮಗ ತಂದೆಯನ್ನು ಮೀರಿಸಬೇಕು ಇರುವಂಥದ್ದು. ಆ ರೀತಿ ಮಾಡಿದ್ದಾರೆ. ಮತ್ತು ತಂದೆಯನ್ನು ಕೊನೆಗಳಿಗೆ ಬಹಳ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಅದು ಎಲ್ಲ ಮಕ್ಕಳಿಗೆ ಬರುತ್ತದೆ ಅಂತ ಹೇಳುವುದಿಲ್ಲ. ಬಹುಶಃ ಅವರ ಆದರ್ಶವನ್ನು ಎಲ್ಲರೂ ಕೂಡ ಅದನ್ನು ಪಾಲಿಸಬೇಕು. ತಂದೆಯನ್ನು ಬಹಳ ಚೆನ್ನಾಗಿ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಇತ್ತೀಚೆಗೆ ಒಂದು ಅವರ ಮನೆಯ ರಿನೋವೇಷನ್ ಆಗಿ ಅದರ ಒಂದು ಉದ್ಘಾಟನೆಗೆ ಇದು ಹೋಗಿದ್ದೆವು ನಾವು. ಅವತ್ತು ಕೂಡ ಒಂದು ಯಕ್ಷಗಾನ ತಾಳಮದ್ದಲೆ ಎಲ್ಲ ಮಾಡಿ ಯಕ್ಷಗಾನ ಅರ್ಥ ಹೇಳಿದ್ದಾರೆ. ಆಕ್ಸಿಜನ್ ಕೊಡ್ತಾ ಇದ್ರು ಯಾರಿಗೆ, ಯುವರಾಜರಿಗೆ ಆಕ್ಸಿಜನ್ ಅಲ್ಲಿ ಇದ್ದು ಬಂದು 2 ಪಾತ್ರಗಳಿಗೆ ಅರ್ಥ ಹೇಳಿದ್ದಾರೆ. ಅಂತ ಒಂದು ಜೀವನ ಸ್ಫೂರ್ತಿ ಅವರಲ್ಲಿ ಇತ್ತು. ಆ ಜೀವನ ಸ್ಫೂರ್ತಿಯಿಂದಲೇ ಅವರು ಕೊನೆವರೆಗಿದ್ದರು. ಬಹುಶಃ ನಾನು ಕೆಲವೊಂದು ಕಾರ್ಯಕ್ರಮ ಸಂಘಟನೆ ಮಾಡುವಾಗ ಕೂಡ ಅವ್ರು ಬರ್ತಿದ್ರು, ಬಂದು ಕವರ್ ತಗೊಳ್ತಿರ್ಲಿಲ್ಲ ಅವರು. ನಾವು ಅವರಿಗೊಂದು ಮಾಮೂಲಿ ಎಲ್ಲರಿಗೂ ಕೊಡುವಾಗ ಅವರಿಗೂ ಕೂಡ ಒಂದು ಕವರ್ ಕೊಡುದು, ಅವರು ಕವರ್ ತಗೊಳ್ತಿರ್ಲಿಲ್ಲ. ಮತ್ತೆ ನಾನು ಅವರಿಗೊಂದು ಸಿಗರೇಟ್ ಒಂದು ಪ್ಯಾಕೆಟ್ ಕೊಡುದು, ಕ್ರಿಸ್ಟಲ್ ಸಿಗರೇಟ್. ಬೈಬೇಡಿ ಮಕ್ಕಳ, ಇದು ಇವರು ಸ್ವಲ್ಪ ತಂದೆ ಆರೋಗ್ಯ ಆಡೋಡಿದ್ರು ಅಂತ ಸೇರಿಸಿಕೊಳ್ಳಬೇಡಿ. ಅವರಿಗೆ ಒಂದು ಪ್ರೀತಿಪೂರ್ವಕವಾಗಿ ನಾನೊಂದು ಕ್ರಿಸ್ಟಲ್ ಸಿಗರೇಟ್ ಕೊಡುದು, ಒಂದು ಪ್ಯಾಕೆಟ್. ಅದನ್ನೊಂದು ತಗೊಳ್ತಿದ್ರು. ಮತ್ತೆ ಒಮ್ಮೆಯೂ ಕೂಡ ಅವರು ಕವರ್ ತಗೊಳ್ಳಿಲ್ಲ. ಆ ರೀತಿ ಒಂದು ಬೆಳಗಿನವರೆಗೆ ಇದ್ದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಎಲ್ಲಿಗೆ ಯಾವ ಪಾತ್ರಕ್ಕೆ ಜನ ಇಲ್ಲ ಅದಕ್ಕೆ ಯಾನಿಲ್ಲ ಅಂತ ಹೇಳಿ ಅವರು ಹೋಗುವಂತಹ ಒಂದು ಯುವರಾಜರು. ಬಹುಶಃ ಈ ಎಲ್ಲ ಘಟನೆಗಳನ್ನು ನಾನು ನೆನಪಿಸಿಕೊಳ್ತೇನೆ. ಮತ್ತು ಈ ಒಂದು ಅವಕಾಶವನ್ನು ಕೂಡ ನನಗೆ ತಾವೆಲ್ಲ ನೀಡಿದ್ದೀರಿ ನೆನಪಿಟ್ಟುಕೊಟ್ಟದಕ್ಕೆ. ಮತ್ತು ಇವತ್ತು ಮಧ್ಯಾಹ್ನ ಮೇಲೆ ಮತ್ತೊಂದು ಕಾರ್ಯಕ್ರಮ ಇದೆ. ವಿನಂತಿ, ಇಬ್ಬರು ಮಕ್ಕಳಲ್ಲಿಯೂ ಕೂಡ ಯುವರಾಜರ ಯಾವುದೇ ಕಾರ್ಯಕ್ರಮಗಳನ್ನು ನೀವು ಸಂಘಟನೆ ಮಾಡ್ತಿದ್ರು ಕೂಡ ಅದರಲ್ಲಿ ಒಂದು ಅರ್ಧ ಗಂಟೆಯಷ್ಟಾದರೂ ಚೆಂಡೆ ಮತ್ತು ಮದ್ದಳೆಯ ಪೆಟ್ಟು ಇರಲೇಬೇಕು ಅದರಲ್ಲಿ. ಅದು ನನ್ನ ಒಂದು ವಿನಂತಿ. ಅದು ಮಾಡದಿದ್ರೆ ಅವರಿಗೆ ನೆಮ್ಮದಿ ಆಗಲಿಕ್ಕಿಲ್ಲ ಅಂತೇಳಿ ನನ್ನ ಭಾವನೆ. ಯಾಕೆಂತೇಳಿ ಅವರು ಅದನ್ನು ಅವರ ರಕ್ತಗತವಾಗಿ ಬಂದಂತಹ ಯಕ್ಷಗಾನದ ಪ್ರೀತಿ ಅದು ರಕ್ತಗತವಾಗಿ ಬಂದದ್ದು. ಅದನ್ನು ನಾವು ಸ್ಮರಿಸಿಕೊಳ್ಳುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಬಹುಶಃ ಯಾವ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಕನಿಷ್ಠ ಒಂದು ಅರ್ಧ ಗಂಟೆಯಷ್ಟಾದರೂ ಚೆಂಡೆ ಮದ್ದಳೆಯ ಒಂದು ನಾದ ಕೇಳಬೇಕು. ಆಗಿದ್ರೆ ಮಾತ್ರ ಯುವರಾಜರಿಗೆ ನೆಮ್ಮದಿ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ದೇವರಿಂದ ಮಾಡಿಸುವಂತ ಒಂದು ಯೋಗ್ಯತೆ ನಮಗೆ ಹೇಳುವುದರ ಮೂಲಕ ಇನ್ನು ಮುಂದಕ್ಕೆ ಇಚ್ಛೆ ಇದೆ. ಅದರಿಂದ ಹೆಚ್ಚಾಗಿ ಆತ್ಮ ವಿಚಾರಗಳ ಬಗ್ಗೆ ಸಾಧ್ಯತೆಯ ವಿಚಾರಗಳು ಮಲ್ಟಿನಂಚಿನ ಕಾರ್ಯ ಆ ಮಲ್ಟಿನಂಚಿನ ಎಟ್ಟೆಗಳ ಸಭೆಯ ಆ ಮಾತ ಎನ್ನ ಗುರುಕುಲಕ್ಕೆ ಸಮಾನಾಗಿ ಗುರುಕುಲ ಪ್ರಭಾಕರ ಶಿಶುರೇಶ್ವರ ಬಾಕಿ ಇತರಗಳು ಮಾತೇಕ ಪಡೆದಾಗಿ ಅಂತಾಳ ಮಲ್ಲ ಪಣಿಯಲಿಕ್ಕೆ ಶೇಖರವಣಿ ಎನ್ನುವಂತೆ ಉದ್ಧಾರ ಮಾಡ್ತಾರೆ. ದಯವಿಟ್ಟ ಯಾವ ಯುವರಾಜ ದೇವಿಯಲ್ಲ ಒಟ್ಟಿಗೂ ಒಂದೇ ರಂಗಸ್ಥಳಗಳು ಜೊತೆ ವೇಷ ಮಾಡ್ತಾರೆ. ಯಾರ ಹಾಸ್ಯ ಯಾವ ಹಾಸ್ಯ ಅವತ್ತಂದ್ರೆ ಆರು ಮೇಳದ ಕಟ್ಟಿದ್ದು ತಿರುಗಾಟ ಮಾಡ್ತಾ ಪುನಃ ಆಗ ಮೇಳದ ಒಟ್ಟಿಗೂ ಯಾವ ಎಂಕ ಪುರುಷೋತ್ತಿ ಪುನಃ ಸಮಯಡಿ ಯಾವ ತಗೊಂಡಿದ್ದೆ. ಆ ಸಮಯಡಿ ಯಾವ ಸಾಧಾರಣ 82 83 84ನೇ ಇಸವಿತ ಆ ಸಂದರ್ಭಗಳು ಎಂಕೊಂಡಿ ಮಾಡಲಿತ್ತು. ಯಕ್ಷಗಾನ ಬರೀಪುಣ ಪ್ರಸಂಗ ತಯಾರು ಮಾಡ್ಪುಣ ಐಟ್ನು ಮತ್ತು ಗೊಬ್ಬಪ್ಪನ ಮಾತೆಗಳು ಬಿಳಿಮಲೆ ತೋಜಪ್ಪ ಭಾಗವಹಿಸಿ ಮರ್ಕಂಜದ ಇಲ್ಲಿ ಶ್ರದ್ಧಾಂಜಲಿ ಪಡೆದುಕೊಂಡ ಯುವರಾಜ ದೇವರು ಭೋಜಪ್ಪ ಗೌಡ್ರೆ ಬಚ್ಚಿ ಅವೇ ರೀತಿ ಹಿರಿಯರು ಪ್ರೊಫೆಸರ್ ಹಿರಿಯರಾಗಿನ ಪ್ರಭಾಕರ ಶಿಕ್ಷಿದರು ಪುರುಷೋತ್ತಮ ಬಿಳಿಮಲೆರು ಕೊಳತಿಗೆ ನಾರಾಯಣಗೌಡರು ಇಂಚಿನಗೆ ಮಾತ್ರ ಯಾರು ಎತ್ತೋದಿಕ್ಕೆ ಎಲ್ಲ ಪ್ರಸಂಗಗಳು ವೇಷ ಮಾಡ್ತಾರೆ. ಅక్కడ ಮಾತ್ರ ಬರ್ತದೆ ಎಲ್ಲ ಪ್ರಸಂಗಗಳು ವೇಷ ಮಾಡ್ತಾರೆ. ದಯಗೊಂಡ
ಜಾನಪದ ಪಾಠದ ಆಧಾರಗಳು ಮಾಯದ ಲೋಕರು ನಂದಿ ಆನಂದಿ ಪ್ರಸಂಗ ಬರೆ ಹಿರಿಯರು ಉಳ್ಳಾಗಳನ್ನು ಕರೀತಾರೆ. ಐತೆ ಒಂದು ಕನ್ನಡದ ಪಾತ್ರ ಪುರುಷರಾಯರನ್ನ ಇರ್ತಾರೆ ಉಂಡು. ಆ ಪುರುಷರಾಯರನ್ನ ವೇಷ ಮಾಡ್ತಾರೆ ಏನು ಸಮರ್ಥ್ಯ ಅನ್ನೋದು ತೊಳಗ ಎಂದು ತೋಚಿಂಡು ನಮ್ಮ ಗುರುಕುಲ ಏನಂತೀರ ಪ್ರಭಾಕರ ಶಿಕ್ಷೆಯಲ್ಲಿ ಅಲ್ಲಿ ಬರೆಯಲು ದಯಮಾಡಿ ಭಕ್ತಿ ಎತ್ತೋಗಿ ಬಿಡು ತುಡಿಕಾಲ ಅನಂತೋಡು ಎಲಿಬಲ ಬುತ್ತಿಗಾರ ಇಂಚಿನ ಕೆಲವು ನಮ್ಮ ಊರಿದವರಾಗಿ ಅದರಲ್ಲಿ ಪಡೆದ ಆಡಬರ್ತದೆ. ಆ ವೇಷವನ್ನು ಸಮರ್ಥ ಆಚಾರ ಮಾಡ್ತಾರೆ. ಅವೇ ರೀತಿಯಲ್ಲಿ ಪುರುಷೋತ್ತಮ ಬಿಡುಗಲೆಂತೇಳಿ ಅರೆಭಾಷೆಯ ಪಾಠ್ಯಜ್ಞಾನ ವೇಷ ಬಿಟ್ಟು ಆಗ ಅರೆಭಾಷೆಯೇ ಏನು ಮಾಡ್ತಾರೆ. ಅವೇ ರೀತಿಯಲ್ಲಿ ನಮ್ಮ ತೀರ್ಪೈನಂಚಿನ ದನಿಗಳು ಲೆತ್ತದ ದನಿಗಳ ಏನಿಂಚಿನೊಂದು ವೇಷವನ್ನು ಕೊಡು ಆವಾಗ ಯಾರಿದ್ದ ಆ ಮಂಟಿ ಅಂತ ಬೆರಿ ತಟ್ಟಿದ್ದು ಆಗ ನನ್ನ ಪ್ರೋತ್ಸಾಹ ಮಾಡ್ತಾರೆ. ಒಂದಿನೆಂದರೆ ನೆಟ್ಟು ಒಂದು ವರ್ಷ ತುಂಬ ಆತೆ ಯಾರು ಎದುರುವಳೆಯರಿಗೆ ಅಂತ ಅನಂತರು ಹೊಡಿತೇನೆ. ಯಾರು ಅನಂತರು ಎಂದು ಹೋಬಳಿಗೆಲ್ಲ ಸಿಗ್ತಾರೆ. ನಾನು ಮಾವಿನಗಟ್ಟೆ ಕೊಯ್ಲೆ ಸುಳ್ಳಿಯರು ಬರ್ತದ್ದು ಕೂಡ ಅನಂತರು ಹೊಡೆದ ಬೊಚ್ಚಿ ಎದುರುವಳೆಗಿದ್ದ ಮಕ್ಕಳಿಗೆ ಅತೀಚ ಹೋಗಿ ಅನಂತರು ಜಪ್ಪು ಮುಖ ಎಲ್ಲ ಕೆಲಸ ಮತ್ತೊಂದು ಯಾರು ಸುಳ್ಳಿ ಹಾಕೋದು ಬಣ್ಣದ ಬರ್ಕಂಜ ಪೇಟೆಡು ಮಾರ್ಗದ ಬೆಟ್ಟೆ ಅದನ್ನೆಲ್ಲ ಕೈತಾಗ ಉಂಟಿದ್ದೀವಿ. ಆದರೆ ಕಾಡ್ತಂತೆ ಸಮಸ್ಯೆ ಕಲ್ತೋದ್ರು ಯಾರೆಲ್ಲ ಸ್ಕೂಟಿ ಬರ್ಕೊಂಡು ಒಳ್ಳೆ ಏನೇ ಬರ್ಕೊಂಡು ಬರೋದು ಆ ತೋರ್ತು ಮುಂದೆ ಯಾಕೆ ಕೊಡಿ ಅಂತೇಳಿದಕ್ಕೆ ಇಚ್ಚು ಹೊಡೆದು ಈಗೇನು ಈಗ ಮಾವಿನಗಟ್ಟೆ ಕಂಡು ಎಲ್ಲ ಒಂದು ಕಿಲೋ ಜಾತಿ ಯಾರು ಏನೆಲ್ಲ ಎಲ್ಲ ಕಿಲೋ ಹುಡುಕುಳದ್ದು ಏನು ಕೊಡೋದು ಗೊತ್ತುಂಡು. ಆಗ ನಮ್ಮನಂಚಿನ ಕೈಯಲ್ಲಿ ಯಾರು ಆ ಸಾಲಿವಾರಿ ಕುಂತೊಂದು ಇಷ್ಟೆಲ್ಲ ಕುಡಿದೇ ಹೋಗೋಣ ಗಾಯಪತ್ರ ಎಲ್ಲ ಅಕ್ಕಿಲಲ್ಲಿ ಯಾವ ಎಲ್ಲ ಕಿಲೋ ಹುಡುಕೊಂಡು ಕೊಡೋರಿ ಅಂತಾರೆ. ಒಂಜಿ ಅಕಸ್ಮಿತಿ ಏನು ತುಂಬೆ ಕೈಕಾರ ಬರಂತಾರೆ ಗುಡೊಂದು ಹೋಗ್ತೆ ಎಲ್ಲ ರಾಜ್ಯಗಳು ದಾಯ್ಕಾಲದಲ್ಲಿ ಪಡಿಸಿಲ್ಲ ಆರೇದವರ ಕುಡ್ಲದೇನೆ ಕಡೆಲ್ಲ ಆಡದವರು ಜಾಯ ಒಟ್ಟು ಬರ್ತದ ಹೊರೆಯ ದಮ್ಮ ಬಂದು ನಮ್ಮ ರಕ್ತದ ಬಳ್ಳೆಗಳು ಆ ಮಕ್ಕಳ ಸಾಧಿಲ್ಲ ಆಯ್ತು ಮಾಡೋದು ಏನೇ ಒಳಗೆ ತಂದು ಯಾರು ಇಲ್ಲೇ ಹೋಗ್ಬಿಡ ಆ ದೊಡ್ಡ ದಲಿತರೊಳಗಡೆ ಎಲ್ಲ ಬರ್ತಾರೆ ಹಂಗಾಡ್ತಾರೆ ಊಟ ಬರೋದು ಎಲ್ಲ ಕರೆ ಕಾಟ್ ತಂದು ಎಲ್ಲ ತೆಗೆದು ತಂದು ಬರ್ತಾರೆ ತಂದು ಹೊತ್ತಿದ್ದು ಮಾಡ್ತಾಗ ಒಳ್ಳೆಯ ಕಡೆ ಕುತ್ತು ಅಲ್ಪ ನೀವು ಹೋಟೆಲ್ ಸ್ವಸಹಾಯ ನಮ್ಮನೆ ಅಕ್ಕ ಮಾತು ಜೀವಿತರಾಡು ಬಳಸ್ತಿದ್ದು ನಮ್ಮ ಜೊತೆ ತಿಳ್ಕೊಳ್ಳೆ ಆ ಕಡೆ ಕೈ ತೆಕ್ಕೊಂಡು ದುಡ್ಡು ಕೊಟ್ಟು ಉಳ್ಕೋಣ ಉಳ್ಳಿ ಉಂಟ ಹೋಟೆಲ್ ಇದು ಉಳ್ಳ ಎಲ್ಲ ಆ ಕಡೆ ಹೋಟೆಲ್ ಪಂಡುದಾಗಿ ಯಾರೇ ಬಂದಿದ್ದಾರೆ ಎತ್ಕೊಂಡು ಸುಂದರ ಕೊಡಲೇ ಇಲ್ಲ ಯಾರಾದ್ರೆ ಸೋದೆ ಕನ್ನಡ ಪಾತ್ರೆಗೆ ಅಲ್ಲ ಎಂಚ ಯಾವ ಅಂತ ಉಂಟಾಗೆ ದೇವರಟ್ಟ ಆಮೇಲೆ ಅಂಚಾಗೆ ಆರ್ಲೆಯಲ್ಲ ಬಾರಿ ಜೋಸ್ತಿನಲ್ಲಿ ಏನು ಓಡುದುಳ್ಳಾರ ಇನಿ ಯಾರನ್ನ ನುಡಿನ ಮನದ ಶ್ರದ್ಧಾಂಜಲಿ ಕಾರ್ಯಕ್ರಮ ಯಾರು ಬರೋಣ ಮಾಡ ಪಂಚಸ್ಥಾಪನೆಗಳ ನೆಲೆಯಾಗಿದ್ದ ಸರ್ವ ದೈವಗಳ ಚೀರಾಡಿ ದೈವಾಡು ಉಳ್ಳಾಕುಳವಾಡು ಅಥವಾ ವಾ ದೈವಲ್ಲ ಮೂಡಾಯ್ತು ಅವರು ಪಡ್ಡಿರುವರು ಇಂಚಿನ ಪಂಚಸ್ಥಾಪನೆ ಸರ್ವ ಸತ್ಯಗಳೆಲ್ಲ ದಯ ಆರಿತ್ತು ಉಂಡು ಆಗ ಸ್ವರ್ಗ ಸುಳ್ಳವನ್ನಿ ಎಟ್ಟರಿಸಿದ್ದ ಸಾಧಿನ ತೋಜವೆಲ್ಲುಂಟು ಅರೇಕೆಡು ಯಾರು ನೇಮಕಟ್ಟ ಎಲ್ಲ ಕಲಾವಿದೆಲ್ಲ ಇಂಥ ಇತ್ತಲ್ಲ ಎಣ್ಣನು ಈ ವೇದಿಕೆಯಲ್ಲಿ ಕರ್ಪವರ ಕಾರಣಾಡೋ ಕಾರಣ ಕಟ್ಟಡ ಎಲ್ಲ ಆಡೈತಿ ಹೊರಗಡೆ ಸ್ವಂತ ಪದ ಸೇರೊಂದು ನನ್ನೊಂದಿದ್ದಾರೆ ನೋಡು ಒಂದು ಈ ಬದಿ ಯುವರಾಜ ಅಂತ ರಾಜಯಾತ ಬರೋಣ ಮಲ್ಪ ಆಡೈಕೆಡು ಯಾರೇ ನುಡಿದ ಸಂಗಾಯ ಬರ್ಕೊಂಡು ನಮನ ಒಂದು
ಇನ್ನು ಯುವರಾಜೇಂದ್ರ ಅವರ ಶ್ರದ್ಧಾಂಜಲಿ ಸಂದರ್ಭದಲ್ಲಿ ನಾನು ಕೂಡ ಭಾಗವಹಿಸುವಂಥ ಅವಕಾಶ ನೀಡಬೇಕಿತ್ತು ಅಂತ ನನಗೆ ಬಹಳ ಪೂರ್ವಜನ್ಮದ ಸಂದರ್ಭ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನಾನು ಯುವಕನವಲ್ಲ, ಯಕ್ಷಗಾನದಲ್ಲಿ ಯುವರಾಜರ ಬಗ್ಗೆ ತಿಳಿದವಲ್ಲ, ಅಂದರೆ ಅವರು ಒಡನಾಡಿಯಾಗಿ ಸ್ಟೇಜಲ್ಲಿ ಅವತ್ತಿಗೆಲ್ಲ ಹೇಳಿದ ಹಾಗೆ ಯಾವುದೂ ಅಲ್ಲ. ಯಾವುದೂ ಅಲ್ಲದವ ಕೂಡ ಇವತ್ತು ಯುವರಾಜರ ಪ್ರೀತಿಗೆ ನಾನು ಪಾತ್ರನಾಗಿದ್ದೆ ಅನ್ನೋದು ನಾನು ಈ ಸಂದರ್ಭ ಹೇಳ್ಬೋದು. ಒಂದನೇದಾಗಿ ಶಕ್ತಿ ಪತ್ರಿಕೆಯ ಬಗ್ಗೆ ಯುವರಾಜ್ ಅವರಿಗೆ ಇದ್ದಂಥ ಒಂದು ಪ್ರೀತಿ. ಅವರು ಪ್ರತಿ ಬಾರಿ ಕೂಡ ಶಕ್ತಿ ಪತ್ರಿಕೆಯಲ್ಲಿ ಬಂದಂಥ ವರದಿಗಳನ್ನು ಓದಿ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಿದ್ದಂಥವ್ರು. ಒಂದು ಸರ್ತಿ 2005ನೇ ಇಸ್ವಿಯಲ್ಲಿ ಇಲ್ಲಿಯ ಬೆಳೆದ JC ಅವರು ನನಗೆ ಪಯಸ್ವಿನಿ ಶ್ರೀ ಪ್ರಶಸ್ತಿಯನ್ನು ಕೊಟ್ಟರು. ಆ ಪಯಸ್ವಿನಿ ಶ್ರೀ ಪ್ರಶಸ್ತಿ ಕೊಟ್ಟದ್ದು ಪತ್ರಿಕೆಯಲ್ಲಿ ಬಂದ ವಾರ ನನಗೆ ಸಿಕ್ಕಿದವರು ಹಿರಿಯರು ಬರ್ಕಂಜವರೆಲ್ಲ ಬಂದಿದೆ ಒಂದು ಸನ್ಮಾನ ಮಾಡ್ತಾರೆ. ಸರ್ ಬರ್ತಾರೆ. ಒಂದು ವರ್ಷ ಮುಂದೆ 2006ನೇ ಇಸ್ವಿಯಲ್ಲಿ ನಿಲುಗೂರು ದೇವಸ್ಥಾನದಲ್ಲಿ ವಸಂತೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇತ್ತು. ಆ ಸಂದರ್ಭಕ್ಕೆ ಇವರು ಅವರಿಗೆ ಕಮಿಟಿಯವರಿಗೆ ನೆನಪು ಮಾಡಿ ನನ್ನನ್ನು ಕರೆಸಿ ಆ ಕಾರ್ಯಕ್ರಮದಲ್ಲಿ ವಸಂತೋತ್ಸವ ಪ್ರಶಸ್ತಿ ಹೇಳಿ 2006ನೇ ಇಸ್ವಿಯಲ್ಲಿ ನಮಗೆ ದೊರೆತ ಪ್ರಶಸ್ತಿಗಳು 2ನೇ ಪ್ರಶಸ್ತಿ ಯುವರಾಜೇಂದ್ರ ಅವರ ಮುತುವರ್ಜಿಯಿಂದ ಅವರ ಆದೇಶ ಪ್ರಕಾರ ಸಿಗುತ್ತಾರೆ. ಅದು ಮಾತ್ರ ನನಗೆ ಯುವರಾಜೇಂದ್ರ ಕೆಲವು ಮನೆಯವರೆಲ್ಲರೂ ಪರಿಚಯ. ಫಸ್ಟಿಗೆ ನನಗೆ ಪರಿಚಯ 4 ವರ್ಷ. ಯಾಕಂದರೆ 4ನೇ ಇಸ್ವಿ ಗ್ರಾಮ ಪಂಚಾಯತ್ ಅಸ್ತಿತ್ವಕ್ಕೆ ಬಂದಾಗ ಮರ್ಕಂಡದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ 4 ವರ್ಷ. ಅವರಿಂದ ಆರಂಭವಾಗಿ ನಂತರ ಯುವರಾಜೇಂದ್ರ ಅವರು ನನಗೆ ಪರಿಚಯ ಆಯಿತು. ಆ ಒಡನಾಟ ಸಿಕ್ಕಿದಾಗ ಇಲ್ಲಿ ಸಿಕ್ಕಿದರೂ ಕೂಡ ಕರೆದು ಮಾತಾಡಿಸುವಂಥ ಒಂದು ವ್ಯಕ್ತಿತ್ವ. ಅವರ ಹಿರಿಯರು, ಈಗ ನನಗಿಂತ 20 ವರ್ಷ ಹಿರಿಯರು, ಅವರು ನಾನು ಬಹಳ ಪ್ರೀತಿಯಿಂದ ನಾನು ಮಾತಾಡಿಸ್ತಾ ಇದ್ದರು. ಅವರ ಪತ್ನಿ ಪ್ರಸನ್ನರವರು, ಇವರ ಅಮ್ಮ, ಅವರು ಸೊಸೈಟಿಯಲ್ಲಿ ಡೈರೆಕ್ಟಾಗಿ ಹಲವಾರು ವರ್ಷಗಳ ಕಾಲ ಇದ್ದರು, ಉಪಾಧ್ಯಕ್ಷರಾಗಿ ಕೂಡ ಇದ್ದರು. ಅದರಿಂದ ಅವರ ಬಗ್ಗೆ ಕೂಡ ಮನೆಗೆ ಹೋಗಿ ನಾನು ಒಂದೇ ಸರ್ತಿ, ನಿಮ್ಮ ಮನೆಗೆ ಬಂದಿರುವಂಥ ಒಂದು ಸರ್ತಿ ಹೊರಗಡೆ ಕಾರ್ಯಕ್ರಮಗಳೆಲ್ಲ ಕಾರ್ಯಕ್ರಮ ಸಿಕ್ಕಿದಾಗ ಹೋಗಿ ಮಾತಾಡ್ತಿದ್ದೆ. ಅವರು ನಮ್ಮನ್ನು ಬಹಳ ಪ್ರೀತಿಯಿಂದ ಕಾಣ್ತಿದ್ದರು. ಹೀಗೆ ವಸತಿಯ ಕಾರ್ಯಕ್ರಮ ಆದಾಗ ಹಲವಾರು ಕಡೆ ಬಂದಿದ್ದೇನೆ. ಜೀರ್ಣೋದ್ಧಾರ ಆಗೋದಕ್ಕೆ ಮೊದಲು, ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೂ, ಜೀರ್ಣೋದ್ಧಾರ ಆದ ನಂತರ ಕೂಡ ಬಂದಿದ್ದೇನೆ. ಈ ರೀತಿ ಮರ್ಕಂಜರೊಟ್ಟಿಗೆ, ಯುವರಾಜರವರೊಟ್ಟಿಗೆ ನನಗೆ ಬಹಳ ಒಳ್ಳೆಯ ಸಂದರ್ಭ. ಇನ್ನೊಂದು ನಾನು ನೆನಪು ಮಾಡಿಕೊಂಡು 2010ನೇ ಇಸ್ವಿಯಲ್ಲಿ ಸುದ್ದಿ ಪತ್ರಿಕೆ 25 ವರ್ಷ ತುಂಬಿದಾಗ ಸುದ್ದಿ 25 ಸುಳ್ಳೆ ಹಬ್ಬ ಅಂತ ಕಾರ್ಯಕ್ರಮ ಮಾಡಿದ್ವಿ. ಹಾಗಾಗಿ ಪ್ರತಿ ಗ್ರಾಮದಲ್ಲಿ ನಾವು ಹೋಗಿ ಅದರಲ್ಲಿ ಕಮಿಟಿ ಮಾಡಿ ಆ ಗ್ರಾಮದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೆ ಮತ್ತು ಆ ಗ್ರಾಮದಲ್ಲಲ್ಲಿ ಕ್ರೀಡಾಕೂಟಗಳನ್ನು ಮಾಡಿ ಭಾಗವಹಿಸುವ ಹಾಗೆ ಒಂದು ವ್ಯವಸ್ಥೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಇಲ್ಲಿ 2 ದಿವಸಗಳ ಕಾರ್ಯಕ್ರಮ APMC ವಟಾರದಲ್ಲಿ ನಡೆದಿತ್ತು. ಒಟ್ಟು 2 ತಿಂಗಳ ಕಾಲ ಕಾರ್ಯಕ್ರಮ ನಡೆದಿತ್ತು ಈ ತಾಲೂಕಲ್ಲಿ ಬೇರೆ ಬೇರೆ ಕಡೆ. ಕೊನೆಯ ಕಾರ್ಯಕ್ರಮ 2010 ನವೆಂಬರ್ 27-22 ದಿವಸ APMC ವಟಾರದಲ್ಲಿ ನಡೆದಿದೆ. ಅದು ಜಾತ್ರೆಯ ರೀತಿಯಲ್ಲಿ ನಡೆದಿದೆ. ನೀವು ಭಾಗವಹಿಸುವವರಿಗೆ ಗೊತ್ತಿರ್ಬೋದು. ಆ ಸಂದರ್ಭದಲ್ಲಿ ಯುವರಾಜರ ಕುದುರೆ ಅವರು ಅವರೇ ಖರ್ಚು ಹಾಕಿ, ಅವರ ವಾಹನಗಳನ್ನು ಹೊಡೆದು ಅವರೇ ಖರ್ಚು ಈ ಕಾರ್ಯಕ್ರಮದಲ್ಲಿ ಇರಬೇಕು, ಈ ಕಾರ್ಯಕ್ರಮ ಕೊಡುವಂಥ ಆಕಾಶ ಹೆಚ್ಚಿಸ್ತದೆ ಅಂತ ಹೇಳಿ ಅವರ ಕುದುರೆಯನ್ನು ತಂದು ಇಲ್ಲಿ ಕಟ್ಟಿದ್ರು. ಅದಕ್ಕೆ ಆಹಾರದ ವ್ಯವಸ್ಥೆ ಕೂಡ ಅವ್ರು ಮಾಡ್ತಾರೆ. ಈ ಕಾರ್ಯಕ್ರಮ ಆಗ್ತಾ ಇರೋ ಸಂದರ್ಭದಲ್ಲಿ ಎಲ್ಲ ಸಾಧಾರಣ ಕಾರ್ಯಕ್ರಮ ಆಗುವಾಗ ಆಟದಲ್ಲಿ ಸಂದರ್ಭದಲ್ಲಿ, ಜಾತಿ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾರಾದರೂ ಒಂದು ಹುಡುಗರು ಇರ್ತಾರೆ, ಸ್ವಲ್ಪ ಹೆಚ್ಚು ಕುರಿತು ಒಂದು ಹೆಚ್ಚು ಮಜಾ ಅನುಭವಿಸಿರ್ತಾರೆ. ಯುವರಾಜರು ಕಟ್ಟೆ ಹಾಕಿದ ಈ ಕುದುರೆಯ ಜೊತೆಗೆ ಸ್ವಲ್ಪ ಹೆಚ್ಚು ಹಾಕಿದ ಜೊತೆ ಮತ್ತೆ ಮುದ್ದು ಹೊಡೆಯಲು ಶುರು ಮಾಡಿ, ಆದರೆ ಮೂತಿಗೆಲ್ಲ ಮುದ್ದಾಗಲು ಶುರು ಮಾಡಿದಾಗ ಕುದುರೆ ಅವರ ಮೂತಿಯಲ್ಲಿ ಹಿಡಿದು ಮೂತಿಗೆ ಇಲ್ಲಿ ತುಟಿ ಹಾಕಿದ್ರು. ಯುವರಾಜ್ ನಾವು ನಮಗೆ ಇದು ಗೊತ್ತಾಗುತ್ತೆ ಮೊದಲೇ ಯುವರಾಜರೇ ಆ ವ್ಯಕ್ತಿಗೆ ಚಿಕಿತ್ಸೆ ಶುರು ಮಾಡಿಸಿ ಈ ರೀತಿಯ ಒಂದು ವಿಚಾರ ನನಗೆ ಅವರು ಎಲ್ಲಿ ಸಿಕ್ಕಿದ್ರು ಕೂಡ ಮಕ್ಕಂಜ ಮತ್ತು ಸುಳ್ಳ್ಯದಲ್ಲಿ ಆಗುವಂಥ ಎಲ್ಲ ರೀತಿಯ ಈ ರೀತಿಯ ಯಕ್ಷಗಾನ ಸಂಬಂಧಪಟ್ಟಾಗಲಿ ಅಥವಾ ಇತರ ಕಾರ್ಯಕ್ರಮಗಳಲ್ಲಿ ಯುವರಾಜರು ಯಾವಾಗ ಬರ್ತಾ ಇದ್ರು, ಪ್ರತಿ ಬಾರಿ ಸಿಗ್ತಾ ಇದ್ರು. ಸಭೆಗಳಲ್ಲಿ ಅವರು ಮಾಡಿದ ಭಾಷಣಗಳಲ್ಲಿ ತುಂಬ ಭಾಷಣ ಕೇಳಿದ್ದಾರೆ. ವೇಷ ಮಾತ್ರದಲ್ಲಿ ನೋಡುವಂಥ ಒಂದು ಸಿಗಲ್ಲ, ತಾಳಮದ್ದಳೆಯಲ್ಲಿ ಅವ್ರ ಹೇಳಿದ್ದನ್ನು ಕೇಳಿದ್ದಾರೆ. ಈ ರೀತಿಯ ಅವರ ವಿಚಾರವನ್ನು ಇದು ಶಿಷ್ಯರು ಹೇಳಿದಂಥ ಪ್ರಾಸಬದ್ಧ ವಿಚಾರಗಳನ್ನು ಹೇಳುವವರಿಗೆ ಯಾರು ನೋಡು ನನಗೆ ಆಗುವುದಿಲ್ಲ ಸುಸ್ತು, ನಿಮ್ಮ ಕಾರ್ಯಕ್ರಮಕ್ಕಾಗಲಿ ಶುಭವಸ್ತು ಅಂತ ಹೇಳುವಂಥದ್ದು ಯಾವಾಗಲೂ ನಮ್ಮ ಟಿವಿಯಲ್ಲಿ ಅನುಭವಿಸ್ತಾ ಇರುವಂಥದ್ದು. ಅಂತಹ ಯುವರಾಜೇನವರು ಅವರು ಯಕ್ಷಗಾನದಲ್ಲಿ ಪಾತ್ರ ಮಾಡ್ತಿದ್ರು, ಅರ್ಧಕಾರಿಕೆ ಮಾಡ್ತಿದ್ರು, ಮಾತ್ರ ಮೇಳಗಳು ಕೂಡ ನಡೆಸ್ತಾ ಇದ್ದಂಥ ಸಂದರ್ಭವನ್ನು ಅವರು ನಾನು ಕಣ್ಣಲ್ಲಿ ನೋಡಿದ್ರು ಕೂಡ. ನಾನು ಬಂದು ಇಲ್ಲಿ 88ನೇ ಇಸ್ವಿಯಲ್ಲಿ, ಅದಕ್ಕಿಂತ ಮೊದಲೇ ಅವರು ಮೇಳ ಮಾಡ್ತಿರ್ಬೇಕಾಗ್ತದೆ. ಅವರು ನಡೆಸಿದ್ದ ಅವರ ಕಷ್ಟಗಳನ್ನು, ಅದರಲ್ಲಿ ಕಷ್ಟ
ಅಥವಾ ಏನು ಭವನ ಇದೆ ಅದರ ಬಗ್ಗೆ ಕೂಡ ಅದು ತುಂಬ ಹೊತ್ತು ಮಾತಾಡಿದ್ದೆ. ಇಂಥ ಒಂದು ಮಹಾನ್ ವ್ಯಕ್ತಿ, ಕಲೆಗೆ ಕೊಡುಗೆ ಕೊಡುವಂಥ ವ್ಯಕ್ತಿ ಇವತ್ತು ಹಸ್ತಗತರಾಗಿದ್ದಾರೆ, ತುಂಬ ಜೀವನ ನಡೆಸಿ ಹಸ್ತಗತರಾಗಿದ್ದಾರೆ. 80 ವರ್ಷ ಪ್ರಾಯ. ಅವರ ಮಕ್ಕಳು ಕೂಡ ಈಗ ನಾನು ಪ್ರಭಾಕರ್ ಅವರ ಜರ್ನಿಯನ್ನು ನೋಡ್ತಾ ಇದ್ದೇವೆ. ಪ್ರದೀಪ್ ಅವರದ್ದು ನಮ್ಗೆ ಸ್ವಲ್ಪ ಮಾತ್ರ ಗೊತ್ತಿದೆ, ಆದರೆ ಅವರು ಈ ಕಳ್ಕೊಂಡದನ್ನು ಮತ್ತೆ ಗಳಿಸಿದ್ದನ್ನು ಕೂಡ ನಾನು ಫೇಸ್ಬುಕ್ಕಲ್ಲಿ ಕೊಡ್ತೇನೆ ನೋಡ್ತಿದ್ದೇನೆ. ಒಟ್ಟು ಇಡೀ ನಮ್ಮ ಸುಳ್ಯ ತಾಲೂಕಲ್ಲಿ ಜೈನ ಮನೆತನದಲ್ಲಿ ಈಗ ಇರುವಂಥದ್ದು ಬಲ್ನಾಡು, ಈ ಬಲ್ನಾಡು ಅಂತ ಹೆಸರು ಹಾಕಿದ್ದೇನೆ ಹೇಳ್ತಾರೆ. ಅವರ ಹೆಸರಲ್ಲಿ ಪ್ರಭಾಕರ್ ಶಿಶಿಲ ಅಂತ. ಪ್ರಭಾಕರ್ ಬೆಳ್ತಂಗ ನಿಂತಿಲ್ಲ, ಆದರೆ ಆದರೂ ಅವರು ಶಿಶಿಲ ಅಂತ ಇಟ್ಟಿದ್ದಾರೆ. ಈ ಬಲ್ನಾಡು ಅನ್ನುವಂಥದ್ದು ನಿಜವಾಗಿ ಬಲ್ನಾಡು ಇದ್ದು ಅವರು ಮಾಡ್ಕೊಂಡಾಗ ನಾನು ಮಾತ್ರ ಅದಕ್ಕೆ ಸ್ವಲ್ಪ ತಪ್ಪು. ಹಾಗೆ ಈ ತಾಲೂಕು ಇಟ್ಟುಕೊಂಡವ ನಾನು ಬಂಟ್ವಾಳ ಇಟ್ಟುಕೊಂಡಿದ್ದೇನೆ. ಆದರೆ ಬಂಟ್ವಾಳ ತಾಲೂಕು ಅವರು ನನ್ನ ಮನೆಗೆ ಹೆಸರು ಕಲ್ಯಾಣ, ನನ್ನ ಗ್ರಾಮಕ್ಕೆ ಹೆಸರು ನರಿಕೊಂಡ್ಬೋದು. ಅದು ಇಡೀ ತಾಲೂಕನ್ನು ಇಟ್ಟುಕೊಳ್ಳೋದು ಇಲ್ಲಿ ಬಂದ ಕಾರಣ. ಈ ರೀತಿ ಈ ಮಲೆನಾಡು ಪೇಟೆಯ ಒಂದು ಏನು ಈ ಮಸೀದಿ ನಮ್ಮ ಬಸದಿ ಇದೆ, ಅದು ಬಹಳ ಒಂದು ಪ್ರಾಮುಖ್ಯವಾದಂಥ ನಮ್ಮ ಚರಿತ್ರೆ ಹೇಳುವಂಥ ಒಂದು ಸ್ಥಾನ. ನಾವು ಅನೇಕ ಬಾರಿ ಅದರ ಬಗ್ಗೆ ಲೇಖನಗಳನ್ನು ಮಾಡಿದ್ದೇವೆ. ಮೊನ್ನೆ ಯುವರಾಜರಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇತ್ತು, ನಮಗೂ ಕೂಡ ಅವರ ಮೇಲೆ ಬಹಳ ಭಕ್ತಿ ಮತ್ತು ಗೌರವ. ಅದಕ್ಕೆ ಪೂರಕವಾಗಿ ಮೊನ್ನೆ ಅವರ ಲೇಖನ ಕೂಡ ಆಗಿದ್ದೇವೆ. ಶಿಶಿಗಳು ಅವರು ಪ್ರತಿಯೊಂದು ಕೂಡ ಪ್ರೋತ್ಸಾಹ ಕೊಡಬೇಕು. ಈಗ ಜಾಸರ್ಬೆ ಶನಿನಾಯಕರ ಕಾರ್ಯಕ್ರಮವನ್ನು ಸ್ಥಗಿತಾಗಿದೆ, ಅದನ್ನು ಮತ್ತೆ ಆರಂಭ ಮಾಡಬೇಕು ಅಂತ ಪ್ರೋತ್ಸಾಹ ಕೊಟ್ಟು ಅವರು ಮಾಡಿಸ್ತಾರೆ. ಮೊನ್ನೆ ಅದರ ನೇರ ಪ್ರಸಾರ ಕೂಡ ಇದೆ. ಈ ರೀತಿ ಶಿಶುಗಳು ಏನು ಒಂದು ಸಲಹೆ ಕೊಡ್ತಾರೆ, ಆ ಸಲಹೆ ಒಳ್ಳೆ ಸಲಹೆ ಇರ್ತದೆ. ನೀವು ಪ್ರತಿಷ್ಠಾನ ಮಾಡಿದ್ರೆ ಪ್ರಭಾತ್ ನಿಜವಾಗಿ ಅದು ಸುದ್ದಿಪತ್ರಿಕೆಗೆ ಪೂರ್ಣವಾಗಿ ನಿಮಗೆ ಬೆಂಬಲ ಕೊಡ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಪ್ರತಿ ವರ್ಷಕ್ಕೊಮ್ಮೆ ಏನು ಕಾರ್ಯಕ್ರಮ ಮಾಡ್ತೀರಿ, ಖಂಡಿತವಾಗಿ ನಿಮ್ಮ ಕಾರ್ಯಕ್ರಮಗಳಿಗೆ ಸುದ್ದಿಪತ್ರಿಕೆ ಪ್ರೋತ್ಸಾಹವಾಗಿ ಖಂಡಿತವಾಗಿ ಇರ್ತದೆ. ನಾನು ಇದ್ರೂ ಇಲ್ಲ ಇದ್ರೂ ಸುದ್ದಿಪತ್ರಿಕೆ ಖಂಡಿತವಾಗಿ ಇಂಥ ಕಾರ್ಯಕ್ರಮ ಪೂರಕವಾಗಿರ್ತದೆ ಅನ್ನೋಂಥ ಮಾತನ್ನು ಹೇಳಿ, ಇವತ್ತು ಇವತ್ತು ನಮ್ಮ ನಾಡಿನ ಕಾರ್ಯಕ್ರಮ, ನಾಳೆ ಮಧ್ಯಾಹ್ನದ ಕಾರ್ಯಕ್ರಮ, 26ನೇ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮ ವಿಶೇಷವಾಗಿ ಅವರ ಇಡೀ ಕುಟುಂಬ ಇನ್ನೂ ಒಳ್ಳೆಯದಾಗಲಿ. ಯಾರು 4 ಜನ ಇದ್ದು 90 ಜನ 80 ಜನ 30 ಜನ ಆಗಿ ಮತ್ತಷ್ಟು ವೃದ್ಧಿ ಆಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ, ಯಕ್ಷಗಾನ ಕೂಡ ಬೆಳೆದಾಗಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಕೊಟ್ಟ ಮಾಹಿತಿಗಳನ್ನು ಸಣ್ಣದಲ್ಲ, ಸುದ್ದಿ ಅದು ಹಾಗೆ ಯುವರಾಜರ ನೆನಪುಗಳು ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಇನ್ನೊಂದ ವಿಚಾರ ಏನಂದ್ರೆ ಡಾಕ್ಟರ್ ಪ್ರಭಾತ್ ಹಿರಿಯ ಯುವರಾಜನ ಹಿರಿಯ ಮಗ. ಬಹುಶಃ ನಾವು ಇಲ್ಲಿ ಇರಲೇಬೇಕಾದ್ರೆ, ನಾವು ಈ ಕಾರ್ಯವನ್ನು ವೀಕ್ಷಿಸಬೇಕಾದ್ರೆ ಈ ಸಂದರ್ಭದಲ್ಲಿ ಅವನ ಮಾತು ನಿಮ್ಮ ಸಭೆಯಲ್ಲಿರುವಂಥ ಎಲ್ಲ ಪ್ರೀತಿ ಪಾತ್ರರೇ, ಬಹುಶಃ ತುಂಬ ಮಾತಾಡುವ ಹೊತ್ತಲ್ಲ ಇದು. ಯಾಕೆಂತೇಳಿದರೆ ಈಗಾಗಲೇ ತುಂಬ ಜನ ಮಾತಾಡಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮ ಎಲ್ಲ ಆಯೋಜನೆಗೊಳ್ಳಲಿಕ್ಕೆ ಶೇಖರ್ ಮಣಿಯಾಣಿ ಅವರು ಮತ್ತು ನಮ್ಮ ಚಿಕ್ಕಮ್ಮನವರು ಬಹಳ ಮುತುವರ್ಜಿ ವಹಿಸಿದ್ದಾರೆ. ನಾನು ಬೇಡ ಅಂತ ಹೇಳಿದೆ, ಅವರು ಹೇಳಿದ ಸುಳ್ಳೆ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ. ನಾನು ಹೇಳಿದೆ ಬೇಡ, ಮಾರ್ಕೆಟ್ನಲ್ಲಿ ಕಾರ್ಯಕ್ರಮ ಇದೆ, ನಾವು 26ಕ್ಕೆ ನಾವು ನಮ್ಮ ಮಲ್ಲನಪೇಟೆಯಲ್ಲಿ ಇಟ್ಕೊಂಡಿದ್ದೇವೆ, ಹಾಗಾಗಿ ಜನರಿಗೂ ಕಷ್ಟ ಅಂತ ಹೇಳಿ. ಇಲ್ಲ ಅದು ಆಗಲೇಬೇಕು. ಜನ ಎಷ್ಟು ಮುಖ್ಯ ಬರ್ತಾರೆ ಮುಖ್ಯ ಅಲ್ಲ, ನಾವು ಅವರ ಅಭಿಮಾನಿಗಳಿದ್ದೇವೆ, ನಾವು ಮಾಡಲೇಬೇಕು, ನಮ್ಮ ಕರ್ತವ್ಯ ಅಂತ ಹೇಳಿದ್ರು. ಹಾಗಾಗಿ ಆ ಪ್ರೀತಿಯಿಂದ ಅವರು ಅದನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಇಟ್ಟು ಬಂದಿದೆ. ಈಗ ನಮ್ಮ ಲಕ್ಷ್ಮೀ ಶ್ರೀಗಳು, ನಮ್ಮ ಗುರುಗಳು ಅವರು ಪುತ್ತೂರಿಂದ ಬಂದಿದ್ದಾರೆ, ಎಲ್ಲ ಹಿಮ್ಮೇಳಕಲಾಗಿದ್ದರು, ನೀವೆಲ್ಲ ಬಂದಿದ್ದೀರಿ. ಇಲ್ಲಿ ವೇದಿಕೆಯಲ್ಲಿ ಡಾಕ್ಟರ್ ಶಿವಸರ್ ಹೇಳಿದ ಹಾಗೆ ವೈಯಕ್ತಿಕವಾಗಿ ನನಗೆ ಬಹಳ ದೊಡ್ಡ ಸ್ಫೂರ್ತಿಯವರು. ನಾನು ಇವತ್ತು ಕೂಡ ನನ್ನ ಕ್ಲಾಸ್ನಲ್ಲಿ, ನಮ್ಮ ಕಾಲೇಜಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಇದ್ದರೆ ಅವರ ಹೆಸರನ್ನು ಹೇಳೋದೇ ಇಲ್ಲ. ಏಕೆಂದರೆ ವೈಚಾರಿಕ ಚಿಂತನೆಗಳಿಗೆ ಅವರು ಬಹಳ ದೊಡ್ಡ ಸ್ಫೂರ್ತಿ ನನಗೆ ಇವತ್ತಿಗೂ ಕೂಡ. ನಮ್ಮ ಅಪ್ಪನಿಗೆ ಬಗ್ಗೆ ಹೇಳುವ ವೈಚಾರಿಕ ನೆನಪಾಯಿತು. ಅವರು ಧಾರ್ಮಿಕರು, ಅವರು ದೇವಸ್ಥಾನ ದೈವಸ್ಥಾನ ಎಲ್ಲ ವಿಚಾರದಲ್ಲಿ ಕೂಡ ಮುಂದಾಳತ್ವ ವಹಿಸಿದವರು. ದೈವವನ್ನು ಬಹಳಷ್ಟು ನಂಬುವರು, ಅಷ್ಟೇ ಪ್ರಖರ ವೈಚಾರಿಕತೆ. ಯಾರಾದರೂ ಒಬ್ಬ ಇಂಚ ಮಾಡಿದ್ರೆ ದಾದಾಪತಿ ಹೇಳಿಬಿಟ್ಟು ಅಲ್ಲಿಗೆ ಹೋಗುವ, ಅಲ್ಲಿಗೆ ಪೂಜೆ ಮಾಡಿ ಹೀಗೆ ಮಾಡಿ ಹೇಳುವಲ್ಲ. ಹಾಗಾಗಿ ಬಹುಶಃ ನಾನು ವೀರೇಂದ್ರ ಹೆಗ್ಗಡೆಯಲ್ಲಿ ಆ ಗುಣವನ್ನು ಗುರುತಿಸಿದ್ದೇನೆ. ಎಷ್ಟು ಧಾರ್ಮಿಕರು, ಅಷ್ಟು ವೈಚಾರಿಕತೆ ಅವರಲ್ಲಿದೆ. ಯಾವುದೋ ಸುಮ್ಮನೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳುವಂಥದ್ದು ಅವರ ಹತ್ರ ಇಲ್ಲ. ವೈಚಾರಿಕವಾಗಿ ಏನು ಮಾಡಬೇಕು ಅದನ್ನೇ ಮಾಡಿ ಅಂತ ಹೇಳುವರು. ಬಹುಶಃ ಶಿಶಿರಸರ್ ನಮ್ಮಂಥವರಿಗೆ, ನಮ್ಮಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದವರು. ನಮ್ಮ ಅಪ್ಪನೂ ಕೂಡ ಅದರಲ್ಲಿ ಬಹಳ ಅದೇ ರೀತಿಯಲ್ಲಿ ಇದ್ದರು. ಅವರು ಇಲ್ಲಿ ಧಾರ್ಮಿಕತೆ ಇರಬೇಕು, ಎಷ್ಟಿರಬೇಕು ಹಾಗೆ ಇರಬೇಕು, ವೈಚಾರಿಕತೆ ಇರುವಾಗ ವೈಚಾರಿಕತೆ ಇರಬೇಕು
ತುಂಬ ವಿಚಾರಗಳಿವೆ. ಆದರೆ ಎಲ್ಲವೊಂದು ಪುಸ್ತಕ ರೂಪದಲ್ಲಿ ತರಬೇಕು ಅಂತ ಹೇಳಿದ್ದಾರೆ. ಖಂಡಿತ ನಾವು 26ನೇ ತಾರೀಕಿಗೆ ಡಾಕ್ಟರ್ ಶಿಬಿರ ಲೇಖನ ಇದೆ, ಲಕ್ಷ್ಮೀ ಶ್ರೀಗಳ ಲೇಖನ ಕೂಡ ಅದರಲ್ಲಿದೆ, ತುಂಬ ಜನರ ಲೇಖನ ಇದೆ. ಬಹಳಷ್ಟು ವಿಚಾರಗಳಿವೆ. ಅವರ ಬಯೋಗ್ರಫಿ ಇದೆ, ಬಯೋಗ್ರಫಿಯೂ ಇದೆ. ಎಲ್ಲವನ್ನು ಸೇರಿಸಿ ಒಂದು ಪುಸ್ತಕ ಬರ್ತಾ ಇದೆ. ಹಾಗಾಗಿ ಆ ಪುಸ್ತಕದಲ್ಲಿ ಎಲ್ಲವನ್ನು ಕೂಡ ಒಳಗೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಲಕ್ಷ್ಮೀ ಶ್ರೀ ಸರ್ಗಳು ಬಹಳ ಚೆನ್ನಾಗಿ ಊರಿನ ಬಹುಶಃ ನಾಡಿ ಮಿಡಿತ ಏನು ಹೇಳುವುದನ್ನು ಹೇಳಿದರು. ಸುಧಾಕರ್ ರೈಗಳು ಬಹಳ ಚೆನ್ನಾಗಿ ಮಾತಾಡಿದರು. ಅವರಿಗೆ ಅಂದರೆ ಅವರ ಟಿವಿ ದಿವಾಕರ್ ರೈಗಳ ಮೂಲಕ ಅವರಿಗೆ ಸಿಕ್ಕಿರುವಂಥ ಫೀಡ್ಬ್ಯಾಕ್ ಏನಿದೆ ಅದನ್ನು ನಮಗೆ ನೀಡಿದರು. ಮತ್ತು ಹರೀಶ್ ಬಂಟ್ವಾಳ ಸರ್, ನಾನು ಈಗಾಗಲೇ ಹೇಳಿದಾಗ ಸುದ್ದಿ ಪತ್ರಿಕೆ ಬಹಳಷ್ಟು ನಮ್ಮ ಅಪ್ಪನನ್ನು ಬೆಳೆಸಿದೆ. ಈಗ ದಯಾನಂದ ಅವರಿರ್ಬೋದು, ಪ್ರತಿಯೊಂದು ಸಣ್ಣ ಕಾರ್ಯಕ್ರಮ ಆಗುವಾಗಲೂ ಬಂದು ಸರ್ ಹೀಗೆ ಮಾಡುವ, ಹಾಗೆ ಮಾಡುವ, ಅಪ್ಪ ಅಂತ ಹಾಕುವ, ಹೀಗೆ ಹಾಕುವ, ಅಷ್ಟೊಂದು ಪ್ರೀತಿ. ಬಹುಶಃ ನಾನು ನೋಡಿದ್ದೆ ಅಂತಂದ್ರೆ ಅಪ್ಪನ ಬಗ್ಗೆ ಇರುವಂಥ ಪ್ರೀತಿ ನನಗೆ ಬಹಳ ಆಶ್ಚರ್ಯ. ನನಗೆ ಅದ್ಭುತ ಅಂತ ಕಾಣಿಸಿದ್ದು ಬೇರೆ ಯಾವುದಲ್ಲ, ಅವರ ಬಗ್ಗೆ ಜನ ತೋರಿಸುವಂಥ ಪ್ರೀತಿ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ವ್ಯಕ್ತಿಯ ಬಗ್ಗೆ. ಈ ಪ್ರೀತಿಗೆ ಕಾರಣ ಏನಂತ ಹೇಳಿದ್ರೆ ಅಪ್ಪ ನಡ್ಕೊಂಡಂಥ ರೀತಿ. ಅದು ಹೇಗೆ ಅಂತ ಹೇಳಿದ್ರೆ, ಈಗ ದಾನ ಧರ್ಮ ಅಂತ ಹೇಳಿದ್ರು, ಬಹುಶಃ ಈಗಿನ ಹಾಗೆ ನಮ್ಮ ಗುರು ವೆಂಕಟರಮಣರ ಹಾಗೆ ಧರ್ಮಸ್ಥಳದವರ ಹಾಗೆ ಅಂತ ದೊಡ್ಡ ದಾನಗಳಲ್ಲ. ದಾನಗಳು ದೊಡ್ಡ ಮಟ್ಟದಲ್ಲಿ ಬಂದದ್ದು ನಾವು ಮಕ್ಕಳು ಉದ್ಯೋಗಕ್ಕೆ ಹೋದ ಮೇಲೆ, ನಮ್ಮ ವಸತಿಗೆ ನಾವು 2 ಲಕ್ಷ ಕೊಟ್ಟದ್ದು, ದೇವಸ್ಥಾನಗಳಿಗೆ ಕೊಟ್ಟದ್ದು, ದೊಡ್ಡ ಮಟ್ಟದಲ್ಲಿ ಕೊಟ್ಟದ್ದು ನಾವು ಹಾಗೆ. ಆದ್ರೆ ಅಪ್ಪನ ದಾನ ಧರ್ಮ ಏನು ಹೇಳಿದ್ರೆ ಅವರು ಹಾಗೆ ಹೇಳಿದಲ್ಲ, ಜನಸಾಮಾನ್ಯರ ಕಲಾವಿದ ಅಂತ. ಜನಸಾಮಾನ್ಯರ ವ್ಯಕ್ತಿಯವರು. ಅವರು ಯಾರಾದ್ರೂ ಬಂದು ಏನಾದ್ರೂ ಕೇಳಿದ್ರೆ ಅವರಿಗೆ ಸಹಾಯ, ಪೆಟ್ಟು ಮಾಡಿದವರಿಗೆ ಜಾಮೀನು, ಗಲಾಟೆ ಮಾಡಿದವರನ್ನು ಬಿಡಿಸುವುದು, ಕುಡಿತದವನಿಗೆ ಅವನಿಗೆ ಸಾಧ್ಯವಿಲ್ಲ ಹೇಳಿದ್ರೆ ತಲೆ ಹೀಗೆ ಮಾಡಿದ್ರೆ 5 ಮನೆಯಿಂದ 10 ರೂಪಾಯಿ ಕೊಡುವುದೇ. ಇವತ್ತು ಊರಿನ ಮೂಲೆ ಮೂಲೆಗೆ ಹೋದ್ರೆ ಅಲ್ಲಿ ಮಕ್ಕಳಿಗೆ ನಮ್ಮ ಹೊರಗೆ ನಮ್ಮ ಏಜಿನವರು ಅವ್ರು ಹೇಳೋದು ಒಂದೇ ಮಾತು, ಹೆಚ್ಚಿನ ಅವಸ್ಥೆ 6 ಓಳು ತಿಕ್ಕಿಟ್ಟ ಕಿಸೆಗೆ 10 ರೂಪಾಯಿ ಮಾಡಿದೆ ಅಂತ. ಓಳು ತಿಕ್ಕಿಟ್ಟ ಎಷ್ಟು ಜನ ಹೇಳುವುದು ಅಂದ್ರೆ ಆ ಬುದ್ಧಿ ನಮ್ಮಲ್ಲಿ ಎಷ್ಟು ಜನರಿಗೆ ಇಲ್ಲ, ಅವರಿಗೆ ಇತ್ತು. ಹೋದಲ್ಲೆಲ್ಲ ಏನಾದ್ರು ಕಿಸೆಯಲ್ಲಿ ಮಕ್ಕಳ ನೋಡಿ 10 ರೂಪಾಯಿ ಕಿಸೆಗೆ ಆಗುದು. ಮತ್ತೆ ಯಾರಾದ್ರೂ ಏನಾದ್ರು ಕೇಳಿ ಬಂದ್ರೆ ಕೊಡುವುದು. ಎಷ್ಟೋ ಜನ ನೆನಪಿಟ್ಕೊಂಡಿದ್ದಾರೆ, ಎಷ್ಟೋ ಜನ ಬಿಟ್ಕೊಳ್ಳೋದವರು ಇದ್ದಾರೆ. ನನಗೆ ನೆನಪಿದೆ, ಒಬ್ಬ ನಮ್ಮಲ್ಲಿ ಕೆಲಸಕ್ಕೆ ಬರ್ತದೆ, ಊರಿನವರೇ ಕೆಲಸಕ್ಕೆ ಬರ್ತಾ ಇದ್ರು. ಅವರ ಮದುವೆ ಸಂದರ್ಭದಲ್ಲಿ ಸುಮಾರು 7,000 ರೂಪಾಯಿ ಅವರ ಸೀರೆಗೆ, ಅದಕ್ಕೆ ಕರಿಮಣಿಗೆ ಕೊಟ್ಟದ್ದು ನನಗೆ ನೆನಪುಂಟು. ನಮ್ಮ ಮಗ ಸಣ್ಣವ, 7,000 ರೂಪಾಯಿ ಮದುವೆ ಖರ್ಚಾಗಿದೆ ಆ ಟೈಮಲ್ಲಿ. 30-35 ವರ್ಷದ ಹಿಂದಿನ ವಿಚಾರ ಇದೆ. ಎಲ್ಲ ಆದ್ಮೇಲೆ ಮದುವೆ ಎಲ್ಲ ಆಯಿತು. ಆ ಮನುಷ್ಯ ಕೆಲಸಕ್ಕೆ ಬರಲಿಲ್ಲ. ಹೇಳುವಾಗ ಆ ಮನುಷ್ಯ ಹೇಳುದಂತೆ ಯಾರೊಬ್ಬರ ಹತ್ರ, ಈಗ 7,000 ಕೊಡು ಉಂಟು, 7,500 ಉಂಟು ಅಂತೇಳಿ. ಅಂದ್ರೆ ಇಂಥದೆಲ್ಲ ನಡೆದಂತಿದೆ ಅಂತೇಳಿ. ಅಂದ್ರೆ ಇದೆಲ್ಲ ಆ ಪ್ರೀತಿ ಇದೆಯಲ್ಲ, ಊರಿನ ಪ್ರೀತಿ, ಅದು ಅದ್ಭುತ. ಮತ್ತು ಅವರಿಗಿದ್ದಂಥ ಪರಿಚಯ ಬಹುಶಃ ಎಲ್ಲವನ್ನೂ ಹೇಳಲಿಕ್ಕೆ ಸಮಯ ಇಲ್ಲ ನನಗೆ. ಯಾವುದೇ ಮೂಲೆಗೆ ಹೋದರು, 1-2 ಉದಾಹರಣೆ ಕೊಡಬೇಕಾದ್ರೆ ನಾವು ಮಡಿಕೇರಿಯಲ್ಲಿ ಬಸ್ಸಲ್ಲಿ ಹೋಗುದು, ಬಸ್ಸಿನ ಪಕ್ಕದಲ್ಲಿ ಒಬ್ಬರು ಸಿಕ್ಕಿದ್ರು, ನಿಮ್ಗೆ ಎಲ್ಲಿ ಆಯ್ತು ಅಂತ ಕೇಳಿದ್ರು. ನಮ್ದು ಹೀಗೆ ಸುಳ್ಯ, ನಿಮ್ದು ನಮ್ದು ಮಡಿಕೇರಿ, ನೀವು ಮರ್ಕಂಡದಲ್ಲಿ ಯುವರಾಜರು ಇದ್ದಾರೆ ಗೊತ್ತುಂಟು ಅಂತ ಕೇಳಿದರು. ನಾನು ಮಗ ಅಂತ ಹೇಳಿದೆ. ಇಂಥದ್ದು ಕನಿಷ್ಠ 50 ಉದಾಹರಣೆ ಇದೆ, 50 ಕನಿಷ್ಠ ಬಸ್ಸಲ್ಲಿ ಹೋಗುವ ಸಿಕ್ಕಿದರು. ಯಕ್ಷೋತ್ಸವಕ್ಕೆ ನಾನು SDMಗೆ ಹೋದಾಗ 4 ಸಲ ಹೋಗಿದ್ದೇನೆ ಕಾಂಪಿಟೇಷನ್ಗೆ. ಅಲ್ಲಿ ಹೋದಾಗ ಅಲ್ಲಿ SDMನಲ್ಲಿ ಅಲ್ಲಿ ವೇಷ ಹಾಕೋರು, ಡ್ರೆಸ್ ಮಾಡೋರು, ಅಂತಂದ್ರೆ ರಾಜನ ಮಗಿಗೆ ಅಂತ ಹೇಳಿಕೊಂಡು ಪರಿಚಯ. ಎಲ್ಲಿ ಹೋದರೂ ಪರಿಚಯದವರು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಇದಕ್ಕೆ ತುಂಬ ಉದಾಹರಣೆ ಉಂಟು, 100 ಉದಾಹರಣೆ ಉಂಟು. ನಾನು ಕೆಲವು ಪುಸ್ತಕದಲ್ಲಿ ದಾಖಲಿಸಿದ್ದೇನೆ. ಸೊ ಅಂದ್ರೆ ಅಷ್ಟು ದೊಡ್ಡ ವ್ಯಾಪ್ತಿಯನ್ನು ಹೊಂದಿದ್ದಾರೆ ಅವರು ಅಂತೇಳಿ. ವ್ಯಾಪ್ತಿ ಬಹಳ ದೊಡ್ಡದು. ಎಲ್ಲಿ ಹೋದ ಪರಿಚಯ, ಯಾವ ಮರ್ಕಂಜಲ ಬಿಟ್ಟು ಸುಳ್ಯದ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ಅವರ ಪರಿಚಯದವರು ಇದ್ದಾರೆ. ಆನಂತರ ಕುದುರೆ ಮೂಲಕ, ಮೊದಲು ಯಕ್ಷಗಾನ ಮೂಲಕ, ಮೊದಲು ಜಾತ್ರೆಯ ಮೂಲಕ, ಯಕ್ಷಗಾನ ಮೂಲಕ, ಮತ್ತೆ ಕುದುರೆ ಮೂಲಕ. ನಾನು ನಿಮ್ಮಲ್ಲಿ ಕುದುರೆ ಉಂಟಲ್ಲ ಅಂತ. ಹಾಗಾಗಿ ಇದು ಈ ವ್ಯಾಪ್ತಿ ಬಹಳ ವಿಶೇಷವಾದದ್ದು. ಹಾಗಾಗಿ ಹೆಚ್ಚು ಹೇಳುವುದಿಲ್ಲ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಇದೇ ರೀತಿ ಮುಂದುವರಿಲಿ. ಮತ್ತೆ ಸರ್ ಹೇಳಿದಾಗೆ ಪ್ರತಿಷ್ಠಾನ ಮಾಡುವ ಕುರಿತು ಖಂಡಿತ ನಾವು ಆಲೋಚನೆ ಮಾಡ್ತೇವೆ. ಅದೊಂದು ಆಗಬೇಕು, ಮತ್ತು ಊರಿಗೆ ಕೂಡ ಅದರಿಂದ ಸ್ವಲ್ಪ ಕೊಡುಗೆ ಸಲ್ಲಬೇಕು ಅಂತ ಹೇಳೋದು ನಮ್ಮ ಆಲೋಚನೆ. ಆ ದೃಷ್ಟಿಯಲ್ಲಿ ಅದನ್ನು ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ನಾಳೆ 26ರ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬನ್ನಿ, ಪ್ರೀತಿಯಿಂದ ಬಂದಿದ್ದೀರಿ. ಇವತ್ತು 4 ದಿನ ಕಾರ್ಯಕ್ರಮ ಕೂಡ ಬನ್ನಿ ಹೇಳುವಂಥ ಮಾತುಗಳನ್ನು ಹೇಳ್ತಾ, ಬಹುಶಃ ನಮ್ಮ ಅಮ್ಮನ ಬಗ್ಗೆ ಹೇಳಬೇಕು. ಅಪ್ಪ ಅಷ್ಟು ಹೊರಗಡೆ ಹೋಗಬೇಕಾದ್ರೆ ಅಮ್ಮ ಇಲ್ಲದಿದ್ದರೆ ಸಾಧ್ಯ ಇರ್ತಾ ಇರಲಿಲ್ಲ. ಯಾಕೆಂದರೆ ಈಗ ಹೊರಗಡೆ 10 ಕಾರ್ಯಕ್ರಮಕ್ಕೆ ಹೋದಾಗ ನಿಮಗೆ ಕಾರ್ಯಕ್ರಮ ಬೇಕು, ಹೆಂಡತಿ ಬೇಕು ಅಂತ ಕೇಳುವವರು ಜಾಸ್ತಿ ಇರುತ್ತೆ, ಮನೆ ಬೇಕಾಗುತ್ತೆ. ಆದರೆ ಅಮ್ಮ ಎಲ್ಲದಕ್ಕೂ ಅನುಕೂಲ. ಮತ್ತು ಜಾತ್ರೆ ಜನ ಇರ್ಬೋದು, ಯಾರೇ ಇರ್ಬೋದು, ಊಟ ಇರ್ಬೋದು, ತಿಂಡಿ ಇರ್ಬೋದು, ಎಂತ ಇದ್ರು ರಾತ್ರಿ ಆಗಲಿಂದ ಕಾಯಕ ನಮ್ಮ ಮನೆ. ಹಾಗಾಗಿ ಅದಕ್ಕೆ ಫಲ ಸಿಕ್ಕಿದೆ, ನಮಗೆ ಬೇಕಾದಷ್ಟು ಫಲ ಸಿಕ್ಕಿದೆ.
ಬಹುಶಃ ಆರ್ಥಿಕವಾಗಿ ನಷ್ಟ ಅನುಭವಿಸಿದ್ದೇವೆ ಖಂಡಿತ. ಅಪ್ಪನಿಂದಾಗಿ ನಮಗೆ ಆರ್ಥಿಕ ಲಾಭ ಆದದ್ದೇ ಇಲ್ಲ, ನಷ್ಟವೇ ಆಗ್ತಾ ಹೋದದ್ದು ಎಲ್ಲ ಕಡೆ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೇವೆ ಜಾಗದ ವಿಷಯದಲ್ಲಿ, ಬೇರೆ ಜಾಮೀನು ಒಂದು ವಿಚಾರದಲ್ಲಿ. ಸೊ ಜಾಗ ಕಳ್ಕೊಂಡಿದ್ದೇವೆ, ತುಂಬ ಕಳ್ಕೊಂಡಿದ್ದೇವೆ ಎಲ್ಲವನ್ನು. ಜನರೇಟರ್ ಬಾಡಿಗೆ, ಯಕ್ಷಗಾನದ ಮೇಳದ ಜನರೇಟರ್ ಬಾಡಿಗೆ, ಲಾರಿ ಬಾಡಿಗೆ ಕೊಡಲಿಕ್ಕೆ ಅಡಿಕೆ ಮಾಲಿಗೆ ಹೋಗೋದು ಇಲ್ಲಿಂದ, ಅಡಿಕೆಗಳನ್ನು ಮಾಲಿಗೆ ಹೋಗ್ತಾ ಇತ್ತು. ಅದೆಲ್ಲ ಲೇಖನದಲ್ಲಿ ನಾವು ಬರ್ತಿದ್ದೇವೆ. ಆದರೆ ನಾವೇ ಏನು ಅಂತ ಕೇಳಿದರೆ ಜನರ ಪ್ರೀತಿ ಮತ್ತು ಅಪ್ಪನ ನಾಯಕತ್ವ. ಈಗ ಸರ್ ಹೇಳಿದರು ಆತ್ಮ ಎಕ್ಕಿಸಿಟ್ಟಾಗಲಿ ಅಂತ, ಅದು ಆ ಧೈರ್ಯ ಇದೆಯಲ್ಲ ಅದು ಅದ್ಭುತ. ಅದು ತುಂಬ ಉದಾಹರಣೆ ನನ್ನ ಹತ್ರ ಇದೆ. ನನ್ನ ತಮ್ಮ ಇವತ್ತು ಜೀವನ ಹೇಳುವಂಥ ಬ್ಯಾಂಕ್ ಇದೆ, ಅದು ಸುಮಾರು 750 ಬ್ರಾಂಚ್ ಇದೆ 26 ರಾಜ್ಯಗಳಲ್ಲಿ. 26 ರಾಜ್ಯಗಳಲ್ಲಿ 750 ಬ್ರಾಂಚ್ ಇದೆ. ಲಿಸ್ಟಿಂಗ್ ಆಗಿದೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ. ಅಂತಹ ಬ್ಯಾಂಕ್ನಲ್ಲಿ ಅವನೀಗ ಹೌಸಿಂಗ್ ವಿಭಾಗದ ನ್ಯಾಷನಲ್ ಹೆಡ್. ಸೊ ಅಂತ ಒಂದು ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವನು ಹೇಳೋದು ನನ್ನ ಅಪ್ಪನ ಲೀಡರ್ಶಿಪ್ ನನಗೆ ಹೆಲ್ಪ್ ಆಯ್ತು ಅಂತ. ಈಗ ನಮಗೆ ಅವರಿಗೆ ಡೈರೆಕ್ಟ್ ಆಗಿ ಏನು ಕೊಡುಗೆ ನಮಗೆ ಗೊತ್ತಿಲ್ಲ, ಆರ್ಥಿಕವಾಗಿ ಕೊಡುಗೆ ಇಲ್ಲ. ಆದರೆ ನಾವು ಯಾಕೆ ಅವರಿಗೆ ಕಾಂಟ್ರಿಬ್ಯೂಷನ್, ಅವರಿಗೆ ನಾವು ಅವರ ಮೇಲೆ ವಿಶ್ವಾಸ ಇಟ್ಟಿದ್ದೇವೆ ಅಂತ ಹೇಳಿದ್ರೆ ಇಂಡೈರೆಕ್ಟ್ ಆಗಿ ನಮಗೆ ಅವರ ಪ್ರಭಾವ ಇದೆಯಲ್ಲ, ಆ ಲೀಡರ್ಶಿಪ್ ಇದೆಯಲ್ಲ, ಅದು ಒಬ್ಬ ಜಾಬ್ ಅಲ್ಲ ಅವನಿಗೆ ಹೆಲ್ಪ್ ಆಗಿದೆ. ನಾನು ಪ್ರಿನ್ಸಿಪಲ್ ಆಗಿ ಇವತ್ತು ಮೂಡುಬಿದ್ರೆಯಲ್ಲಿ ನಾನು ಬಹಳ ಪ್ರೀತಿಯ ವ್ಯಕ್ತಿ. ಮೂಡುಬಿದ್ರೆ ಅಪ್ಪನಿಗೆ ಏನು ನೇಚರ್ ಇದೆ ನನ್ನ ಹತ್ರ ಇದೆ. ನನಗೆ ಎಲ್ಲ ಕಾರ್ಯಕ್ರಮಕ್ಕೂ ನಾನು ಬೇಕಲ್ಲಿ ಅಂತ ಒಂದು ವ್ಯಕ್ತಿತ್ವ ಬೆಳಲಿಕ್ಕೂ ಕೂಡ ಅಪ್ಪನ ಕಾರಣ. ಇಂಡೈರೆಕ್ಟ್ ಆಗಿ ಹೇಗೆ ನಮಗೆ ಅದು ಎಫೆಕ್ಟ್ ಆಗ್ತದೆ ಹೇಳೋದಕ್ಕೆ ಒಂದು ಉದಾಹರಣೆ ಕೊಟ್ಟದ್ದು ನಾನು. ಹಾಗಾಗಿ ಇಂಥ ತುಂಬ ಕೊಡುಗೆ ಇದೆ. ನಮ್ಮ ಕುಟುಂಬಸ್ಥರು, ಮಗಳಾಡಿನ ಸಹೋದರರು ಇರ್ಬೋದು, ಅವರೆಲ್ಲರೂ ಕೂಡ ಅಪ್ಪನ ಜೊತೆಗೆ ಒಟ್ಟಿಗೆ ನಿಂತು ಒಟ್ಟಿಗೆ ಇದ್ದು ಎಲ್ಲದಕ್ಕೂ ಮಾಡಿದಂಥ ಸಹಕಾರವನ್ನು ಈ ಸಮಯದಲ್ಲಿ ನಮ್ಮ ಚಿಕ್ಕಪ್ಪ ಮತ್ತೊಬ್ಬ ಅಪ್ಪನಾಗಿ ಹೊರಟಿದ್ದಾರೆ ಬೇರೆ ಬೇರೆ ವಿಚಾರಗಳಲ್ಲಿ. ಹಾಗಾಗಿ ಎಲ್ಲ ವಿಚಾರದಲ್ಲಿ ಕೂಡ ನಮಗೆ ಏನು ಮಾರ್ಗದರ್ಶನ, ಡೈರೆಕ್ಟ್ ಮಾರ್ಗದರ್ಶನ ಅಲ್ಲ, ಇಂಡೈರೆಕ್ಟ್ ಮಾರ್ಗದರ್ಶನ, ಅದು ಕೂಡ ಇಂಪಾರ್ಟೆಂಟ್. ಹಾಗಾಗಿ ಅಂತ ಒಂದು ಮಾರ್ಗದರ್ಶನ ಮಾಡಿದಂತಹ ಅಪ್ಪನಿಗೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಆಗಲಿಕ್ಕೆ ಕಾರಣಕರ್ತರಾದ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರೇಖಪಣ ಅಂತ ಕರೀತಾರನ್ನ ಪ್ರೀತಿ ಬಹಳ ದೊಡ್ಡದು, ಎಲ್ಲರ ಪ್ರೀತಿ ಬಹಳ ದೊಡ್ಡದು. ನೋಡಿ ಕೇಶವಣ್ಣ ಅಂತ ನನಗೆ ಪರಿಚಯ ಇಲ್ಲ, ಮೊನ್ನೆ 75ನೇ ವರ್ಷದ 5 ವಿಚಾರವನ್ನು ಹೇಳಲೇಬೇಕು. ನಾನು ಯಾವಾಗ ಒಂದು ಮಾತನ್ನು ಹೇಳಿದ್ದೇನೆ, ಬದುಕಿರುವಾಗ ಅವರಿಗೆ ನಾವು ಗೌರವ ಕೊಡಬೇಕು ಅಂತ. ಸತ್ತ ಮೇಲೆ ಶ್ರದ್ಧಾ ಮೇಲೆ ಅವರ ಬಗ್ಗೆ ಭಾಷಣ ಏನೂ ಅಲ್ಲ. ಇದಕ್ಕೋಸ್ಕರ ನಾವು 75ನೇ ವರ್ಷ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮರ್ಕಾರಿದಲ್ಲಿ ಮಾಡಿದ್ವಿ. ಸುದ್ದಿಯವರು ಲೈವ್ ಮಾಡಿದ್ರು ಅದನ್ನ. 75ನೇ ವರ್ಷ ಕಾರ್ಯಕ್ರಮ 25 ಜನರಿಗೆ ಸನ್ಮಾನ ಮಾಡಿದ್ದೇವೆ. ಅದರಲ್ಲಿ ಶ್ರೀ ಸರ್ ಬಂದಿದ್ರು. ನಾನು ಹೇಳೋದು ಅದು ಆಗ್ಬೇಕು, ಎಲ್ಲರ ಜೀವನದಲ್ಲಿ ಅದಾಗಬೇಕು. ಬದುಕಿರುವಾಗ ನಾವು ಏನೋ ಅವ್ರ ಬಗ್ಗೆ 4 ಮಾತು ಹೇಳಬೇಕು ಅಂತ ಹೇಳೋದು ಆಗಬೇಕು. ಅದನ್ನು ನಾವು ಬಹಳ ಸಂತೃಪ್ತಿಯಿಂದ ಹೇಳ್ತೇವೆ, ಅದನ್ನು ಮಾಡಿದ್ದೇವೆ ಅಂತ ಹೇಳಿ. ಪುಸ್ತಕ ಕೂಡ ಹಾಗೆ ಎಲ್ಲವೂ ತಯಾರಾಗಿ ಅಚ್ಚಾಗಿ ಅವರು ನೋಡಿದ್ದಾರೆ, ಎಲ್ಲವನ್ನು ಲೇಖನ ಓದಿದ್ದಾರೆ. ಈಗ ಉಳಿದದನ್ನು ಸೇರಿಸಿ ಮತ್ತೆ ಪ್ರಿಂಟ್ ಮಾಡೋದು ಮಾತ್ರ ಬಾಕಿ, ಎಲ್ಲ ಓದಿ ಆಗಿದೆ. ಹಾಗಾಗಿ ಆ ಸಂತೃಪ್ತಿ ಕೂಡ ಅವರಿಗಿತ್ತು. ಮತ್ತು ಎಲ್ಲ ಸಂತೃಪ್ತಿಯನ್ನು ಕೂಡ ಕೊಡುವಂಥ ಕೆಲಸವನ್ನು ನಾವು ಹಿರಿಯರಿಗೆ ಮಾಡಬೇಕು ಹೇಳುವಂಥದ್ದು ನಮ್ಮ ಆಲೋಚನೆ. ನೋಡಿ ಅವರು ಮರ್ಗನಿಗೆ ಹೋದ ಅವಕಾಶ ನನಗೆ ಇರಲಿಲ್ಲ, ಇವತ್ತು ಪುನಃ ಬಂದಿದ್ದಾರೆ. ಇವತ್ತು ನಾನು ನಿನ್ನೆ ಫೋಟೋ ಪ್ರಿಂಟ್ ಹಾಕುವಾಗ, ನನ್ನ ಮ್ಯಾಗಝೀನ್ಗೆ ಪ್ರಿಂಟ್ ಹಾಕುವಾಗ ಇವರ ಫೋಟೋ ಇತ್ತು. ಇವರು ಏನೋ ಒಂದು ಗಿಫ್ಟ್ ತಂದು ಕೊಟ್ಟಿದ್ರಪ್ಪ ನನಗೆ ಆ ಟೈಮಲ್ಲಿ. ಇವರು ನೋಡಿದರೆ ಯಾರನ್ನು ಗೊತ್ತಿಲ್ಲ ಅಂತ ಪುನಃ ಇಟ್ಟಿದ್ದಾರೆ. ಹಾಗಾಗಿ ಅನೇಕ ಜನರ ಪ್ರೀತಿ, ಭಗವದ್ಗೀತೆ ಪುಸ್ತಕ ಕೊಟ್ಟದ್ದು ನನಗೆ ಅದರ ಫೋಟೋ ಈಗಲೂ ಇದೆ. ಹಾಗಾಗಿ ಇಂಥ ಜನರ ಪ್ರೀತಿ ಅದು ಬಹಳ ದೊಡ್ಡದು. ಹಾಗಾಗಿ ನಿಮ್ಮ ಪ್ರೀತಿಗೆ ನಾವೆಲ್ಲ ಚಿರಋಣಿ ಹೇಳುವಂತ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಮುಗಿಯಿತು. ಆದರೆ ಒಂದು ವಿಚಾರ ಇಲ್ಲಿ ಹೇಳಬೇಕಾದ್ರೆ 50 ವರ್ಷದ ಹಿಂದಿನ ಕಾರ್ಯ ನಿಮಗೆ ಗೊತ್ತಿರ್ಬೋದು. ನಾವು ಕುಪ್ಪು ಜಳಕಕ್ಕೆ ಏನಾದರೂ ಆಗುದಿಲ್ಲ ಅಂತ ಹೇಳಿ ಮಧ್ಯದಲ್ಲಿ ಕುಪ್ಪು ಜಳಕ ಹೋಗುದು. ಕುಪ್ಪು ಜಳಕಕ್ಕೆ ಹೋಗಿ ಈಗ ಪುನಃ ಬರುವಾಗ ಅಲ್ಲಿ ಒಂದು ದೊಡ್ಡ ದೊಡ್ಡ ಅಂಗಡಿ ತಗೊಳ್ಳೆ ಈ ಬೋರಾಪಿದ ಆಯ್ತವನ್ನ ಈಗ ಗೊತ್ತಿಲ್ಲ 3 ಮನೆಗೆ ಪುನಃ ಮುಚ್ಚಾಟ 16 ಗಂಟೆಗೆ ಹಾಕಿದ್ದು ಹೋಗಿ ಹಾಕಿ ಬಿಡಲಿದೆ. ದಾರಿ ಬೀಚ ಪಟ್ಟಂದ್ರೆ ಯಾವ ಮಾಡ ನಾನು ಹೊರಗೆ ಮತ್ತೆ ಹೇಳಿದೆ, ಏನು ಹೇಳ್ತೀನಿ ಗೊತ್ತುಂಟ, ಇಜ್ಜಿ ಇವರ ಜನ ಮಿಕ್ಕಿ ದೇವರಿಗೆ ಸಾಹಿತ್ಯ ಮಾಡ್ತಾರೆ ಇಂಚಿನ ಒಂದು ಪಾತ್ರೆ ಉಂಟಂತ ಈ ಮುಳಿಂದ ಎಟ್ಟು ಕೊಟ್ಟು ಹೋಗುತ್ತೆ ತಮ್ಮ ಈತ 12 ಪಾಪ ನಟ್ಟು ಪರಿಹಾರ ಕಾಂಬಲ್ಲ ಒಳ್ಳೆಯದು. ಈತ 12 ನಾನೇ ಮುಂತಾ ಇದ್ದೆ ಮಾರ್ಗದಲ್ಲಿ ಹೋದೆ. ಹೋಗುವಾಗ ಚಿಕ್ಕಮಗಳೂರಿನ ಇಲೆಕ್ಷನ್ ಆ ಸಮಯದಲ್ಲಿ ಹೋಗುವಾಗ ಕೈ ಹಿಡಿದ ಕೂಡಲೇ ನಾನು ಆಗ್ತಿದೆ ಕೂತ್ಕೊಂಡೆ ಮಾತಾಡಿ ಬಿಲ್ಲಾರ ಅಂತ ಎಷ್ಟು ಬಿಡ್ಡಂತೆಲ್ಲ ಹೇಳಿ ಮಾತಾಡಿ ಹೇಳಿ ಆರಾಮ್ ಇಲ್ಲಿ ಸೇವನೆಗೆ ತಲುಪುವಾಗ ಎದ್ದಪ್ಪು ಅಂದ್ರೆ ಯಾಕೆ ಕೈ ಇರುತ್ತಾರೆ ಇವರ ಮಿಕ್ಕಿ ಹೆಚ್ಚಿನ ಮಾಡಿ ಆ ಕಲಿಕೊಂಡು ಈ ಭೋಜಿನ ತರ ಯಾಕೆಂದ್ರೆ ಅವನ ಹೆಸರು ಹೇಳಿದ್ರೆ ಸಾಕು ಅಲ್ಲಿಗೆ ಕೆಲಸ ಆಡಿಟ್ಟಿದ್ದಾರೆ ಅಂತ ಭಾವನೆ ಎಷ್ಟು ಉಂಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಅಂಗಡಿಯಲ್ಲಿ ಎಷ್ಟೋ ಸಮಯದಲ್ಲಿ ಕೂತು ಬೀಡಿ ಒತ್ತಿಸಿ ಕೊಟ್ಟಿದ್ದಾರೆ. ಅದನ್ನು ಹೇಳಿ ಅಂತ ಒಂದು ಅಭಿಮಾನ ಇಟ್ಟು ಸಿಗ್ತದೆ. ಅದನ್ನೆಲ್ಲ ಉಳಿಸಿ ಬೆಳೆಸಬೇಕು ಅಂತ ಹೇಳಿದ್ರೆ
ನಾನು ಕಡೆಗೆ ಧನ್ಯವಾದಕ್ಕೆ ಬರ್ತೇನೆ. ಮುಖ್ಯವಾಗಿ ನಾನು ಧನ್ಯವಾದ ಶೇಖರ್ ಮಣಿಯಾನಿ ಕೊಡ್ತಾ ಇದ್ದೆ. ಯಾಕೆಂದ್ರೆ ಅವರು ಹೇಳಿದ್ದು ಇವುಗಳಲ್ಲಿ ಬಲೆ ಇಡಿ ಎಲ್ಲ ನಿಮಗೆ ಆ ಕಾರ್ಯಕ್ರಮ ಉಂಟ ಹಾಗೆ ಹೇಳಿದ ಕೂಡ ಅದಾದ ಒಂದು ಅವರು ತಾವು ಹಾಳು ಮಾಡ್ತಾರೆ ಅವ್ರು ಬರ್ತಾರೆ ಎಲ್ಲ ಅವರು ಮಾಡಿದೆ ಎಲ್ಲ ಜವಾಬ್ದಾರಿ ಅವರು ತಗೊಂಡು. ಆದರೆ ಇವರು ನನಗೆ ಲಕ್ಷ್ಮೀಶ ರೈ ಅವರು ಹೇಳಿದಂಥ ಮಾತು ನಿಜವಾಗಿ ಸತ್ಯ. ಇಲ್ಲದೆ ಅದು ಬೇಜಾರದ ಸಂಗತಿ ಇಂಚಿನ ಯಕ್ಷವನಿಗೆ ಇಂಚಿನ ಅಂತ ಹೇಳಿದರು. ನಾನು ನಿಮಗೆ ಹೇಳ್ತೇನೆ, ಶಿಖಕೀರ್ತಿಯವರ ತಂದೆ ನರೇಂದ್ರರು ಅಲ್ಲಿ ಅಭಿಷೇಕದ ಸಮಯದಲ್ಲಿ ಗಾನ ವೈಭವ ಮಾಡಿದ್ದಾರೆ. ಆ ಅಭಿಷೇಕ ಒಂದು ಇಷ್ಟು ಚೆಂದ ಮಾಡ್ತಾರೆ. ಏನು ವಿಷಯ ಇದು ಈಗ ಹೇಳಿದಂಥ ಮಾತಾಡಿ ಗಾನ ವೈಭವ ಮಾಡಿದ್ದಾರೆ. ಆ ಗಾನ ವೈಭವ ಆಗುತ್ತಿರುವಾಗ ಅವರು ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ವಿಶ್ಲೇಷಣೆ ಅಂತ ಹೇಳ್ತಾರೆ ಮುಂದಿನ ಆ ಕಾರ್ಯಕ್ರಮವನ್ನು ಪ್ರದೀಪ್ ಈ ಸಲ ಒಂದು ಮಾತು ಆಲೋಚನೆ ಉಂಟು. ಅಂದರೆ ಆ ರೀತಿಗೆ ಬದಲಾವಣೆ. ಯಾಕಂದರೆ ಈ ಸಮಯದಲ್ಲಿ ಯಾರು ಇಲ್ಲಿ ಅಷ್ಟು ಧೈರ್ಯ ಬಂದಿಲ್ಲ ಸರ್. ಅವ್ರು ಮುಂದಿನ ಧೈರ್ಯ ಯಾವುದನ್ನು ಹೇಳಿಕೊಂಡು ಹೋಗುವುದು ವಿಷಯ ಅಂತ ಒಂದು ಕಾರ್ಯಕ್ರಮದಲ್ಲಿ ಆಗಿದೆ. ಆದ ಕಾರಣ ಅವರು ಕಷ್ಟತೆಯನ್ನು ಹೇಳಿದ್ದಾರೆ ಲಕ್ಷ್ಮೀಶ್ವರಿಯವರು. ಅದು ನಿಜವಾಗಿ ಅದನ್ನು ಅವರು ಹೇಳ್ತಾರೆ. ನಮ್ಮ ಶೇಖರ್ ಮಣಿ ಅವರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ಧನ್ಯವಾದಗಳು. ಹಾಗೆ ಈ ಹಾಲು ಸಿಕ್ಕಿದೆ ಹೇಳಿದ್ರೆ ನಿಜವಾಗಿ ಹೇಳ್ತಾರೆ, ಹರ್ಷೇಂದ್ರನ ಒಟ್ಟಿಗೆ ಮಾತಾಡುವ ಒಡನಾಟ ಈ ಹಿಂದೆ ಇದ್ದ ಕಾರಣ ಮತ್ತೆ ಅಲ್ಲೇ ಅವರು ಕೊಟ್ಟಂತ ಒಂದು ವ್ಯವಸ್ಥೆ ಏನಂದ್ರೆ ಆ ವಾದ್ಯ ಇದ್ದಿದ್ರೆ ನಮ್ಮ ಇವರ ಜನನ ಅಮ್ಮನ ಅಕ್ಕ ಎಲ್ಲ ಹರ್ಷೇಂದ್ರ ಹೇಳ್ತಾರೆ ಎಲ್ಲ ಇದ್ದರೆ ಅಮ್ಮ ಬೆತ್ತಿರ ಮಾತ್ರ ಆಟ ಮುಗಿದ ಕೂಡ ವಾದ್ಯ ಅಂತ ಆಡೇ ಅಮ್ಮ ಇರ್ತಿದ್ದಂತೆ ಅಷ್ಟು ಪ್ರೀತಿ ಇಲ್ಲಿಗೆ ಬಂದ ಕೂಡ ಅಡಿಗೆ ಬೋರ್ಡ್ ಅಂತ ಹೇಳಿ ಹೋಗಿದ್ದಾರೆ. ಇಲ್ಲಿಗೆ 5 ಸಲ ಬಂದು ಅವ್ರಿಗೆ ಅಲ್ಲಿಗೆ ಹೋಗುವುದೇ ಇಲ್ಲ. ಆ ಹರ್ಷೇಂದ್ರ ಅಂದ್ರೆ ಪೂಜಾರಿ ಹೇಳಿ ಉಂಟಲ್ಲ, ಆದ ಕಾರಣ ಅಂತ ಒಡನಾಟ ಇದ್ದ ಕಾರಣ ಅದು ನಮ್ಮ ಸುಳ್ಳ ತಾಲೂಕಿಗೆ ಹೋಗಿದೆ ಅಂತ ಹಾಗೆ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಈ ಯೋಜನಾಧಿಕಾರಿಗಳಿಗೆ. ಮತ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆಲ್ಲ ಸಹಕಾರ ಕೊಟ್ಟವರಿಗೆ ಧನ್ಯವಾದ ಹೇಳೋದನ್ನು ವೇದಿಕೆಯಿಂದ ಅತಿಥಿಗಳಿಗೆ ಒಂದೇ ಮಾತಿನಿಂದ ಧನ್ಯವಾದ